हरे कृष्ण माताजी। हरे कृष्ण। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम श्री कृष्ण परब्रह्मणे नमः। अतः श्री श्रद्धात्रय विभाग योगः सप्तदशोऽध्यायः। अर्जुन उवाच ये शास्त्राविधिमुत्सृज्य यजन्ते श्रद्धयान्विताः तेषां निष्ठा तु का कृष्ण सत्वमाहो रजस्तमः। ಅರ್ಜುನನು ಪ್ರಶ್ನಿಸಿದನು, ಕೃಷ್ಣ, ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು? ಅವರು ಸತ್ವಗುಣದವರೇ, ರಜಗುಣದವರೇ, ತಾಮಸ ಗುಣದವರೇ? ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ದೇಹಧಾರಿಯಾದ ಆತ್ಮನು ಪಡೆದ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆಯು 3 ಬಗೆಗಳದ್ದು ಆಗಿರಬಹುದು. ಸಾತ್ವಿಕ, ರಾಜಸ, ತಾಮಸ. ಈಗ ಆ ಬಗ್ಗೆ ಕೇಳು. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷೋ ಯೋ ಯಚ್ಛ್ರದ್ಧಸ್ಸ ಏವ ಸಹ. ಭರತ ವಂಶಜನಾದ ಅರ್ಜುನನೇ, ವಿವಿಧ ಪ್ರಕೃತಿ ಗುಣಗಳಲ್ಲಿ ಮನುಷ್ಯನು ಬದುಕಿದ ರೀತಿಗನುಗುಣವಾಗಿ ಅವನು ನಿರ್ದಿಷ್ಟ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಜೀವಿಯು ಗಳಿಸಿಕೊಂಡ ಗುಣಗಳಿಗೆ ಅನುಗುಣವಾಗಿ ಅವನು ಒಂದು ನಿರ್ದಿಷ್ಟ ಶ್ರದ್ಧೆಯವನು ಎಂದು ಹೇಳುತ್ತಾರೆ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಹ ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನು ಪೂಜಿಸುತ್ತಾರೆ. ರಾಜಸ ಸ್ವಭಾವದವರು ರಾಕ್ಷಸರನ್ನು ಪೂಜಿಸುತ್ತಾರೆ. ತಾಮಸ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸುತ್ತಾರೆ. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಅವರು ಶಾಸ್ತ್ರದಲ್ಲಿ ವಿಧಿಸಿರುವ ಘೋರ ತಪಸ್ಸುಗಳನ್ನು ಆಚರಿಸುತ್ತಾರೆ. ಶಾಸ್ತ್ರಗಳಲ್ಲಿ ವಿಧಿಸದಿರುವ ಘೋರ ತಪಸ್ಸುಗಳನ್ನು ಆಚರಿಸುತ್ತಾರೆ. ಇವನ್ನು ಅವರು ಜಂಬ ಮತ್ತು ಅಹಂಕಾರಗಳಿಂದ ಮಾಡುತ್ತಾರೆ. ಕಾಮ ಮತ್ತು ಮೋಹಗಳೇ ಅವರಿಗೆ ಪ್ರೇರಣೆ. ಅವರು ಮೂರ್ಖರು ಮತ್ತು ದೇಹದ ಭೌತಿಕಾಂಶಗಳನ್ನು ಒಳಗೆ ವಾಸಿಸುವ ಪರಮಾತ್ಮನನ್ನು ಹಿಂಸಿಸುತ್ತಾರೆ. ಇಂತಹವರು ನಿಶ್ಚಯವಾಗಿಯೂ ಅಸುರರು. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಪ್ರತಿ ಮನುಷ್ಯನು ಇಷ್ಟಪಡುವ ಆಹಾರದಲ್ಲಿ ಕೂಡ ಐಹಿಕ ಪ್ರಕೃತಿಯ ಗುಣತ್ರಯಗಳಿಗೆ ಅನುಗುಣವಾಗಿ 3 ರೀತಿಗಳು. ಯಜ್ಞಗಳು, ತಪಸ್ಸು ಮತ್ತು ದಾನಗಳ ವಿಷಯದಲ್ಲಿ ಸಹ ಇದು ನಿಜ. ಅವುಗಳ ಭೇದವನ್ನು ಕೇಳು. ಸಾತ್ವಿಕ ಪ್ರಿಯಾಃ. ಸಾತ್ವಿಕ ಗುಣದವರಿಗೆ ಪ್ರಿಯವಾದ ಆಹಾರಗಳು ಆಯಸ್ಸನ್ನು ಹೆಚ್ಚಿಸುತ್ತದೆ, ಮನುಷ್ಯನ ಬದುಕನ್ನು ಪರಿಶುದ್ಧಗೊಳಿಸುತ್ತದೆ, ಬಲ, ಆರೋಗ್ಯ, ಸುಖ, ತೃಪ್ತಿಗಳನ್ನು ಹೆಚ್ಚಿಸುತ್ತವೆ. ಅಂತಹ ಆಹಾರಗಳು ರಸಯುಕ್ತವಾಗಿರುತ್ತವೆ, ಜಿಡ್ಡಿನಿಂದ ಕೂಡಿರುತ್ತವೆ, ಆರೋಗ್ಯಕರವಾಗಿರುತ್ತವೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತವೆ. ಕಟ್ವಾಂ ಲಾಲವಣಾತ್ಯುಷ್ಣ ತೀಕ್ಷರೂಕ್ಷ ವಿದಾಹಿನಃ ಆಹಾರ ರಾಜಸಸ್ಯೇಷ್ಠ ದುಃಖ ಶೋಕಾಮಯ ಪ್ರದಾಹ. ಬಹು ಕಹಿಯಾದ, ಹುಳಿಯಾದ, ಉಪ್ಪಾದ, ಉಷ್ಣವಾದ, ತೀಕ್ಷ್ಣವಾದ, ಒಣಕಲಾದ ಮತ್ತು ಸುಡುತ್ತಿರುವ ಆಹಾರಗಳು ರಾಜಸ ಸ್ವಭಾವದವರಿಗೆ ಪ್ರಿಯವಾದವು. ಇಂತಹ ಆಹಾರಗಳು ದುಃಖವನ್ನು, ಶೋಕವನ್ನು, ರೋಗವನ್ನು ಉಂಟು ಮಾಡುವುದು.
यातयामं गतरसं पूतिपर्युषितं च यत् उच्छिष्टमपि चामेध्यं भोजनं तामसप्रियम्. ತಿನ್ನುವುದಕ್ಕೆ 3 ಗಂಟೆಗಳಿಗೂ ಮೊದಲು ಸಿದ್ಧ ಮಾಡಿದ ಆಹಾರ ರುಚಿ ಇಲ್ಲದ ಕೆಡುತ್ತಿರುವ ಅಳಸಿದ ಆಹಾರ ಮತ್ತು ಉಚ್ಚಿಷ್ಟವೂ ಅಸ್ಪೃಶ್ಯವೂ ಆದ ಆಹಾರವು ತಾಮಸ ಗುಣದವರಿಗೆ ಪ್ರಿಯವಾದವು. अपलाकाङ्क्षिभिर्यज्ञो विधिदृष्टो य युज्यते यष्टव्यमेवेति मनः समाधाय स सात्विकः. ಯಜ್ಞಗಳಲ್ಲಿ ಧರ್ಮ ಗ್ರಂಥಗಳ ಆದೇಶಕ್ಕನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದವರು ಮಾಡುವ ಯಜ್ಞವು ಸಾತ್ವಿಕವಾದುದು. अभिसन्धाय तु फलं दम्भार्थमपि चैव यत् युज्यते भरतश्रेष्ठ तं यज्ञं विद्धि राजसम्. ಭರತವಂಶದ ಶ್ರೇಷ್ಠನೇ, ಐಹಿಕ ಲಾಭಕ್ಕಾಗಿ ಅಥವಾ ಅಹಂಕಾರದಿಂದ ಮಾಡುವ ಯಜ್ಞವು ರಾಜಸವೆಂದು ತಿಳಿದುಕೋ. विधिहीनमसृष्टान्नं मन्त्रहीनमदक्षिणं श्रद्धा विरहितं यज्ञं तामसं परिचक्षते. ಧರ್ಮ ಗ್ರಂಥಗಳ ಆದೇಶಗಳನ್ನು ಲಕ್ಷ್ಯ ಮಾಡದೆ, ಪ್ರಸಾದವನ್ನು ಹಂಚದೆ, ವೇದಗಳ ಸ್ತೋತ್ರಗಳನ್ನು ಹೇಳದೆ, ಪುರೋಹಿತರಿಗೆ ಸಂಭಾವನೆ ಇಲ್ಲದೆ ಮತ್ತು ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞವನ್ನು ತಾಮಸ ಗುಣದ್ದು ಎಂದು ಪರಿಗಣಿಸಲಾಗುತ್ತದೆ. ದೇವದ್ವಿಜಗುರು ಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಪರಮ ಪ್ರಭುವಿನ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿಯಂತಹ ಹಿರಿಯರ ಪೂಜೆ, ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇವೆಲ್ಲ ಸೇರಿ ದೇಹದ ತಪಸ್ಸು ಎನಿಸಿಕೊಳ್ಳುತ್ತದೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಸತ್ಯವಾದ, ಸಂತೋಷಕರವಾದ, ಹಿತವಾದ ಮತ್ತು ಇತರರ ಮನಸ್ಸನ್ನು ಕಲಕದ ಮಾತುಗಳನ್ನಾಡುವುದು, ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನು ವಾಚನ ಮಾಡುವುದು ಇವೆಲ್ಲ ಸೇರಿ ಮಾತಿನ ತಪಸ್ಸಾಗುತ್ತದೆ. ಮನಃ ಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹಃ ಭಾವ ಸಂಶುದ್ಧಿರಿತ್ಯೇತತ್ ತಪೋ ಮಾನಸಮುಚ್ಯತೆ. ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮ ಸಂಯಮ ಮತ್ತು ಅಸ್ತಿತ್ವದ ಶುದ್ಧಿ ಇವು ಮನಸ್ಸಿನ ತಪಸ್ಸು. ಶ್ರದ್ಧಯಾ ಪರಯಾ ತಪ್ತಂ ತಪಸ್ತತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸ್ವಸಾತ್ವಿಕಂ ಪರಿಚಕ್ಷತೆ. ಮನುಷ್ಯರು ಐಹಿಕ ಲಾಭವನ್ನು ನಿರೀಕ್ಷಿಸದೆ ಪರಮ ಪ್ರಭುವಿಗಾಗಿ ಕೆಲಸ ಮಾಡುತ್ತಾ ದಿವ್ಯ ಶ್ರದ್ಧೆಯಿಂದ ಆಚರಿಸುವ ಈ ತ್ರಿವಿಧ ತಪಸ್ಸಿಗೆ ಸಾತ್ವಿಕ ತಪಸ್ಸು ಎಂದು ಹೆಸರು. ಸತ್ಕಾರಮಾನ ಪೂಜಾರ್ಥಂ ತಪೋಧಂಬೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಡಂಬಕ್ಕಾಗಿ ಮತ್ತು ಗೌರವ ಪೂಜೆಗಳನ್ನು ಪಡೆಯುವುದಕ್ಕಾಗಿ ಮಾಡುವ ತಪಸ್ಸು ರಾಜಸ ಎಂದು ಹೇಳುತ್ತಾರೆ. ಇದು ಸ್ಥಿರವೂ ಅಲ್ಲ, ಶಾಶ್ವತವೂ ಅಲ್ಲ. ಮೂಢಗ್ರಾಹೇಣಾತ್ಮನೋ ಯತ್ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾಧನಾರ್ಥಂ ವಾ ತತ್ತಾಮಸಮುಧಾವೃತಂ. ಮೂರ್ಖತನದಿಂದ ತನ್ನನ್ನೇ ಹಿಂಸೆ ಮಾಡಿಕೊಂಡು ಅಥವಾ ಇತರರನ್ನೂ ನಾಶ ಮಾಡಲು ಅಥವಾ ಅವರಿಗೆ ತೊಂದರೆ ಮಾಡಲು ಮಾಡುವ ತಪಸ್ಸು ತಾಮಸ ತಪಸ್ಸು ಎಂದು ಹೇಳಲಾಗುತ್ತದೆ. ದಾತವ್ಯಮಿತಿ ಯದ್ಧಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಪ್ರತಿಫಲದ ನಿರೀಕ್ಷಣೆ ಇಲ್ಲದೆ ಯೋಗ್ಯನಾದವನಿಗೆ ಸರಿಯಾದ ಕಾಲ ಮತ್ತು ದೇಶಗಳಲ್ಲಿ ಕರ್ತವ್ಯವೆಂದು ಮಾಡಿದ ದಾನವು ಸಾತ್ವಿಕ ದಾನ. ಯತ್ತು ಪ್ರತ್ಯುಪಕಾರಾರ್ಥಂ ಫಲಾಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ. ಆದರೆ ಪ್ರತ್ಯುಪಕಾರದ ಬಯಕೆಯಿಂದ ಅಥವಾ ಕರ್ಮ ಫಲಾಪೇಕ್ಷೆಯಿಂದ ಅಥವಾ ಇಷ್ಟವಿಲ್ಲದೆ ನೀಡುವ ದಾನವನ್ನು ರಾಜಸ ಎಂದು ಹೇಳುತ್ತಾರೆ. ಆದೇಶ ಕಾಲೇ ಯದ್ಧಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಮವಜ್ಞಾತಂ ತತ್ತಾಮಸಮುಧಾವೃತಂ. ಅಶುಚಿಯಾದ ಸ್ಥಳದಲ್ಲಿ
ಅನುಚಿತವಾದ ಕಾಲದಲ್ಲಿ ಅಪಾತ್ರನಿಗೆ ಕೊಟ್ಟ ದಾನ ಅಥವಾ ಯೋಗ್ಯ ಲಕ್ಷ್ಯವಿಲ್ಲದ ಗೌರವವಿಲ್ಲದೆ ಕೊಟ್ಟ ದಾನವನ್ನು ತಾಮಸ ದಾನ ಎಂದು ಕರೆಯುತ್ತಾರೆ. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಃ ಪುರಾ. ಸೃಷ್ಟಿಯಾದ ಕಾಲದಿಂದ ಓಂ ತತ್ಸತ್ ಎನ್ನುವ ಪದಗಳನ್ನು ಪರಮ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸಲಾಯಿತು. ವೇದ ಸ್ತೋತ್ರಗಳನ್ನು ಹೇಳುವಾಗ ಮತ್ತು ಪರಮ ಪ್ರಭುವಿನ ಸುಪ್ರೀತಿಗಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನು ಬಳಸುತ್ತಿದ್ದರು. ತಸ್ಮಾದೋಮಿತ್ಯುದಾಹೃತ್ಯ ಯಜ್ಞದಾನ ತಪಃ ಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾ ಸತತಂ ಬ್ರಹ್ಮವಾದಿನಾಂ. ಆದುದರಿಂದ ಧರ್ಮ ಗ್ರಂಥಗಳ ನಿಯಮಗಳಿಗೆ ಅನುಗುಣವಾಗಿ ಯಜ್ಞ, ದಾನ ಮತ್ತು ತಪಸ್ಸುಗಳ ಆಚರಣೆಯನ್ನು ಕೈಗೊಳ್ಳುವ ಆಧ್ಯಾತ್ಮಿಕವಾದಿಗಳು ಪರಮ ಸತ್ಯವನ್ನು ಪಡೆಯಲು ಯಾವಾಗಲೂ ಓಂನಿಂದ ಪ್ರಾರಂಭಿಸುತ್ತಾರೆ. ತದಿತ್ಯನಭಿಸಂಧಾಯ ಫಲಂ ಯಜ್ಞ ತಪಃ ಕ್ರಿಯಾಃ ದಾನ ಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಮನುಷ್ಯನು ಯಾವ ಫಲಾಪೇಕ್ಷೆ ಇಲ್ಲದೆ ತತ್ ಎಂಬ ಪದವನ್ನು ಉಚ್ಚರಿಸಿ ವಿವಿಧ ಬಗೆಗಳ ಯಜ್ಞ, ತಪಸ್ಸು, ದಾನಗಳನ್ನು ಮಾಡಬೇಕು. ಇಂತಹ ಆಧ್ಯಾತ್ಮಿಕ ಕರ್ಮಗಳ ಉದ್ದೇಶ ಮೋಕ್ಷವನ್ನು ಪಡೆಯುವುದು. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಶಬ್ದ ಪಾರ್ಥಯುಜ್ಯತೆ ಯಜ್ಞೇ ತಪಸಿ ದಾನೇ ಚ ಸ್ಥಿತಿಃ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಅರ್ಜುನನೇ, ಭಕ್ತಿ ಸೇವೆಯ ಗುರಿಯು ಪರಿಪೂರ್ಣ ಸತ್ಯ. ಅದನ್ನು ಸತ್ ಎನ್ನುವ ಪದವು ಸೂಚಿಸುತ್ತದೆ. ಇಂತಹ ಯಜ್ಞಗಳನ್ನು ಮಾಡುವಾತವನನ್ನು ಮತ್ತು ಪರಮ ಪುರುಷನ ಸುಪ್ರೀತಿಗಾಗಿ ದಿವ್ಯ ಸ್ವಭಾವಕ್ಕೆ ನಿಷ್ಠವಾಗಿ ನಡೆಸುವ ಎಲ್ಲ ಯಜ್ಞ, ತಪಸ್ಸು ಮತ್ತು ದಾನಗಳನ್ನು ಸತ್ ಎಂದು ಕರೆಯುತ್ತಾರೆ. ಅಶ್ರದ್ಧಯಾಹುತಂ ದತ್ತಂ ತಪಸ್ತಪ್ತಂ ಕೃತಂಚ ಯತ್ ಅಸದ್ದಿತ್ಯುಚ್ಯತೆ ಪಾರ್ಥ ನ ಚ ತತ್ ಪ್ರೇತ್ಯನೋ ಹಿಹ. ಅರ್ಜುನನೇ, ಪರಮ ಪ್ರಭುವಿನಲ್ಲಿ ಶ್ರದ್ಧೆ ಇಲ್ಲದೆ ಮಾಡಿದ ಯಾವುದೇ ಯಜ್ಞ, ದಾನ ಅಥವಾ ತಪಸ್ಸು ಅಶಾಶ್ವತ. ಅದನ್ನು ಅಸತ್ ಎಂದು ಕರೆಯುತ್ತಾರೆ. ಓಂ ತತ್ಸತಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೆ ಶ್ರೀ ಕೃಷ್ಣ ಅರ್ಜುನ ಸಂವಾದೆ ಶ್ರದ್ಧಾತರ ವಿಭಾಗ ಯೋಗೋ ನಾಮ ಸಪ್ತದಶೋಧ್ಯಾಯಃ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಕೃಷ್ಣಾರ್ಪಣಮಸ್ತು. ಓಂ ಹರಿ ಓಂ. ಹರೇ ಕೃಷ್ಣ. ರೀನಾ ಮಾತಾಜಿ, ಕಸ್ತೂರಿ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆ ಕಲಿಯುವ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಅಕ್ಷಯ ತೃತೀಯ, ಒಳ್ಳೆಯ ದಿನ. ನಿಮಗೆಲ್ಲರಿಗೂ ಶುಭಾಶಯಗಳು. ಇವತ್ತಿನ ದಿನ ನಾವು ಬ್ರಹ್ಮ ಸಂಹಿತೆಯನ್ನು ನೋಡೋಣ. ಶ್ರೀ ಬ್ರಹ್ಮ ಸಂಹಿತಾ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ ಚಿಂತಾಮಣಿ ಪ್ರಕರ ಸತ್ಮ ಸುಕಲ್ಪ ವೃಕ್ಷ ಲಕ್ಷಾವೃತೇಷು ಸುರಭಿರಪಿ ಪಾಲಯಂತಂ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ವೇಣುಂ ತ್ವನಂತಮರವಿಂದ ದಲಾಯತಾಕ್ಷಂ ಬರ್ಹಾವತಂ ಸಮಸಿತಾಂಬುಧ ಸುಂದರಾಂಗಂ ಕಂದರ್ಪಕೋಟಿ ಕಮನೀಯ ವಿಶೇಷ ಶೋಭಂ
गोविन्दमादिपुरुषं तमहं भजामि आलोलचन्द्रकलसत्वनमाल्यवंशी रत्नाङ्गदं प्रणयकेलिकलाविलासम् श्यामं त्रिभङ्गललितं नियताप्रकाशम् गोविन्दमादिपुरुषं तमहं भजामि अङ्गानि यस्य सकलेन्द्रियवृत्तिमन्ति पश्यन्ति पान्ति कलयन्ति चिरं जगन्ति आनन्दचिन्मय सदुज्ज्वलविग्रहस्य गोविन्दमादिपुरुषं तमहं भजामि अद्वैतमच्युतमनादिमनन्तरूपम् आद्यं पुराणपुरुषं नवयौवनं च वेदेषु दुर्लभम् अदुर्लभम् आत्मभक्तौ गोविन्दमादिपुरुषं तमहं भजामि पन्तास्तु कोटिशतवत्सरसम्प्रगम्यो वायोरथापि मनसो मुनिपुङ्गवानां सोऽप्यस्ति यत्प्रपदसीम्नि अविचिन्त्य तत्त्वे गोविन्दमादिपुरुषं तमहं भजामि एकोऽप्यसौ रचयितुं जगदण्डकोटिं यच्चक्तिरस्ति जगदण्डचयायतन्तः अण्डान्तरस्थपरमाणुचयान्तरस्थं गोविन्दमादिपुरुषं तमहं भजामि यद्भावभावितधियो मनुजास्तथैव सम्प्राप्य रूपमहिमासनयानभूषः सूक्तैयमेव नियमा प्रतितैस्तुवन्ति गोविन्दमादिपुरुषं तमहं भजामि आनन्दचिन्मयरसा प्रतिभाविताभिः ताभिर्य एव निजरूपतया कलाभिः गोलोक एव निवसति अखिलात्मभूतो गोविन्दमादिपुरुषं तमहं भजामि प्रेमाञ्जनाचुरितभक्तिविलोचनेन सन्ता सदैव हृदयेषु विलोकयन्ति यं श्यामसुन्दरमचिन्त्य गुणस्वरूपम् गोविन्दमादिपुरुषं तमहं भजामि रामादिमूर्तिषु कलानियमेन तिष्ठन् नानावतारमकरोद्भुवनेषु किन्तु कृष्णस्वयं समभवत् परमापुमान्यो गोविन्दमादिपुरुषं तमहं भजामि यस्य प्रभा प्रभवतो जगदण्डकोटि कोटिष्वशेषवसुधादिविभूतिभिन्नं तद्ब्रह्म निष्कलमनन्तम् अशेषभूतं गोविन्दमादिपुरुषं तमहं भजामि माया हि यस्य जगदण्डशतानि सूते त्रैगुण्यतद्विषयवेदवितायमाना सत्त्वावलम्बि परसत्त्वं विशुद्धसत्त्वं गोविन्दमादिपुरुषं तमहं भजामि आनन्दचिन्मयरसात्मतया मनस्सु यः प्राणिनां प्रतिफलं स्मरताम् उपेत्या लीलायितेन भुवनानि जयत्यजस्रं गोविन्दमादिपुरुषं तमहं भजामि गोलोकनाम्नि निजधाम्नि तले च तस्या देवी महेश हरिधाम सुतेषु तेषु ते प्रभावनिचया विहिताश्च वेना गोविन्दमादिपुरुषं तमहं भजामि सृष्टिस्थिति प्रलय साधन शक्तिरेका चायेव यस्य भुवनानि बिभर्ति दुर्गा इच्छानुरूपमपि यस्य च चेष्टते सा गोविन्दमादिपुरुषं तमहं भजामि क्षीरं यथा दधिविकारविशेषयोगात् सञ्जायते न हि तथा पृथगस्ति हेतुः यः शम्भुतामपि तथा समुपैति कार्यात् गोविन्दमादिपुरुषं तमहं भजामि
दीपार्चिरेव हि दशान्तरम् अभ्युपेत्य दीपायते विवृतहेतु समानधर्मा यस्तादृगेव हि च विष्णुतया विभाति गोविन्दमादिपुरुषं तमहं भजामि। यः कारणार्णवजले भजति स्म योगा निद्रामनन्तजगदण्डसरोमकूपः आधारशक्तिमवलम्ब्य परां स्वमूर्तिं गोविन्दमादिपुरुषं तमहं भजामि। यस्वैकनिश्वसितकालमथावलम्ब्य जीवन्ति लोमविलजा जगदण्डनाथः विष्णुर्महान् स इह यस्य कलाविशेषो गोविन्दमादिपुरुषं तमहं भजामि। भास्वान्यताश्मशकलेषु निजेषु तेजः स्वीयं कियत् प्रकटयत्यपि तद्वतत्र ब्रह्माय एष जगदण्डविधानकर्ता गोविन्दमादिपुरुषं तमहं भजामि। यत्पादपल्लवयुगं विनिधाय कुम्भा द्वन्द्वे प्रणामसमये स गणाधिराजः विघ्नान् विहन्तुमलमस्य जगत्त्रयस्य गोविन्दमादिपुरुषं तमहं भजामि। अग्निर्मही गगनम् अम्बुमरुद्दिशश्च कालाततात्म मनसीति जगत्प्रमाणी यस्माद्भवन्ति विभवन्ति विशन्ति यं च गोविन्दमादिपुरुषं तमहं भजामि। यच्चक्षुरेष सविता सकलाग्रहाणां राजा समस्तसुरमूर्तिरशेष तेजः यस्याज्ञया भ्रमति संभ्रतकालचक्रो गोविन्दमादिपुरुषं तमहं भजामि। धर्मोतपापनिचया श्रुतयस्तपांसि ब्रह्मादिकीटपतगावधयश्च जीवः यत्तत्तमात्र विभवा प्रकटा प्रभावा गोविन्दमादिपुरुषं तमहं भजामि। यस्त्विन्द्रगोपमतवेन्द्रमहो स्वकर्मा बन्धानुरूपफलभाजनमातनोति कर्माणि निर्दहति किन्तु च भक्तिभाजां गोविन्दमादिपुरुषं तमहं भजामि। यं क्रोधकामसहजा प्रणयादिभीति वात्सल्यमोह गुरुगौरवसेव्यभावैः सञ्चिन्त्य तस्य सदृशी तनुमापुरेते गोविन्दमादिपुरुषं तमहं भजामि। श्रेया कान्ता कान्ता परमपुरुषः कल्पतरो द्रुमा भूमिश्चिन्तामणि गणमयि तोयममृतं कथागानं नाट्यं गमनमपि वंशी प्रियसखी चिदानन्दं ज्योतिः परमपि तदस्वाद्यमपि च स यत्रा क्षीराब्धि स्रवति सुरभिभ्यष्टसु महान् निमेषार्धाख्यो वा व्रजति न हि यत्रापि समयः भजे श्वेताद्वीपं तम् अहम् इह गोलोकमिति यं विदन्तस्ते सन्तः क्षितिविरलाचारा कतिपये ईश्वरा परमा कृष्णा सच्चिदानन्दविग्रहा अनादिरादिर्गोविन्दा सर्वकारणकारणम् ईश्वरा परमा कृष्णा सच्चिदानन्दविग्रहा अनादिरादिर्गोविन्दा सर्वकारणकारणम्। Yes. हरे कृष्ण। हरे कृष्ण हरे कृष्ण हरे कृष्ण हरे कृष्ण। ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಓಕೆ, ಇವತ್ತು ನಾವು 17ನೇ ಅಧ್ಯಾಯವನ್ನು ತಿಳಿದುಕೊಳ್ಳಲಿದ್ದೇವೆ. ಇದಕ್ಕೆ ಮೊದಲು ಪ್ರಾರ್ಥನೆಯನ್ನು ಮಾಡೋಣ.
ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸುಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಾಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜಯ. ಶ್ರೀ ಶ್ರೀ ಗೌರ ನಿತಾಯ ಕಿ ಜಯ. ಶ್ರೀಲ ಪ್ರಭುಪಾದ ಕಿ ಜಯ. ಹರೇ ಕೃಷ್ಣ. ಇಸ್ಕಾನ್ ಸಂಸ್ಥಾಪನಾಚಾರ್ಯ ಹಿಸ್ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರ ಬೋಧನೆಗಳ ಆಧಾರದ ಮೇಲೆ ನಾವು 18 ದಿವಸಗಳಲ್ಲಿ 18 ಅಧ್ಯಾಯಗಳಲ್ಲಿ ಏನಿದೆ ಅಂತ ತಿಳಿದುಕೊಳ್ತಾ ಇದ್ದೇವೆ. ಹಾಗೂ ದೇವಳದ ಅಧ್ಯಕ್ಷರಾದ ಹಿಸ್ ಗ್ರೇಸ್ ನಾಮನಿಷ್ಠ ಪ್ರಭು ಅವರ ಮಾರ್ಗದರ್ಶನದಲ್ಲಿ ನಾವು ಈ ತರಗತಿಯನ್ನು ಕೇಳುವುದಕ್ಕೆ, ತರಗತಿಯನ್ನು ನಡೆಸುವುದಕ್ಕೆ ಅನುಕೂಲವಾಗಿದೆ. ಸೊ ಎಲ್ಲಾ ಆಚಾರ್ಯರುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಹರೇ ಕೃಷ್ಣ ಎಲ್ಲ ಭಕ್ತರಿಗೆ. ಅಕ್ಷಯ ತೃತೀಯ ಇದರ ಶುಭ ದಿನದ ಎಲ್ಲರಿಗೂ ಶುಭ ದಿನಗಳು, ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡುವ ಮೊದಲು ಹಿಂದಿನ ತರಗತಿಯಲ್ಲಿ ನಾವು ಏನ್ ತಿಳಿದುಕೊಂಡೆವು ಅಂತ ನೋಡೋಣ. 16ನೇ ತರಗತಿಯಲ್ಲಿ ನಾವು ಏನ್ ತಿಳಿದುಕೊಂಡೆವು. ಸೊ 16ನೇ ಅಧ್ಯಾಯದಲ್ಲಿ ಭಗವಂತ ದೈವಿ ಗುಣಗಳು ಮತ್ತು ಆಸುರಿ ಗುಣಗಳ ಬಗ್ಗೆ ವಿವರಿಸ್ತಾರೆ. 26 ದೈವಿ ಗುಣಗಳನ್ನು ಹೇಳ್ತಾರೆ ಭಗವಂತ, ಮತ್ತೆ 6 ಆಸುರಿ ಗುಣಗಳನ್ನು ಹೇಳ್ತಾರೆ. ಅದು 6 ಆಸುರಿ ಗುಣ ಆದ್ರೂ ಕೂಡ ಅದು ಹೇಗೆ 26 ದೈವಿ ಗುಣಗಳನ್ನು ಡಾಮಿನೇಟ್ ಮಾಡ್ತದೆ ಅಂತೇಳಿ ನಾವು ತಿಳಿದುಕೊಂಡೆವು. ಈ ಕಲಿಯುಗದಲ್ಲಿ ಆಸುರಿ ಗುಣಗಳೇ ಎಲ್ಲದರಲ್ಲಿಯೂ ಜಾಸ್ತಿ ಇರ್ತದೆ ಅನ್ನೋದನ್ನು ನಾವು ನೋಡಿದ್ವಿ. ಅದಲ್ಲದೆ ದಿತಿ ಮತ್ತು ಅದಿತಿಯ ಉದಾಹರಣೆ ಮೂಲಕ ನಾವು ಅರ್ಥ ಮಾಡಿಕೊಂಡೆವು ದೈವಿ ಗುಣಗಳು ಯಾವುವು, ಆಸುರಿ ಗುಣಗಳು ಯಾವುವು ಅಂತ ಹೇಳಿ. ನರಕಕ್ಕೆ 3 ದ್ವಾರಗಳು, ಕಾಮ, ಕ್ರೋಧ, ಲೋಭ. ಸೊ ಈ ನರಕದ 3 ದ್ವಾರಗಳನ್ನು ತಪ್ಪಿಸಿಕೊಳ್ಳೋದು ಹೇಗೆ ಅಂತ ಭಗವಂತ ನಮಗೆ ಹೇಳ್ತಾರೆ. ಸೊ ಭಕ್ತಿ ಮಾರ್ಗದಲ್ಲಿ ನಾವು ನಡೀತಾ ಇದ್ರೆ ಈ ನರಕದ 3 ದ್ವಾರಗಳಿಂದ ನಾವು ತಪ್ಪಿಸ್ಕೊಳ್ಬಹುದು ಅಂತ ಭಗವಂತ ಹೇಳ್ತಾನೆ. ಸೊ ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಈ ದೈವಿ ಗುಣಗಳು ಎಲ್ಲವೂ ನಮ್ಮಲ್ಲಿ ಬರ್ತದೆ. ಹದಿನೇಳನೇ ಅಧ್ಯಾಯದ ಸಾರಾಂಶ. ಅನಧಿಕೃತ ಆರಾಧನೆಯ ಬಗ್ಗೆ ಅರ್ಜುನರ ವಿಚಾರಣೆ. ಭಗವಾನ್ ಕೃಷ್ಣನ ಉತ್ತರ. 3 ವಿಧಾನಗಳು ಒಬ್ಬರ ನಂಬಿಕೆ ಮತ್ತು ಆರಾಧನೆಯನ್ನು ನಿರ್ಧರಿಸುತ್ತದೆ. 3 ವಿಧಾನಗಳಲ್ಲಿ ಆಹಾರಗಳು, 3 ಯಜ್ಞ, 3 ವಿಧಾನಗಳಲ್ಲಿ 3 ರೀತಿಯ ತಪಸ್ಸು, 3 ವಿಧಾನಗಳಲ್ಲಿ ತಪಸ್ಸು, 3 ವಿಧಾನಗಳಲ್ಲಿ ದಾನ. ಓಂ ತತ್ ಸತ್. ಯಜ್ಞ, ದಾನ, ತಪಸ್ಸನ್ನು ಪರಮ ಪುರುಷನಿಗೆ ಅರ್ಪಿಸಬೇಕು. ಸೊ ಇಲ್ಲಿ ಈ ಅಧ್ಯಾಯದಲ್ಲಿ ಮೊದಲಿಗೆ ಅರ್ಜುನ ಕೇಳುವಂಥದ್ದು, ಶಾಸ್ತ್ರದಲ್ಲಿ ವಿಧಿಸಿರುವಂತ ಆರಾಧನೆಗಿಂತ ಮಾಡುವ ಆರಾಧನೆ ಹೇಗಿರುತ್ತೆ, ಆಚರಣೆಗಳು ಹೇಗಿರುತ್ತೆ ಅಂತೇಳಿ ಅದಕ್ಕೆ ಭಗವಂತ ಧರಿಸ್ತಾ ಇದ್ದಾನೆ. ಇಲ್ಲಿ ಶ್ರದ್ಧಾತ್ರಯ ವಿಭಾಗ ಯೋಗ, ಶ್ರದ್ಧೆಯ ಪ್ರಭೇದಗಳು. ಸೊ ಈ ಅಧ್ಯಾಯದಲ್ಲಿ 28 ಶ್ಲೋಕಗಳನ್ನು ನೀವು ನೋಡ್ತೀರಿ. ಸೊ ಇಲ್ಲಿ ಶ್ರದ್ಧಾತ್ರಯ, ಈಗ ಶ್ರದ್ಧೆ ಅಂದ್ರೆ ಒಂದು ನಂಬಿಕೆ, ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಹೇಗೆಂದ್ರೆ
ಈಗ ಈ ಹೇರ್ ಕಟ್ ಮಾಡ್ಲಿಕ್ಕೆ ಅಲ್ವಾ, ಬಾರ್ಬರ್ ಹತ್ರ ಹೋಗ್ತಾರೆ, ಅಲ್ಲಿ ಅವರು ಅದಕ್ಕೆ ಯೂಸ್ ಮಾಡ್ತಾರೆ, ಏನ್ ಹೇಳ್ತಾರೆ ಅದಕ್ಕೆ, ಪಾಲ್ ಅಂತ ಹೇಳ್ತಾರೆ, ಅದನ್ನ ಯೂಸ್ ಮಾಡ್ತಾರೆ. ಅಂದ್ರೆ ಅಲ್ಲಿ ನಾವು ನಂಬಿಕೆ ಇಟ್ಕೊಂಡು ಹೋಗ್ತೇವೆ ಅವ್ರ ಹತ್ರ, ಅಂದ್ರೆ ಯಾರು ಹೋಗ್ತಾರೆ ಹೇರ್ ಕಟ್ ಮಾಡ್ಲಿಕ್ಕೆ, ಅವ್ರು ನಂಬಿಕೆ ಇಟ್ಕೊಂಡು ಹೋಗ್ತಾರೆ ಅಲ್ವಾ ಪುರುಷರು. ಸೊ ಹೀಗೆ ಹೇಳ್ತಾರೆ. ಈಗ ತರಕಾರಿ ಅಂಗಡಿಗೆ ಹೋಗ್ತೇವೆ, ಅಲ್ಲಿ ತರಕಾರಿಯನ್ನು ತೆಗೆದುಕೊಳ್ತೇವೆ, ಅಲ್ಲಿ ಕೂಡ ಅವ್ರ ಹತ್ರ ನೈಫ್ ಇರ್ತದೆ, ಅಂದ್ರೆ ಚಾಕು ಎಲ್ಲ ಇರುತ್ತಲ್ಲ. ಸೊ ಅಂದ್ರೆ ನಾವು ಪ್ರತಿಯೊಂದಲ್ಲೂ ಕೂಡ ನಂಬಿಕೆಯನ್ನು ಇಟ್ಟು ಹೋಗ್ತೇವೆ ಅಂತ. ಆದ್ರೆ ಯಾವಾಗ ಆಧ್ಯಾತ್ಮಿಕದಲ್ಲಿ ನಾವು ವಿಷಯವನ್ನು ತಿಳಿದುಕೊಳ್ಳೋಕೆ ಹೋಗ್ತೇವೆ, ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದುಕೊಳ್ಳಕ್ಕೆ ಹೋಗ್ತೇವೆ, ಅಲ್ಲಿ ನಾವು ತುಂಬಾ ವಿಮರ್ಶೆ ಮಾಡ್ಲಿಕ್ಕೆ ಹೋಗ್ತೇವೆ. ಆದ್ರೆ ವಿಮರ್ಶೆ ಮಾಡೋದು ಕೂಡ ನಮ್ಗೆ ತುಂಬಾ ಅಗತ್ಯ. ನಾವು ಅದು ಇದು ಪರಂಪರೆಯಿಂದ ಬಂದಿದ್ಯಾ, ಮತ್ತೆ ಅಧಿಕೃತ ಗುರುಗಳ ಅಂತ ಇದನ್ನೆಲ್ಲ ನೋಡ್ಬೇಕು ಸರಿ. ಅದನ್ನ ನೋಡಿ ಮೇಲೆ ಕೂಡ ನಾವು ವಿಮರ್ಶೆ ಮಾಡ್ತಾ ಹೋಗ್ತೇವೆ, ಅದು ಸರಿಯಲ್ಲ. ನಾವು ಶಾಸ್ತ್ರದಲ್ಲಿ ಏನು ಕೊಟ್ಟಿದ್ದಾರೆ ಅದಕ್ಕನುಸಾರವಾಗಿ ನಾವು ಅದನ್ನ ಅನುಸರಿಸಿಕೊಂಡು ನಾವು ಆಧ್ಯಾತ್ಮಿಕದಲ್ಲಿ ಮುನ್ನೋಡಿದಕ್ಕೆ ನಮ್ಗೆ ಸಾಧ್ಯವಾಗ್ತದೆ. ಈಗ ನೀವು ಹೆಚ್ಚಾಗಿ ಗಮನಿಸಿರ್ಬೋದು, ನಾವು ಎಲ್ಲ ಕಡೆ ನಾವು ನಂಬಿಕೆಯನ್ನು ಇರ್ತೇವೆ, ಶ್ರದ್ಧೆಯನ್ನು ಇರ್ತೇವೆ, ಆದ್ರೆ ಆ ಆಧ್ಯಾತ್ಮಿಕ ನಾವು ಆಧ್ಯಾತ್ಮಿಕದಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದ್ರೆ ಹೆಚ್ಚಾಗಿ ನಾವು ಏನ್ ಮಾಡ್ತೇವೆ ಅಂದ್ರೆ ಮನಸ್ಸು ಇಚ್ಛೆ ನಡೆದುಕೊಳ್ತೇವೆ. ಆಯ್ತು, ನಮ್ಗೆ ಮನಸ್ಸಿಗೆ ಬಂದಾಗೆ ಯಾವ್ದು ನಮ್ಗೆ ಅನುಕೂಲ ಆಗುತ್ತೆ ಅದರ ರೀತಿ ನಡೆದುಕೊಳ್ತೇವೆ. ಆದ್ರೆ ಶಾಸ್ತ್ರದಲ್ಲಿ ಏನಿದೆ ಅದಕ್ಕೆ ಅನುಸಾರವಾಗಿ ನಾವು ನಡೆದುಕೊಂಡ್ರೆ ನಮಗೆ ಆಧ್ಯಾತ್ಮದಲ್ಲಿ ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ನೋಡ್ಬೋದು. ಇಲ್ಲಿ ಈ 3 ಗುಣಗಳಲ್ಲಿ ಹೇಗಿರ್ತದೆ ನಂಬಿಕೆಗಳು ಅಂತ ಹೇಳಿ ನೋಡ್ತೇವೆ. ಈಗ ಅರ್ಜುನ ಉವಾಚ ಏ ಶಾಸ್ತ್ರ ವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಾ. ಅರ್ಜುನನು ಪ್ರಶ್ನಿಸಿದನು, ಕೃಷ್ಣ, ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು? ಅವರು ಸತ್ವಗುಣದವರೇ, ರಜೋಗುಣದವರೇ, ತಾಮಸ ಗುಣದವರೇ? ಇಲ್ಲಿ ಅರ್ಜುನನ ಪ್ರಶ್ನೆಯಿಂದ ಪ್ರಾರಂಭ ಆಗ್ತಾ ಇದೆ ಈ ಅಧ್ಯಾಯ. ಧರ್ಮಶಾಸ್ತ್ರಗಳಲ್ಲಿ ಆ ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಮನಸ್ಸಿಗೆ ಬಂದಂತೆ ಯಾರು ನಡೆದುಕೊಳ್ತಾರೆ, ಅವ್ರು ಯಾವ ಗುಣದವರು ಅಂತ. ಸೊ ಈಗ 4ನೇ ಅಧ್ಯಾಯದ 39ನೇ ಶ್ಲೋಕದಲ್ಲಿ ಏನ್ ಹೇಳಿದೆ ಅಂದ್ರೆ, ಶ್ರದ್ಧವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಅಂದ್ರೆ ದಿವ್ಯ ಜ್ಞಾನಕ್ಕೆ ಮುಡಿಪಾದ ಮತ್ತು ಇಂದ್ರಿಯ ನಿಗ್ರಹ ಮಾಡಿದ ಶ್ರದ್ಧಾವಂತನಿಗೆ ಇಂತಹ ಜ್ಞಾನವನ್ನು ಪಡೆಯುವ ಅರ್ಹತೆ ಇರುತ್ತದೆ. ಅದನ್ನು ಪಡೆದು ಅವನು ಶೀಘ್ರವಾಗಿ ಪರಮ ಆಧ್ಯಾತ್ಮಿಕ ಶಾಂತಿಯನ್ನು ಪಡೆಯುವನು. ಅಂದ್ರೆ ಯಾರಿಗೆ ಒಂದು ದಿವ್ಯ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ, ಆ ಜ್ಞಾನಕ್ಕೆ ಪಡೆದುಕೊಳ್ಳೋದಕ್ಕೆ ಅವರು ಅರ್ಹತೆಯನ್ನು ಪಡಿತಾರೆ ಅಂದ್ರೆ ಅವ್ರಿಗೆ ಅದರಲ್ಲಿ ಇಂದ್ರಿಯ ನಿಗ್ರಹ ಮಾಡಿದ ಶ್ರದ್ಧಾವಂತರಿಗೆ ಮಾತ್ರ ಇದು ಸಾಧ್ಯ ಅಂತ ಹೇಳಿ ಅಲ್ಲಿ ಹೇಳ್ತಾರೆ ಆ ಒಂದು ಶ್ಲೋಕದಲ್ಲಿ. ಹಾಗೆ ಇಲ್ಲಿ ಹೇಳುವಂಥದ್ದು, ಶ್ರದ್ಧೆಯಿಂದ ಒಂದು ಪೂಜಾ ವಿಧಾನವನ್ನೇ ಶ್ರದ್ಧೆಯಿಂದ ಆಚರಿಸಿಕೊಂಡು ಬಂದವನು ಕ್ರಮೇಣ ಜ್ಞಾನದ ಹಂತಕ್ಕೆ ಇರ್ತಾನೆ ಮತ್ತು ಶಾಂತಿ ಶ್ರೇಯಸ್ಸುಗಳ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸ್ತಾನೆ. ಹಾಗೆ ಹೇಳ್ತಾರೆ ಇಲ್ಲಿ, ಶಾಸ್ತ್ರದಲ್ಲಿ ವಿಧಿಸಿರುವ ತತ್ವಗಳನ್ನು ಪಾಲಿಸದಿರುವವನಿಗೆ, ಯಾರು ಪಾಲಿಸುವುದಿಲ್ಲ ಅವರಿಗೆ ಅಸುರ ಅಂತ ಹೇಳ್ತಾರೆ. ಶಾಸ್ತ್ರ ವಿಧಿಗಳನ್ನು ನಿಷ್ಠೆಯಿಂದ ಪಾಲಿಸುವವನಿಗೆ ದೇವ ಎಂದು ಹೆಸರು. ಇದು ನಾವು 16ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಅದರಲ್ಲಿ ತಿಳಿಸಲಾಗಿದೆ. ಹಾಗೆ ಇಲ್ಲಿ ಅರ್ಜುನನ ಪ್ರಶ್ನೆ ಏನಂತ ಹೇಳಿದ್ರೆ, ಹೀಗೆ ಈ ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು, ಅವ್ರು ಯಾವ ಗುಣದವರು ಅಂತ ಹೇಳಿ ಅದಕ್ಕೆ ಇಲ್ಲಿ ಭಗವಂತ ಉತ್ತರಿಸ್ತಾನೆ. ಈಗ ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು ಸತ್ವಾನುರೂಪ ಸರ್ವಸ್ಯಾಂ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋ ಅಯಂ ಪುರುಷೋ ಯೋ ಯತ್ ಶ್ರದ್ಧಾ ಸ ಏವ ಸಹ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ದೇಹಧಾರಿಯಾದ ಆತ್ಮನು ಪಡೆದ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆಯು 3 ಬಗೆಗಳದ್ದು ಆಗಿರಬಹುದು, ಸಾತ್ವಿಕ, ರಾಜಸ, ತಾಮಸ. ಈಗ ಆ ಬಗ್ಗೆ ಕೇಳು. ಭರತ ವಂಶಜನಾದ ಅರ್ಜುನನೇ, ವಿವಿಧ ಪ್ರಕೃತಿ ಗುಣಗಳಲ್ಲಿ ಮನುಷ್ಯನು ಬದುಕಿದ ರೀತಿಗೆ ಅನುಗುಣವಾಗಿ
ಅವನು ನಿರ್ದಿಷ್ಟ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಜೀವಿಯು ಗಳಿಸಿಕೊಂಡ ಗುಣಗಳಿಗೆ ಅನುಗುಣವಾಗಿ ಅವನು ಒಂದು ನಿರ್ದಿಷ್ಟ ಶ್ರದ್ಧೆಯವನು ಎಂದು ಹೇಳುತ್ತಾರೆ. ಸೊ ಒಂದು ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಯಾವುದಾದ್ರು 3 ಗುಣಗಳು? ಹರೇ ಕೃಷ್ಣ. ಸಾತ್ವಿಕ, ರಾಜಸ, ತಾಮಸ. ಓಕೆ, ಸತ್ವಗುಣ, ರಜೋಗುಣ, ತಮೋಗುಣ. ಹ್ಮ್. ಸತ್ವಗುಣ, ರಜೋಗುಣ, ತಮೋಗುಣ ಈ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆಯು 3 ಬಗೆಗಳದ್ದು ಅಂತ ಹೇಳಿ ಇದ್ರ ಬಗ್ಗೆ ಹೇಳ್ತಾನೆ. ಈಗ ಭಗವಂತ ಏನ್ ಹೇಳ್ತಾರಂದ್ರೆ, ಶಾಸ್ತ್ರಗಳ ನಿಯಮ ನಿಬಂಧನೆಗಳನ್ನು ತಿಳಿದು ಕೂಡ ಸೋಮಾರಿತನದಿಂದಲೋ ಜಡತ್ವದಿಂದಲೋ ಆ ನಿಯಮ ನಿಬಂಧನೆಗಳನ್ನು ಅನುಸರಿಸುವುದನ್ನು ಬಿಟ್ಟು ಬಿಡುವವರು ಐಹಿಕ ಪ್ರಕೃತಿಯ ಗುಣಗಳ ಅಧೀನರು. ಯಾವಾಗ ಶಾಸ್ತ್ರಗಳಲ್ಲಿ ವಿಧಿಸಿದ್ದಾರೆ ಅದರ ಪ್ರಕಾರ ಯಾರು ನಡೆದುಕೊಳ್ಳೋದಿಲ್ಲ, ಸೊ ಅವರು ಮತ್ತೆ ಈ 3 ಗುಣಗಳ ಬಂಧನಕ್ಕೆ ಒಳಗಾಗ್ತಾರೆ ಅಂತ ಹೇಳಲಾಗ್ತದೆ. ಹಾಗೆ ಸತ್ವ, ರಜಸ, ತಮಸಗಳಲ್ಲಿ ಅವರ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಅವರು ಒಂದು ವಿಶಿಷ್ಟ ಗುಣದ ಸ್ವಭಾವವನ್ನು ಪಡೆಯುತ್ತಾರೆ. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಹೇಗೆಂದ್ರೆ, ಈಗ ಪ್ರಾಣಿಯ ಎಲುಬು, ಶಂಖ, ಎಲುಬನ್ನು ಏನ್ ಮಾಡ್ತಾರೆ, ಶುಭ ಅಂತ ಪರಿಗಣಿಸೋದಿಲ್ಲ ಅಲ್ವಾ? ಆದ್ರೆ ಪ್ರಾಣಿಯ ಎಲುಬಾಗಿರುವಂತಹ ಶಂಖವನ್ನು ನಾವೆಲ್ಲರೂ ಊದ್ತೇವೆ. ಸೊ ಆ ಶಂಖದಿಂದ ಬರುವ ಒಂದು ಏನು ದಿವ್ಯವಾದ ಮಂಗಳಕರವಾದ ವಾತಾವರಣವನ್ನು ಅದು ಉಂಟು ಮಾಡುತ್ತೆ. ಆ ಒಂದು ನಾದ ಏನ್ ಬರುತ್ತೆ, ಸೌಂಡ್. ಸೊ ಇದು ತುಂಬಾ ಮಂಗಳಕರವಾದದ್ದು ಅಂತ ಹೇಳಲಾಗ್ತದೆ. ಶಂಖವನ್ನು ಊದುವಂಥದ್ದು ಬೆಳಿಗ್ಗೆ ಮತ್ತೆ ಸಂಜೆ ಕೆಲವರ ಮನೆಯಲ್ಲಿ ಊದ್ತಾರೆ. ಯಾಕೆ ನಾವು ಹೀಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಅದು ನಮ್ಮ ಶಾಸ್ತ್ರದಲ್ಲಿ ಅವರು ತಿಳಿಸಿದ್ದಾರೆ. ಸೊ ಇದು ವೈಜ್ಞಾನಿಕ ಸಂಶೋಧನೆಯಿಂದ ಕೂಡ ದೃಢಪಟ್ಟಿದೆ. ಶಂಖದ ನಾದದಿಂದ ಎಷ್ಟೆಷ್ಟೋ ವೈರಾಣುಗಳು ನಾಶವಾಗ್ತವೆ, ಮತ್ತೆ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ, ನೆಗೆಟಿವ್ಸ್ ಎಲ್ಲ ಹೋಗುತ್ತೆ ಅಂತೇಳಿ. ಇದೇ ರೀತಿ ಪ್ರಾಣಿಯ ಮಲವನ್ನು ಪವಿತ್ರ ಅಂತ ನಾವು ಭಾವಿಸೋದಿಲ್ಲ, ಆದ್ರೆ ಹಸುವಿನ ಸಗಣಿ ಅದು ತುಂಬಾ ಪವಿತ್ರ, ತುಂಬಾ ಒಳ್ಳೆಯದು, ಪರಿಶುದ್ಧವಾದದ್ದು ಅಂತ ನಮ್ಮ ಶಾಸ್ತ್ರದಲ್ಲಿ ಅದರ ಬಗ್ಗೆ ಹೇಳಲಾಗಿದೆ. ವಿಜ್ಞಾನಿಗಳು ಕೂಡ ಎಷ್ಟೋ ಸಂಶೋಧನೆಗಳನ್ನು ನಡೆಸಿದ ನಂತರ ಅವರು ಹೇಳ್ತಾರೆ, ಹೌದು ಸಗಣಿಯಲ್ಲಿ ಕೂಡ ತುಂಬಾ ಒಳ್ಳೆಯ ಅಂಶ ಇದೆ, ಸೊ ಅದರಲ್ಲಿ ಔಷಧೀಯ ಗುಣಗಳಿದೆ ಅಂತ ಹೇಳಿ. ಸೊ ಈ 3 ಗುಣಗಳನ್ನು ಉದಾಹರಣೆ ಮೂಲಕ ನಾವು ಅರ್ಥ ಮಾಡಿಕೊಳ್ಬಹುದು. ಹೇಗೆಂದ್ರೆ, ಈ ಅಣ್ಣ ತಮ್ಮಂದಿರ ಉದಾಹರಣೆ ಮೂಲಕ ವಿಭೀಷಣ, ರಾವಣ, ಕುಂಭಕರ್ಣ. ಈಗ ನಿಮ್ಮಲ್ಲಿ ಪ್ರಶ್ನೆ, ವಿಭೀಷಣ, ರಾವಣ, ಕುಂಭಕರ್ಣ ಯಾವ ಗುಣದಲ್ಲಿದ್ರು? ವಿಭೀಷಣ ಯಾವ ಗುಣದಲ್ಲಿದ್ರು? ಅಂದ್ರೆ ಅವರು ಸಾತ್ವಿಕ ಗುಣದಲ್ಲಿದ್ರು ಅನ್ಸುತ್ತೆ ಮಾತಾಜಿ. ಓಕೆ, ಮತ್ತೆ ರಾವಣ? ರಾವಣ ಅವರು ಅದೇ ಕಾಮ, ಕ್ರೋಧ, ಮದದಲ್ಲಿ ಒಂದು ಅವ್ರಿಗೂ ಆಗಿತ್ತಲ್ಲ. ಬೇರೆಯವ್ರ ಅಂದ್ರೆ ಅದೇ ಬೇರೆಯವ್ರಿಗೆ ರಾಜಸ ಗುಣದಲ್ಲಿದ್ರು ಅವರು. ಬೇರೆಯವ್ರಿಗೆ ಕೂಡ ಕುಂಭಕರ್ಣ ಅವರು ತಾಮಸ ಅಲ್ವಾ ಮಾತಾಜಿ? ಯಾವಾಗ್ಲೂ ನಿದ್ರೆ ಮಾಡ್ತಾ, ಅಂದ್ರೆ ನಿದ್ರೆ ಮೀನ್ಸ್ ನಿದ್ರೆ ಹೆಚ್ಚಾಗಿತ್ತಲ್ಲ ಅವರಿಗೆ ನಾರ್ಮಲ್ ಆಗಿ. ಓಕೆ, ಈಗ ವಿಭೀಷಣ ಸತ್ವಗುಣಕ್ಕೆ ಉದಾಹರಣೆ ನೀವು ಹೇಳಿದಾಗೆ. ಸೊ ಅವನು ಭಗವಂತನ ಭಕ್ತನಾಗಿದ್ದ, ತುಂಬಾ ಪ್ರಾಮಾಣಿಕನಾಗಿದ್ದ, ಎಲ್ಲಾ ವಿಷಯಗಳಲ್ಲಿ ಕೂಡ ತುಂಬಾ ಪ್ರಾಮಾಣಿಕನಾಗಿದ್ದ. ಅವನು ತನ್ನ ಅಣ್ಣನಿಗೆ ಒಂದು ಒಳ್ಳೆಯ ಸಲಹೆಗಳನ್ನು ಕೊಡ್ತಾ ಇದ್ದ. ಅಣ್ಣ ಏನಾದ್ರೂ ತಪ್ಪು ಮಾಡಿದಾಗ, ರಾವಣ ಏನಾದ್ರೂ ತಪ್ಪು ಮಾಡಿದಾಗ ವಿಭೀಷಣ ಅವನಿಗೆ ಹೇಳ್ತಾ ಇದ್ದ ಯಾವ್ದು ಸರಿ ಯಾವ್ದು ತಪ್ಪು ಅಂತೇಳಿ ಒಂದು ಡಿಸ್ಕ್ರಿಮಿನೇಟ್ ಮಾಡುವಷ್ಟು ಒಂದು ಸಾಮರ್ಥ್ಯ ಇತ್ತು ಅವನಿಗೆ. ತುಂಬಾ ವಿಶ್ವಾಸಕ್ಕೆ ಅರ್ಹನಾಗಿದ್ದ, ಅವನು ರಾಮನ ಭಕ್ತನಾಗಿದ್ದ. ತನ್ನ ಗೋಡೆಯ ಮೇಲೆಲ್ಲ ರಾಮನಾಮ ಅಂತ ಬರೆದಿದ್ದ ಅವನು. ಅವಾಗ ಈ ಏನ್ ಮಾಡ್ತಾನೆ, ವಿಭೀಷಣ ಅವರ ಗೋಡೆಯ ಮೇಲೆಲ್ಲ ರಾಮ ರಾಮ ಅಂತ ಬರ್ದಿರೋದ್ ನೋಡ್ಬಿಟ್ಟು ರಾವಣ ಹೇಳ್ತಾನೆ, ಇದೇನಿದು ರಾಮ ರಾಮ ಅಂತ ಬರ್ದಿದ್ಯಲ್ಲ ಅಂತ. ಅದಕ್ಕೆ ವಿಭೀಷಣ ಹೇಳ್ತಾನೆ, ರಾವಣ ಮತ್ತು ಮಂಡೋದರಿ ಅಂತ ಬರ್ದಿದೀನಿ ಅಂತೇಳಿ. ಹೀಗೆ ಅಂದ್ರೆ ರಾವಣ ಹೇಳ್ತಾನೆ, ಹಾಗಾದ್ರೆ ನನ್ನ ಗೋಡೆಯ ಬೆಲೆ ಕೂಡ ನೀನು ಬರಿ ಅಂತ ಹೇಳ್ಕೊಂಡು. ಸೊ ಅಣ್ಣ ರಾವಣ ಯಾವಾಗ ಮಾತೆ ಸೀತೆಯನ್ನು ಅಪಹರಿಸಿದಾಗ ವಿಭೀಷಣ ಅಣ್ಣನ ಹತ್ತಿರ ವಿನಂತಿಯನ್ನ ಮಾಡ್ತಾನೆ, ಏನಂತೇಳಿ, ದಯವಿಟ್ಟು ಮಾತೆ ಸೀತೆಯನ್ನು ಬಿಟ್ಬಿಡು, ಇದು ನಮ್ಮ ವಂಶವನ್ನೇ ನಾಶ ಮಾಡುವಂಥದ್ದು ನೀನು ಮಾಡಿರುವಂತ ಕೆಲಸ ಅಂತ. ಆಗ ರಾವಣ ಅವನ ಮಾತನ್ನು ಕೇಳದೇ ಇದ್ದಾಗ ವಿಭೀಷಣ ಎಲ್ಲವನ್ನು ಬಿಟ್ಟು ರಾಮನ ಬಳಿಗೆ ಬರುವಂಥದ್ದು. ಹಾಗೆ ಇಲ್ಲಿ ರಾವಣ ಅಂತ ಹೇಳಿದ್ರೆ ಅವನು ರಜೋಗುಣಕ್ಕೆ ಉದಾಹರಣೆ ಅಂತ ನೋಡ್ಬೋದು. ಯಾಕೆಂದ್ರೆ ರಾವಣನಲ್ಲಿ ದುರಾಸೆ, ಲೋಭ, ಅತಿವಾಸೆ, ನೋಡಿದ್ದೆಲ್ಲ ತನ್ನದವಾಗಿ ಮಾಡ್ಬೇಕಂತ ಆಸೆ ಇತ್ತು, ತನ್ನದಾಗಬೇಕೆಂಬ ಆಸೆ.
ಸೊ ದುರಾಸೆಯಿಂದ ಅವನು ಮಾತೆ ಸೀತೆಯನ್ನು ಅಪಹರಿಸಿದ. ಇಂದ್ರಿಯ ತೃಪ್ತಿಗೋಸ್ಕರ ಎಷ್ಟೋ ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡ್ತಾನೆ. ಇದೊಂದು ರಜೋಗುಣಕ್ಕೆ ಉತ್ತಮ ಉದಾಹರಣೆ. ಇನ್ನು ಕುಂಭಕರ್ಣ ತಮೋ ಗುಣಕ್ಕೆ ಉತ್ತಮ ಉದಾಹರಣೆ. ಈಗ ನೀವು ಹೇಳಿದ್ರಲ್ಲ ಹಾಗೆ ಮಾತಾಜಿ ಹೇಳಿದಾಗ 6 ತಿಂಗಳು ಮಲಗ್ತಾ ಇದ್ದ, 6 ತಿಂಗಳು ಮಿತಿ ಮೀರಿ ತಿಂತಾ ಇದ್ದ. ಅನ್ಲಿಮಿಟೆಡ್ ಈಟಿಂಗ್ ಅಂಡ್ ಅನ್ಲಿಮಿಟೆಡ್ ಸ್ಲೀಪಿಂಗ್ ಅಂತ. ಸೊ ಇದನ್ನು ಮಾಡ್ತಿದ್ದ ಕುಂಭಕರ್ಣ. ಸೊ ಇದು ತಮೋ ಗುಣಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಹೀಗೆ ಈ 3 ಜನರಲ್ಲಿ ಸತ್ವಗುಣ, ರಜೋಗುಣ, ತಮೋ ಗುಣ ಹೇಗೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬಹುದು. ಸೊ ಈ 3 ಗುಣಗಳಲ್ಲಿ ನಮ್ಮ ಜೀವನ ಯಾವ ರೀತಿ ಇರುತ್ತೆ ಅಂತೇಳಿ, ಈಗ ಒಂದು ಟ್ಯೂಬ್ ಲೈಟ್, ಈಗ ನಮ್ಮ ಪ್ರಜ್ಞೆ ಟ್ಯೂಬ್ ಲೈಟ್ ತರಹ ಬಿಳಿಯ ಬಣ್ಣದಿಂದ ಅದು ಕೂಡಿರುತ್ತೆ. ನಾವು ಅದು ಯಾವ ಕಲರ್ನ ಪೇಪರ್ನಿಂದ ಅದನ್ನ ಕವರ್ ಮಾಡ್ತೇವೆ, ಅದೇ ರೀತಿ ಅದು ಬೆಳಕು ನಮ್ಗೆ ಕೊಡ್ತದೆ ಅಲ್ವಾ. ಹಾಗೆ ಇಲ್ಲಿ ನೋಡ್ಬೋದು ನೀವು ಸತ್ವಗುಣದಲ್ಲಿ ಹೇಗೆ ಶ್ರದ್ಧಾ, ಭಕ್ತಿ, ಪ್ರೇಮ, ಕೃಷ್ಣ ಪ್ರೇಮ ಅಂತ ಪಡೀತಾರೆ. ರಜೋಗುಣದಲ್ಲಿ ಏನ್ ಮಾಡ್ತಾರೆ, ಕರ್ಮ, ಕಾಮ, ಸ್ವರ್ಗಲೋಕ. ಇದಾಯ್ತು. ಓಕೆ, ಶುದ್ಧ ಸತ್ವದಲ್ಲಿ ಭಕ್ತಿ, ಪ್ರೇಮ, ಕೃಷ್ಣ ಪ್ರೇಮ ಸಿಗುತ್ತೆ, ಭಕ್ತಿ ಮಾಡ್ತಾರೆ. ಮತ್ತೆ ಸತ್ವಗುಣದಲ್ಲಿ ಜ್ಞಾನ, ಮುಕ್ತಿ, ಬ್ರಹ್ಮನ್ ಅಂದ್ರೆ ಜ್ಞಾನಿ ಆಗ್ತಾರೆ. ಇನ್ನು ರಜೋಗುಣದಲ್ಲಿ ಕರ್ಮ, ಕಾಮ, ಸ್ವರ್ಗಲೋಕ, ಕರ್ಮಿ. ಸೊ ಭಕ್ತ, ಜ್ಞಾನಿ, ಕರ್ಮಿ. ಸೊ ಭಕ್ತ ಅಂತ ಹೇಳಿದ್ರೆ ಶುದ್ಧ ಸತ್ವ, 3 ಗುಣಗಳನ್ನು ಮೀರುವಂತದ್ದು. ಭಕ್ತಿಯನ್ನು ಮಾಡಿ ಮಾಡಿ ಅವರು ಕೃಷ್ಣ ಪ್ರೇಮವನ್ನು ಪಡಿತಾರೆ. 3 ಗುಣಗಳನ್ನು ಮೀರಿರ್ತಾರೆ ಅವರು, ಸತ್ವಗುಣ, ರಜೋಗುಣ, ತಮೋಗುಣ. ಇನ್ನು ಸತ್ವಗುಣದಲ್ಲಿರೋರು ಏನಾಗ್ತಾರೆ, ಅವರು ಜ್ಞಾನವನ್ನು ಪಡೆದುಕೊಳ್ತಾರೆ, ಮುಕ್ತಿಯನ್ನು ಪಡಿತಾರೆ. ಅವರಿಗೆ ಬ್ರಹ್ಮನ್ ಅಂದ್ರೆ ಜ್ಞಾನಿ, ಬ್ರಹ್ಮನ ಸಾಕ್ಷಾತ್ಕಾರ ಆಗುತ್ತೆ. ನಾನು ದೇಹ ಅಲ್ಲ, ನಾನು ಆತ್ಮ ಅಂತೇಳಿ. ನಂತರ ರಜೋಗುಣದವ್ರು ಏನ್ ಮಾಡ್ತಾರೆ, ಕರ್ಮಿಗಳು ಅಂದ್ರೆ ಕೆಲಸ ಮಾಡ್ತಾರೆ, ಮತ್ತೆ ಅವರ ಒಂದು ಇಚ್ಛೆಗಳನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರ ಅವರು ಕೆಲಸ ಮಾಡುವಂಥದ್ದು. ಹಾಗೆ ಪುಣ್ಯ ಗಳಿಸ್ತಾರೆ, ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಹೀಗೆ ಮತ್ತೆ ಸ್ವರ್ಗಲೋಕದಲ್ಲಿ ಪುಣ್ಯ ಎಲ್ಲ ಕ್ಷೀಣಿಸಿದ ನಂತರ ಮತ್ತೆ ಈ ಒಂದು ಭೂಲೋಕಕ್ಕೆ ಬರ್ತಾರೆ. ಇದನ್ನ ನಾವು ಇಲ್ಲಿ ನೋಡ್ಬೋದು. ಜ್ಞಾನಿಗಳು ಕೂಡ ಹಾಗೆ, ಅವರು ಕೂಡ ಅಲ್ಲಿಂದ ಭೂಲೋಕಕ್ಕೆ ಬಂದೇ ಬರ್ತಾರೆ. ಭಕ್ತ ಮಾತ್ರ ಭಗವಂತನ ಧಾಮಕ್ಕೆ ಹೋಗ್ತಾನೆ, ಯಾಕಂದ್ರೆ ಅವನು 3 ಗುಣಗಳನ್ನು ಕೂಡ ಮೀರಿದಾನೆ. ಇನ್ನು ತಮೋ ಗುಣದ್ದು ಕೇಳೋದು ಬೇಡ, ಅವರು ಹೇಗಿದ್ರು ನರಕಕ್ಕೆ ಹೋಗುವಂಥದ್ದು ತಮೋ ಗುಣದಲ್ಲಿದ್ರೆ ಅಲ್ವಾ. ಇದನ್ನ ನಾವು ನಿನ್ನೆ ಒಂದು ತರಗತಿಯಲ್ಲಿ ನೋಡಿದ್ವಿ. ಹಾಗೆ ಇಲ್ಲಿ ಹೇಳ್ತಾರೆ, ಈ ಟ್ಯೂಬ್ ಲೈಟ್ ಅನ್ನ ಬಿಳಿಯ ಬಣ್ಣದಲ್ಲಿರುತ್ತೆ ಅದು. ನಂತರ ಅದಕ್ಕೆ ಯಾವ ಕಲರ್ ಪೇಪರ್ನಿಂದ ನಾವು ಕವರ್ ಮಾಡ್ತೇವೆ, ನಾವು ಯಾವ ಗುಣದಲ್ಲಿ ಇರ್ತೇವೆ ಅಂತೇಳಿ ಇದನ್ನ ನಾವು ಇಲ್ಲಿ ಪರಿಗಣಿಸಬಹುದು. ಸೊ ಈ 3 ಗುಣಗಳು 3 ಕಲರ್ ಅನ್ನು ತೋರಿಸುತ್ತೆ. ಈ 3 ಗುಣಗಳನ್ನು ಮೀರುವಂತದ್ದು ಶುದ್ಧ ಸತ್ವ, ಬಿಳಿ ಬಣ್ಣ ಅಂತ ಹೇಳಿ. ಹಾಗೆ ಇಲ್ಲಿ ನಾವೀಗ 14ನೇ ಅಧ್ಯಾಯದಲ್ಲಿ ಒಂದು 3 ಫ್ಯಾಮಿಲಿಗಳ ಬಗ್ಗೆ ಒಂದು ಉದಾಹರಣೆ ನೋಡಿದ್ವಿ. ಹೇಗೆ ಸತ್ವಗುಣದಲ್ಲಿರುವವರು ಆ ಒಂದು ಶಾಂತಿಯಿಂದ ಎಲ್ಲವೂ ಕೂಡ ಒಂಥರ ನೋಡುವವರಿಗೆ ಅವರು ಸಂತೋಷದಿಂದ ಇರುವ ಹಾಗೆ, ಇದ್ದದರಲ್ಲಿ ತೃಪ್ತಿಯನ್ನು ಪಟ್ಕೊಂಡು, ಅಂದ್ರೆ ಅವರನ್ನು ಅವರಲ್ಲಿರುವ ಜ್ಞಾನ ಏನಾಗುತ್ತೆ, ಅವರನ್ನ ಬಂಧಿಸುತ್ತೆ ಅಂತ ಹೇಳಿದ್ರೆ, ನಾನು ಇತರರಿಗಿಂತ ಶ್ರೇಷ್ಠ, ಯಾರು ವಿಜ್ಞಾನಿ ಆಗ್ಲಿ ಅಥವಾ ಕವಿಗಳಾಗ್ಲಿ, ಅವರು ತಿಳಿತಾರೆ ನಾನು ಇತರರಿಗಿಂತ ಶ್ರೇಷ್ಠನಾಗಿದ್ದೇನೆ. ಮತ್ತೆ ಅವರಿಗೆ ಆ ಜ್ಞಾನವು ಬಂಧಿಸ್ತದೆ ಅಂತೇಳಿ ನೋಡಿದ್ವಿ. ಹಾಗೆ ರಜೋಗುಣದಲ್ಲಿರುವವರಿಗೆ ಅವರು ಹೆಚ್ಚು ಕೊಳ್ಳು ಪಾಕತನ ಅಂತಾರಲ್ಲ, ಹೆಚ್ಚು ಸಂಗ್ರಹಿಸುವಂಥದ್ದು, ಮನೆಗೆ ಅಗತ್ಯಕ್ಕಿಂತ ಹೆಚ್ಚನ್ನು ಸಂಗ್ರಹಿಸ್ತಾರೆ ವಸ್ತುಗಳನ್ನು. ಒಂದು ಏನ್ ಹೇಳ್ತಾರೆ, ಐಶ್ವರ್ಯನು ಕೂಡಿ ಹಾಕುವಂಥದ್ದು, ಇಂಥದ್ದೆಲ್ಲ ಅವರಿಗೆ ತುಂಬಾ ಇರ್ತದೆ. ಅಂದ್ರೆ ಅವರಿಗೆ ಎಂಡ್ಲೆಸ್ ಡಿಸೈರ್ಸ್ ಅಂತಾರೆ. ಅವರ ಇಚ್ಛೆಗೆ ಮಿತಿಯೇ ಇರೋದಿಲ್ಲ. ಒಂದು ಇಚ್ಛೆಯನ್ನು ಪೂರೈಸಿದಾಗ ಮತ್ತೊಂದು ಇಚ್ಛೆ, ಹೀಗೆ ಆ ರೀತಿಯಾದ ಒಂದು ಆತಂಕದಿಂದ ಇರ್ತಾರೆ ಅಂತ ಹೇಳಿ ನೋಡಿದ್ವಿ. ಮತ್ತೆ ತಮೋ ಗುಣದಲ್ಲಿರುವವರು ಹೇಗೆ, ಅವರು ಫಸ್ಟ್ ಆಫ್ ಆಲ್ ಅವರು ಒಂದು ವಿವಾಹದ ಒಂದು ಕ್ರಮವನ್ನು ಆಚರಿಸಿರೋದಿರಲಿಲ್ಲ. ಈಗೇನು ಲಿವಿಂಗ್ ರಿಲೇಶನ್ಶಿಪ್ ಏನೋ ಹೇಳ್ತಾರಲ್ಲ, ಹಾಗೆ ಒಟ್ಟಿಗೆ ಇರ್ತಾರೆ ತಮ್ಮ ಗುಣದಲ್ಲಿರುವವರು. ಮತ್ತೆ ಅವರಲ್ಲಿ ಎಲ್ಲಾ ಬೇಡದ ಒಂದು ಹವ್ಯಾಸಗಳಿರುತ್ತೆ, ಮದ್ಯಪಾನ ಆಗ್ಲಿ ಅಥವಾ ವ್ಯಸನಿ ಹೇಳ್ತಾರಲ್ಲ, ಮಾದಕ ವಸ್ತುಗಳ ವ್ಯಸನಿಗಳು, ಅದನ್ನ ಸೇವಿಸೋದು, ಮತ್ತೆ ಜಗಳಗಳು, ಮತ್ತೆ ಒಬ್ಬರಿಗೊಬ್ಬರು ಬ್ಲೇಮಿಂಗ್ ಮಾಡೋದು, ಅಂದ್ರೆ ಆರೋಪ ಮಾಡುವಂಥದ್ದು, ಇದೆಲ್ಲವೂ ನಡೀತಾ ಇರ್ತದೆ ತಮೋ ಗುಣದಲ್ಲಿ. ಹೀಗೆ ಈ ರೀತಿಯಾಗಿ ನಾವು 3 ಗುಣಗಳಲ್ಲಿ ಹೇಗೆ ಒಂದು ಅಂತ ಹೇಳಿ ನೋಡಿದ್ವಿ ಫ್ಯಾಮಿಲಿಗಳ ಬಗ್ಗೆ. 14ನೇ ಅಧ್ಯಾಯದಲ್ಲಿ. ಸೊ ಈಗ ಭಗವದ್ಗೀತೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಭಗವದ್ಗೀತೆಯನ್ನು ನಾವು ತಿಳಿಯೋದ್ರಿಂದ ನಮ್ಮಲ್ಲಿ
ನಾವು ನಮ್ಮನ್ನ ಈ ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳೋದಕ್ಕಾಗ್ತದೆ ಅಂತೇಳಿ. ಈಗ ನೀವು ನೋಡಿದ್ರಿ 14ನೇ ಅಧ್ಯಾಯ ಅಂತ ಹೇಳಿದ್ರೆ ಆ ಅದು ನಮ್ಗೆ ಮನಸ್ಸನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತ ಹೇಳಿಕೊಡುತ್ತೆ ಅಂತೇಳಿ. ಯಾಕಂದ್ರೆ ಆ 3 ಗುಣಗಳಲ್ಲಿ ನಾವಿದ್ದೇವೆ. ಸೊ ನಮ್ಗೆ ಆ 3 ಗುಣಗಳಿಂದ ಆಚೆ ಬಂದ್ರೆ, ಶುದ್ಧ ಸತ್ವಕ್ಕೆ ಬಂದ್ರೆ ನಮಗೆ ಆ ಗುಣಗಳ ಏನು ಕೂಡ ಬಾಧಿಸೋದಿಲ್ಲ. ಅದು ಏನು ನಮ್ಗೆ ಗುಣಗಳ ತೊಂದರೆ ಇರೋದಿಲ್ಲ ಅಂತ ಹೇಳಿ. ಹಾಗೆ ಆಗ ನಮ್ಮ ಇಂದ್ರಿಯಗಳು ಮತ್ತೆ ಮನಸ್ಸು ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ. ಹೆಚ್ಚಾಗಿ ಪಾಶ್ಚಾತ್ಯ ದೇಶದಲ್ಲಿ ಎಲ್ಲ ನೀವು ನೋಡ್ಬೋದು, ಹೆಚ್ಚಾಗಿ ಒಂದು ಸುಸೈಡ್ ಎಲ್ಲ ಅಟೆಂಪ್ಟ್ ಮಾಡ್ತಾರೆ. ಸುಸೈಡ್ ಆಗುವಂತದ್ದು ಯಾಕೆಂತ ಹೇಳಿದ್ರೆ ಅವರ ಮನಸ್ಸು ಅವರ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಹಾಗಾಗಿ ಮನಸ್ಸು ಕಂಟ್ರೋಲ್ ಆಗಿರ್ಬೇಕಂದ್ರೆ ನಾವು ಭಗವದ್ಗೀತೆಯನ್ನು ತಿಳಿದುಕೊಳ್ಬೇಕು. ನಮಗೆ ಭಗವದ್ಗೀತೆಯನ್ನು ತಿಳಿಯೋದ್ರಿಂದ ಹೇಗೆ ನಮ್ಮ ಮನಸ್ಸು ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ನೀವು 16ನೇ ಅಧ್ಯಾಯದಲ್ಲಿ ನೋಡಿದ್ರಿ ಯಾವ್ದು ದೈವಿ ಗುಣಗಳು ಯಾವ್ದು, ಆಸುರಿ ಗುಣಗಳು ಯಾವ್ದು ಅಂತೇಳಿ ಈ ರೀತಿಯಾಗಿ. ಹಾಗೆ ಇಲ್ಲಿ ಹೇಳ್ತಾರೆ ನಮ್ಮನ್ನು ಪರಮಾತ್ಮ ನಿಯಂತ್ರಿಸ್ತಾ ಇದ್ದಾನೆ ಅಂತೇಳಿ ನಾವು ತಿಳಿಬೇಕು. ನಮ್ಮ ಮುಂದಿನ ಬದುಕನ್ನು ನಿರ್ಧರಿಸುವುದು ಕೂಡ ಈ ಒಂದು ಭಗವದ್ಗೀತೆಯನ್ನು ಓದುವುದರ ಮೂಲಕ ನಮ್ಮ ಮುಂದಿನ ಬದುಕನ್ನು ನಿರ್ಧರಿಸಬಹುದು ಅಂತ ಹೇಳಿ ಕೂಡ ನಾವು ಇಲ್ಲಿ ನೋಡ್ಬೋದು. ಭಕ್ತಿ ಸೇವೆಯ 9 ಹಂತಗಳು. ಸೊ ಈಗ ನಾವು ಈ ಒಂದು ಶುದ್ಧ ಸತ್ವ 3 ಗುಣಗಳನ್ನು ಮೀರುವುದಕ್ಕೆ ಯಾವ ರೀತಿಯಾದ ಒಂದು ಭಕ್ತಿ ಸೇವೆಯನ್ನು ಮಾಡ್ಬೇಕು. ಸೊ ನಾವು ಸಂಪೂರ್ಣ ಮೆಟ್ಟಿಲನ್ನು ನೋಡದಿದ್ದಾಗ ಮೊದಲ ಹೆಜ್ಜೆ ಇಡುವುದನ್ನು ನಂಬಿಕೆ, ಶ್ರದ್ಧೆ ಅಂತ ಹೇಳ್ತಾರೆ ಅಲ್ವಾ. ಮೊದಲ ಒಂದು ಸ್ಟೆಪ್ ಇಟ್ಟಾಗ ನಂತರನೇ ನಾವು ಸೆಕೆಂಡ್ ಸ್ಟೆಪ್ ಇಡ್ಲಿಕ್ಕೆ ಆಗುತ್ತೆ. ಒಂದೇ ಸಲ ನಾವು ಮೇಲಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾರು ಅನ್ಮ್ಯೂಟ್ ಆಗಿದ್ದೀರಾ? ಸೊ ಮೊದಲನೇ ಒಂದು ಯಾವುದು ಭಕ್ತಿಯ ಸೇವೆಯ ಹಂತ, ಮೊದಲನೆಯ ಹಂತ ಯಾವುದು? ಶ್ರದ್ಧೆ, ನಂಬಿಕೆ. ಈಗ ನೀವೆಲ್ಲ ಈಗ ಒಂದು ನಂಬಿಕೆ ಇಟ್ಟು ಈ ಒಂದು ಭಗವದ್ಗೀತೆಯನ್ನು 18 ದಿವಸಗಳ ತರಗತಿಯಲ್ಲಿ ಪಾಲ್ಗೊಂಡಿದ್ದೀರಿ, ಕೇಳ್ತಾ ಇದೀರಿ ಅಲ್ವಾ. ಇದು ನಂಬಿಕೆ. ಸೊ ಶ್ರದ್ಧೆ ಮುಖ್ಯ. ಶ್ರದ್ಧೆ ಇದು ಮೊದಲನೆಯ ಒಂದು ಸ್ಟೆಪ್ಸ್ ಆಯ್ತು. ಯಾವುದು ಮೊದಲನೆಯ ಒಂದು ಸ್ಟೆಪ್ಸ್ ನಾವು ಸ್ಟೆಪ್ಸ್ ಇಡದೇನೆ, ಹೆಜ್ಜೆ ಇಡದೇನೆ ಸೆಕೆಂಡ್ ಸ್ಟೆಪ್ಗೆ ನಾವು ಹೋಗೋದಕ್ಕಾಗೋದಿಲ್ಲ, ಅಥವಾ ಥರ್ಡ್ ಸ್ಟೆಪ್ಗೆ ಹಾಗೆ ಜಂಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲಿಯಾದ್ರೂ ನಾವು ಜಾರಿ ಬಿದ್ದು ಕಾಲು ಮುರಿಯುವ ಸಂಭವ ಇರ್ತದೆ. ಹಾಗಾಗಿ ಮೊದಲನೆಯ ಹಂತವಾಗಿ ನಾವು ಹೋಗುವಂಥದ್ದು. ಹಾಗೆ ಇಲ್ಲಿ ನಾವು ನೋಡ್ಬೋದು ಶ್ರದ್ಧಾ, ಪ್ರಿಲಿಮಿನರಿ ಫೇತ್ ಆಯ್ತು. ಸಾಧು ಸಂಘ, ಅಸೋಸಿಯೇಷನ್ ಆಫ್ ಡಿವೋಟೀಸ್. ನಾವು ಭಕ್ತರ ಸಂಘದಲ್ಲಿ ಇದ್ರೆ, ಈಗ ನೀವು ಈ ತರಗತಿಯನ್ನು ಕೇಳುವಾಗ ಈಗ ಎಷ್ಟು ಇದ್ದಾರೆ 20 ಅಂತ ಅಂದ್ಕೊಂಡ್ರೆ ಅವರು ಆ ಒಂದು ಭಕ್ತರು. ಆ ಭಕ್ತರ ಸಂಘದಲ್ಲಿ ಇದ್ದು ನಾವು ಒಬ್ಬರಿಗೊಬ್ಬರು ಭಕ್ತಿಯ ಬಗ್ಗೆ ಮಾತನಾಡುವಂಥದ್ದು, ಕೃಷ್ಣನ ಮಹಿಮೆಯ ಕುರಿತು ಮಾತನಾಡುವಂಥದ್ದು, ಹರೇ ಕೃಷ್ಣ ಮಹಾಮಂತ್ರವನ್ನು ಯಾವ ರೀತಿಯಾಗಿ ಜಪಿಸ್ಬೋದು ಅಂತೇಳಿ. ಗಣೇಶ ಸಾಧು ಸಂಘ ಲವ ಮಾತ್ರ ಸಾಧು ಸಂಘ. ಸೊ ಸಾಧು ಸಂಘ ಭಕ್ತರ ಸಂಘದಲ್ಲಿ ನಾವಿರುವಂತದ್ದು. ಮತ್ತೆ ಸಾಧು ಸಂಘ ಯಾರು ಟಾಪ್ ಮೋಸ್ಟ್ ಡಿವೋಟೀಸ್ ಇರ್ತಾರೆ, ತುಂಬಾ ವರ್ಷಗಳಿಂದ ಭಕ್ತಿಯನ್ನ ಮಾಡ್ತಿರ್ತಾರೆ. ಅವರ ಸಂಘದಲ್ಲಿ ಇದ್ರೆ ಏನಾಗುತ್ತೆ, ನಮ್ಗಿಂತ ಸ್ವಲ್ಪ ಮೇಲೆ ಸೀನಿಯರ್ ಡಿವೋಟೀಸ್ ಯಾರು ಇರ್ತಾರೆ ಅವರ ಸಂಘದಲ್ಲಿ ನಾವಿದ್ರೆ ನಮಗೆ ಮತ್ತೆ ಕೂಡ ಅವರಿಂದ ಹೆಚ್ಚು ಇನ್ಫಾರ್ಮೇಶನ್ ಸಿಗುತ್ತೆ ಅಲ್ವಾ, ನಾವು ಯಾವ ರೀತಿಯಾಗಿ ಭಕ್ತಿಯನ್ನ ಮಾಡ್ಬೇಕು ಹೀಗೆ. ಸೊ ಭಕ್ತರ ಸಂಘ ತುಂಬಾ ಮುಖ್ಯ. ಭಕ್ತರ ಸಂಘದಲ್ಲಿದ್ರೆ ನಾವು ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ನಮ್ಮಲ್ಲಿ ನಾವು ತುಂಬಾ ಬದಲಾವಣೆಯನ್ನು ಕೂಡ ಕಂಡ್ಕೊಳ್ಬಹುದು. ಭಜನಾ ಕ್ರಿಯಾ ಅಂದ್ರೆ ಹೇಗೆ ನಾವು ಈ ಒಂದು ಭಕ್ತಿ ಸೇವೆಯನ್ನು ಮಾಡುವಂಥದ್ದು. ಈಗ ಜಪ ಮಾಡ್ತೇವೆ, 16 ಜಪ ಮಾಡ್ತೇವೆ. ಇದು ಹರೇ ಕೃಷ್ಣ ಮಹಾಮಂತ್ರ ಜಪಿಸುವಂಥದ್ದು, ಮತ್ತೆ ಭಗವದ್ಗೀತೆ ಭಾಗವತ ಪುಸ್ತಕ ಓದುವಂಥದ್ದು, ತರಗತಿ ಕೇಳುವಂಥದ್ದು, ಹೀಗೆ ಇದು ಭಜನಾ ಕ್ರಿಯೆ ಆಗುತ್ತೆ. ಇದಕ್ಕೆ ಹೇಳ್ತಾರೆ ಈ ಕನಿಷ್ಠ ಅಧಿಕಾರಿ ಅಂತ. ಅಂದ್ರೆ ಈ 3 ಅಧಿಕಾರಿಗಳಿರ್ತಾರೆ ಈ ಭಕ್ತರಲ್ಲಿ. ಕನಿಷ್ಠ ಅಧಿಕಾರಿ, ಮಧ್ಯಮಾಧಿಕಾರಿ, ಉತ್ತಮಾಧಿಕಾರಿ ಅಂತೇಳಿ. ಸೊ ಕನಿಷ್ಠ ಅಧಿಕಾರಿ ಅಂತ ಹೇಳಿದ್ರೆ ಹೀಗೆ, ಅಂದ್ರೆ ಪ್ರಾರಂಭಿಕ ಹಂತ, ಮತ್ತೆ ಮಧ್ಯಮಾಧಿಕಾರಿ ಮುಂದುವರಿದ ಹಂತ, ಮತ್ತೆ ಉತ್ತಮಾಧಿಕಾರಿ ಅಂದ್ರೆ ಅವರು ಉನ್ನತ ಮಟ್ಟದ ಭಕ್ತರು ಹೀಗೆ. ಈಗ ಮಧ್ಯಮಾಧಿಕಾರಿ ಅಂದ್ರೆ ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ. ಸೊ ಅನರ್ಥ ನಿವೃತ್ತಿ ಅಂದ್ರೆ ಈಗ ಗುರುಗಳ ಬಳಿ ದೀಕ್ಷೆಯನ್ನು ಪಡೆದುಕೊಂಡಾಗ ನಮ್ಮಲ್ಲಿ ಇದ್ದ ಅನರ್ಥಗಳೆಲ್ಲ ಹೋಗುತ್ತೆ. ಅಂದ್ರೆ ನಮ್ಮನ್ನ ಅವರು ಪಾಪಗಳಿಂದ ಮುಕ್ತನಾಗಿ ಮಾಡ್ತಾರೆ ಅಲ್ವಾ. ಮತ್ತೆ ನಾವು ಅವರಿಗೆ ಬದ್ಧರಾಗಿರ್ಬೇಕು ಮಾತ್ರ, ಮತ್ತೆ ಪಾಪ ಕಾರ್ಯದಲ್ಲಿ ತೊಡಗಿಕೊಳ್ಳಂಗಿಲ್ಲ. ಇದನ್ನ ನಾವು
ಥಿಂಕ್ ಮಾಡ್ಬೇಕು. ಮತ್ತೆ ನಾವು ಜಪ ಮಾಡ್ತಾ 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 ಏನಾಗುತ್ತೆ, ನಮ್ಮ ಹೃದಯದಲ್ಲಿರುವ ಈ ಒಂದು ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮತ್ಸರ ಇದೆಲ್ಲವೂ ಕೂಡ, ಬಟ್ ನಮಗೆ ಅದು ಕೇಳಿಸ್ತಾ ಇಲ್ಲ. ಆ ಕೇಳುವ ಹಂತದಲ್ಲಿ ನಾವು ಇಲ್ಲ ಈಗ. ಯಾಕೆಂದ್ರೆ ನಾವು ಈಗ ನಮ್ಮ ಮನಸ್ಸಿಗೆ ಏನು ಸರಿ ಅಂತ ಕಾಣುತ್ತೆ ಆ ರೀತಿಯಾಗಿ ನಡೆದುಕೊಳ್ತೇವೆ. ಆದ್ರೆ ಕೃಷ್ಣ ನಮ್ಗೆ ಹೇಳ್ತಾ ಇರ್ತಾನಂತೆ, ನಾವೀಗ ಕೇಳ್ತಾ ಇಲ್ಲ. ಅದಕ್ಕೊಂದು ಪದ್ಯ ಕೂಡ ಹೇಳ್ತಾರೆ, ಏನಂದ್ರೆ ಜೀವ ಜಾಗೋ. ಅಂದ್ರೆ ನಮ್ಮ ಹೃದಯದಲ್ಲಿ ಕೃಷ್ಣ ಆಕ್ಟಿವ್ ಆಗಿರ್ಬೇಕು ಅಂತ ಹೇಳಿದ್ರೆ, ಕೃಷ್ಣ ಹೇಳಿದ ನಮ್ಗೆ ಕೇಳಿಸ್ಬೇಕು ಅಂತ ಹೇಳಿದ್ರೆ, ನಾವು ನಿರಂತರವಾಗಿ ಈ ಒಂದು ತರಗತಿಗಳನ್ನು ಕೇಳೋದು, ಭಗವದ್ಗೀತೆ ಭಾಗವತ ಪುಸ್ತಕ ಓದೋದು, ಇದನ್ನೆಲ್ಲ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಂತೆ. ಇಲ್ಲದಿದ್ರೆ ಅಲ್ಲಿ ಮಾಯೆ ಬಂದು ಕುತ್ಕೊಂಡ್ಬಿಡ್ತಾವೆ ಅಂತೇಳಿ. ಯಾಕಂದ್ರೆ ಮಾಯೆ ಅಂದ್ರೆ ಈ 3 ಗುಣಗಳ ಒಂದು ಹಿಡಿತದಲ್ಲಿ ನಾವು ಇರ್ತೇವೆ, ಕಂಟ್ರೋಲ್ ಅಲ್ಲಿ. ಅದಕ್ಕೆ ಬದಲು ನಮ್ಗೆ ಮಾಯೆ ಒಂದು ಕಂಟ್ರೋಲ್ ಬೇಡ, ನಮಗೆ ಕೃಷ್ಣನ ಒಂದು ಆಶ್ರಯದಲ್ಲಿ ನಾವಿರ್ಬೇಕು. ಕೃಷ್ಣನ ಒಂದು ಏನ್ ಹೇಳ್ತಾರೆ ಕಂಟ್ರೋಲ್ ಅಲ್ಲಿ ಇರ್ಬೇಕು, ಕೃಷ್ಣನ ನಿಯಂತ್ರಣದಲ್ಲಿ ಇರ್ಬೇಕು ಅಂತ ಹೇಳಿ. ಯಾಕಂದ್ರೆ ಮಾಯಾ ನಿಯಂತ್ರಣದಲ್ಲಿ ಇದ್ರೆ ನಮ್ಗೆ ಮಾಯೆ ತುಂಬಾ ನಮ್ಮನ್ನ 3 ಗುಣಗಳು ಯಾವ ರೀತಿಯಾಗಿ ನಮ್ಮನ್ನ ಏನ್ ಹೇಳ್ತಾರೆ ಒಂದು ಬಂಧನಕ್ಕೆ ಒಳಪಡುತ್ತೆ ಅಂತೇಳಿ ನಾವು ಹಿಂದಿನ ಅಧ್ಯಾಯಗಳಲ್ಲಿ ನೋಡಿದ್ವಿ. ಹಾಗೆ ಅನರ್ಥ ನಿವೃತ್ತಿ ಆದ್ಮೇಲೆ ನಿಷ್ಠಾ, ಸ್ಟೆಡಿನೆಸ್, ನಾನು ಈ ಜನ್ಮದಲ್ಲಿಯೇ ಕೃಷ್ಣನನ್ನು ಫೇಸ್ ಟು ಫೇಸ್ ನೋಡ್ತೇನೆ, ನಾನು ಭಗವದ್ಧಾಮಕ್ಕೆ ಹೋಗ್ತೇನೆ ಅಂತೇಳಿ ಈ ತರ ಒಂದು ನಿಷ್ಠಾ ಬರುತ್ತೆ. ನಿಷ್ಠಾ ಅಂತ ಹೇಳಿದ್ರೆ ಸ್ಟೆಡಿನೆಸ್, ನಾನು ಮಾಡಿಯೇ ಮಾಡ್ತೇನೆ, ಜಪ ಎಲ್ಲ ಮಾಡ್ತೇನೆ ನಾನು ಅಂತ ಈ ತರ ಬರುತ್ತೆ. ಫರ್ಮ್ ಡಿಸಿಷನ್ ಬರುತ್ತೆ. ಆಮೇಲೆ ರುಚಿ, ಟೇಸ್ಟ್ ಫಾರ್ ಕೃಷ್ಣ, ಅಂದ್ರೆ ಅದ್ರಲ್ಲಿ ಟೇಸ್ಟ್ ಬರುತ್ತೆ. ಈಗ ಹರೇ ಕೃಷ್ಣ ಮಹಾಮಂತ್ರ ಜಪವನ್ನು ಮಾಡ್ತಾ ಮಾಡ್ತಾ ಇಡೀ ದಿವಸ ಭಗವಂತ ನಾಮಸ್ಮರಣೆಯಲ್ಲಿ ಒಂದು ರುಚಿ ಬರ್ತದೆ. ನಂತರ ಆಸಕ್ತಿ, ಅಟ್ಯಾಚ್ಮೆಂಟ್ ಟು ಕೃಷ್ಣ, ಕೃಷ್ಣನಲ್ಲಿ ಆ ಒಂದು ಅಟ್ಯಾಚ್ಮೆಂಟ್ ಅನ್ನು ಇರ್ಬೇಕು, ಆ ಸಂಬಂಧವನ್ನು ಮತ್ತೆ ಗಟ್ಟಿ ಮಾಡ್ಬೇಕು ಅಂತ ಈ ತರ ಎಲ್ಲ ನಮ್ಗೆ ಕೃಷ್ಣ ಒಂದು ಆಸಕ್ತಿ ಬರುತ್ತೆ. ಅದು ಬಂದ ನಂತರ ಭಾವ ಪ್ರೇಮ, ಇದು ಉತ್ತಮ ಅಧಿಕಾರಿ ಅಂದ್ರೆ ಉನ್ನತ ಮಟ್ಟದ ಭಕ್ತರು. ಸೊ ಈ ಒಂದು ಡಿವೋಷನಲ್ ಎಕ್ಸ್ಟಸಿ, ಭಾವ ಪ್ರೇಮ ಇದೆಲ್ಲ ಯಾವುದು ಕೂಡ ತೋರಿಕೆಯದ್ದಾಗಿರೋದಿಲ್ಲ, ಅದು ಹೃದಯದಿಂದ ಬರ್ತಾ ಇರುತ್ತೆ. ಆತರ ಹೇಳ್ತಾರಲ್ಲ, ಜಸ್ಟ್ ಒಬ್ರು ನೋಡ್ಲಿ ಅಂತ ಆತರ ಬರುವಂತದಲ್ಲ, ಅದು ಅವ್ರೊಳಗಿಂದ ಬರುತ್ತೆ ಅಂತೇಳಿ. ಭಾವ, ಆ ಡಿವೋಷನಲ್ ಎಕ್ಸ್ಟಸಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಅದಕ್ಕೆ, ಒಂದು ಎಕ್ಸ್ಟಸಿ ಅಂದ್ರೆ ಆ ಭಾವೋದ್ರೇಕ, ಅಂದ್ರೆ ಅದ್ರಲ್ಲಿ ಉನ್ನತ ಮಟ್ಟಕ್ಕೆ ಹೋಗಿ ಅದ್ರ ನಂತರ ಪ್ರೇಮ ಬರುತ್ತೆ ಅಂತ. ಪ್ಯೂರ್ ಲವ್ ಆಫ್ ಗಾಡ್. ಅಂದ್ರೆ ಈಗ ಭಗವಂತನಿಗಾಗಿ ಅಳೋದು ಇದೆಲ್ಲ ಮಾಡ್ತಾರಲ್ಲ, ಬಟ್ ಅದು ನಾವು ಹೀಗೇನೆ ಸುಮ್ಮನೆ ನಮ್ಗೆ ಭಗವಂತನ ಸ್ಮರಣೆ ಬರ್ತಾ ಇದೆ, ನಾವು ಅಳ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಸಹಜೀಯ ಅಂತ ಹೇಳ್ತಾರೆ. ಅದು ಹೃದಯದಿಂದ ಬಂದಿರೋದಿಲ್ಲ ಅಂತಾರೆ. ಹೃದಯದಿಂದ ಬರೋದು ಅದು ಈ ಎಲ್ಲಾ ಹಂತಗಳನ್ನು ದಾಟಿದ್ಮೇಲೆ ಮಾತ್ರ ಅಂತ ಹೇಳಲಾಗ್ತದೆ. ಹಾಗೆ ಪ್ರೇಮ. ಸೊ ನೀವು ಹರೇ ಕೃಷ್ಣ ಮಹಾಮಂತ್ರ ಜಪಿಸುವಾಗ್ಲೂ ಕೂಡ ನಾವು ಯಾವುದೋ ಒಂದು ಭಗವಂತನ ರೂಪವನ್ನು ಸ್ಮರಿಸ್ಕೊಂಡು ಜಪಿಸೋದು ಈ ತರ ಎಲ್ಲ ಮಾಡ್ಬಾರ್ದಂತೆ. ನಾವ್ ಏನ್ ಮಾಡ್ಬೇಕಂದ್ರೆ ಜಸ್ಟ್ ಆ ಮಂತ್ರದಲ್ಲಿಯೇ ನಮ್ಮ ಕಾನ್ಸಂಟ್ರೇಷನ್ ಇಡ್ಬೇಕಂತೆ, ಏಕಾಗ್ರತೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮತ್ತೆ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡ್ರೆ ಇನ್ನೂ ಒಳ್ಳೇದಂತೆ. ಯಾಕಂದ್ರೆ ನಾವು ಕಣ್ಣು ತೆರೆದು ಮಾಡ್ತಾ ಇದ್ರೆ ನಮ್ಗೆ ಸುತ್ತಮುತ್ತ ಏನ್ ಕಾಣಿಸ್ತಾ ಇದೆ ಇದ್ರ ಬಗ್ಗೆ ನಮ್ಮ ಕಾನ್ಸಂಟ್ರೇಷನ್ ಹೋಗುವ ಸಾಧ್ಯತೆ ಇರ್ತದೆ. ಏಕಾಗ್ರತೆ ಎಲ್ಲವೂ ಕೂಡ ಡೈವರ್ಟ್ ಆಗುತ್ತೆ. ಕಣ್ಣು ಮುಚ್ಚಿಕೊಂಡು ನಾವು ಹರೇ ಕೃಷ್ಣ ಮಂತ್ರ ಜಪಿಸ್ಬೇಕು. ಆ ಮಂತ್ರದಲ್ಲಿಯೇ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು. ಯಾವುದೇ ಒಂದು ರೂಪಗಳನ್ನೆಲ್ಲ ಕಲ್ಪಿಸ್ಕೊಳ್ಬಾರ್ದಂತೆ. ಯಾಕಂದ್ರೆ ನಮಗೆ ಹಾಗೇನಾದ್ರೂ ಕಲ್ಪಿಸ್ಕೊಂಡ್ರೆ ನಮಗೆ ನಿಜವಾದ ಒಂದು ಅಂತರ್ಯದಲ್ಲಿ ರೂಪಗಳನ್ನು ಕಾಣುವಂತ ಇದು ಅವಕಾಶ ಸಿಗೋದಿಲ್ಲ. ಅಂದ್ರೆ ಆ ರೂಪ ನೋಡ್ಬೇಕು ಕೂಡ ತುಂಬಾ ಸಮಯ ತಗೊಳ್ತದೆ. ಆದ್ರೂ ಕೂಡ ನಾವು ಈ ಅಭ್ಯಾಸವನ್ನು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ನಾವು ಆ ಮಂತ್ರದಲ್ಲಿಯೇ ನಾವು ಕಾನ್ಸಂಟ್ರೇಷನ್ ಮಾಡಬೇಕು ಅಂತೇಳಿ. ಹೀಗೆ ಹಾಗೆ ಈ ಒಂದು ಪ್ರೇಮದ ಹಂತ ತಲುಪಿದ್ರೆ ಪ್ಯೂರ್ ಲವ್ ಆಫ್ ಗಾಡೆಡ್ ಅಂದ್ರೆ ಈ ಭಗವಂತನ ಧಾಮ, ಭಗವಂತನಲ್ಲಿ ಪ್ರೇಮ. ಇಲ್ಲಿ ಭಗವಂತನ ಧಾಮಕ್ಕೆ ಹೋದ್ಮೇಲೆ ಈ 5 ರಸಗಳಲ್ಲಿ ಭಗವಂತನ ಸೇವೆಯನ್ನು ಮಾಡ್ತಾರೆ. ಯಾವುದೆಲ್ಲ? ಶಾಂತರಸ, ದಾಸ್ಯರಸ, ಸಾಕ್ಯರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ. ಅಂದ್ರೆ ನಮ್ದೇ ಆದ ಒಂದು ಸ್ವರೂಪ ಇದೆ, ನಾವು ಯಾವ ರಸದಲ್ಲಿ ಭಗವಂತನ ಸೇವೆ ಮಾಡ್ತೇವೆ ಅಂತೇಳಿ. ಈಗ ನಮಗೆ ದಾಸ್ಯರಸ ಮಾತ್ರ, ದಾಸ್ಯರಸದಲ್ಲಿ ನಾವು ಎಲ್ಲರೂ ಹನುಮಾನ್ ರೀತಿಯಲ್ಲಿ ಸೇವೆಯನ್ನು ಮಾಡ್ಬೇಕು ಅಂತ ಹೇಳಲಾಗ್ತದೆ. ಶಾಂತರಸ ಅಂತ ಹೇಳಿದ್ರೆ ಅದು ನವಿಲು, ಹಸು, ಯಾವಾಗ್ಲೂ ಕೂಡ ಶಾಂತವಾಗಿ ಭಗವಂತನ ಸೇವೆಯನ್ನು ಮಾಡ್ತಿರ್ತವೆ. ದಾಸ್ಯರಸ ಅಂದ್ರೆ ಹನುಮಾನ್, ಸಾಕ್ಯರಸ ಅಂದ್ರೆ ಅರ್ಜುನ, ವಾತ್ಸಲ್ಯ ರಸ ಅಂದ್ರೆ ಯಶೋಧ ಮತ್ತೆ ನಂದ ಮಹಾರಾಜ, ಮತ್ತೆ ಮಾಧುರ್ಯ ರಸ ಅಂತ ಹೇಳಿದ್ರೆ ಗೋಪಿಕೆಯರು, ಶ್ರೀಮತಿ ರಾಧಾರಾಣಿ, ಇವರೆಲ್ಲ ಆ ಒಂದು ಭಗವಂತನಲ್ಲಿ ಆ ಪ್ರೇಮವನ್ನು ಮಾಡ್ತಾರೆ. ಹೀಗೆ ಈ ಒಂದು ದಾಸ್ಯರಸದಲ್ಲಿ, ಈಗ ಸಾಕ್ಯರಸದಲ್ಲಿ ದಾಸ್ಯರಸನೂ ಇದೆ, ಸಾಕ್ಯರಸ ಇದೆ. ವಾತ್ಸಲ್ಯ ರಸದಲ್ಲಿ
ಸಾಕ್ಯ ರಸ ಇದೆ, ದಾಸ್ಯ ರಸ ಇದೆ. ಹಾಗೆ ಮಾಧುರ್ಯ ರಸದಲ್ಲಿ ವಾತ್ಸಲ್ಯ ಇದೆ, ಸಾಕ್ಯ ಇದೆ, ದಾಸ್ಯ ಇದೆ, ಎಲ್ಲವೂ ಕೂಡ ಇದೆ ಅಂತ ಹೇಳಲಾಗ್ತದೆ. ಈ ತರ ಒಂದು ಭಕ್ತಿ ಸೇವೆಯ ಒಂದು 9 ಹಂತಗಳ ಬಗ್ಗೆ ನಾವು ತಿಳಿದುಕೊಂಡೆವು. ಇದಾದ ಮೇಲೆ ಏನ್ ಹೇಳ್ತಾರೆ ಇಲ್ಲಿ, ಯಾವ ಯಾವ ಒಂದು ಗುಣದವರು, ಅವರ ಒಂದು ಪೂಜಾ ಪದ್ಧತಿ ಹೇಗಿರ್ತದೆ, ಯಾರನ್ನ ಪೂಜಿಸ್ತಾರೆ ಅಂತ ಹೇಳಿದ್ರೆ, ಯಜಂತೆ ಸಾತ್ವಿಕ ದೇವಾನ್ ಕ್ಷಾಂಸಿ ರಾಜಸಾಹ ಪ್ರೇತಾನ್ ಭೂತ ಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನು ಪೂಜಿಸುತ್ತಾರೆ. ರಾಜಸ ಸ್ವಭಾವದವರು ರಾಕ್ಷಸರನ್ನು ಪೂಜಿಸುತ್ತಾರೆ. ತಾಮಸ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸುತ್ತಾರೆ. ಓಕೆ, ಅಂದ್ರೆ ಯಾವ ಯಾವ ಗುಣದವರು ಅವರ ಒಂದು ಪೂಜಾ ವಿಧಾನ ಹೇಗಿರುತ್ತದೆ ಅಂತ ಹೇಳಿ. ಈಗ ಸತ್ವಗುಣದಲ್ಲಿದ್ರೆ ಅವರು ದೇವತೆಗಳನ್ನು ಪೂಜಿಸ್ತಾರೆ ಅಲ್ವಾ, ನೀವು ನೋಡಿದೀವಿ. ಈ ರಜೋಗುಣದಲ್ಲಿರುವವರು ಈ ಮನುಷ್ಯರನ್ನೇ ದೇವತೆಗಳು ಅಂತೇಳಿ ಪೂಜಿಸ್ತಾರೆ. ಮನುಷ್ಯರನ್ನೇ ದೇವತೆಗಳು ಅಂದ್ರೆ, ಈಗ ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಹೇಗಿದ್ರೆ ಈ 2ನೇ ಮಹಾಯುದ್ಧದ ಕಾಲದಲ್ಲಿ ಕಲ್ಕತ್ತೆಯಲ್ಲಿ ಒಬ್ಬ ಮನುಷ್ಯ ಏನ್ ಮಾಡ್ತಾ ಇದ್ದ, ಹಿಟ್ಲರ್ನನ್ನ ಪೂಜಿಸ್ತಾ ಇದ್ದಂತೆ. ಯಾಕೆಂದ್ರೆ ಯುದ್ಧವಾದ ನಂತರ ಹಿಟ್ಲರ್ ಏನ್ ಮಾಡಿದ, ತುಂಬಾ ವ್ಯಾಪಾರ ಮಾಡ್ಬಿಟ್ಟು ತುಂಬಾ ಐಶ್ವರ್ಯವನ್ನು ಪಡೆದುಕೊಂಡಿರ್ತಾನೆ. ಹಾಗೆ ಈಗ ರಾಜಸ ತಾಮಸ ಗುಣದವ್ರು ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಒಬ್ಬ ಬಲಶಾಲಿ ಮನುಷ್ಯನನ್ನೇ ದೇವರನ್ನಾಗಿ ಆರಿಸಿಕೊಳ್ತಾರೆ. ಅವ್ರೇನಾದ್ರೂ ಒಂದು ಮ್ಯಾಜಿಕ್ ಮಾಡ್ತಾರೆ, ಇದನ್ನೆಲ್ಲ ನೋಡಿ ಅವರು ಆಕರ್ಷಿತರಾಗ್ತಾರೆ ಅಲ್ವಾ, ಪವಾಡ ಮಾಡ್ತಾರೆ. ಇದೆಲ್ಲ ಅಂದ್ರೆ ಈ ರಾಜೋಗುಣದವರು ಮತ್ತೆ ತಮೋಗುಣದವರು ತಿಳಿಯುವಂತದ್ದೇನಂದ್ರೆ, ಯಾರನ್ ಬೇಕಾದ್ರೂ ದೇವರೆಂದು ಪೂಜಿಸಬಹುದು, ಫಲ ಒಂದೇ ಎಂದು ಭಾವಿಸ್ತಾರೆ. ಅಂದ್ರೆ ಅವರಿಗೆ ಆ ಒಂದು ಜ್ಞಾನ ಇರೋದಿಲ್ಲ, ಆ ಜ್ಞಾನದಿಂದ ಅವರು ಹಾಗೆ ತಿಳಿತಾರೆ. ಆದ್ರೆ ಫಲ ಒಂದೇ ಅಲ್ಲ. ಅದನ್ನು ಕೂಡ ನಾವು ಈ ನೆಕ್ಸ್ಟ್ ಶ್ಲೋಕಗಳಲ್ಲಿ ನೋಡ್ತೇವೆ. ಯಾರನ್ನು ಪೂಜಿಸಿದ್ರೆ ಯಾವ ಫಲ ಸಿಗ್ತದೆ. ಈಗ ದೇವತೆಗಳನ್ನು ಪೂಜಿಸಿದ್ರೆ ಸ್ವರ್ಗ ಲೋಕಕ್ಕೆ ಹೋಗ್ತಾರೆ, ಮತ್ತೆ ಪುನಃ ಈ ಒಂದು ಭೌತಿಕ ಲೋಕಕ್ಕೆ ಬಂದೇ ಬರ್ತಾರೆ. ಮತ್ತೆ ಈಗ ಮನುಷ್ಯರನ್ನೇ ಪೂಜಿಸಿದ್ರೆ ಏನಾಗುತ್ತೆ, ಮತ್ತೆ ಈ ಭೂಲೋಕಕ್ಕೆ ಬರ್ತಾರೆ. ಇನ್ನು ಭೂತ ಪ್ರೇತಗಳನ್ನು ಪೂಜಿಸಿದ್ರೆ ಹೇಗೆ, ಅವರ ಲೋಕಕ್ಕೆ ಹೋಗ್ತಾರಂತೆ. ಮತ್ತೆ ಇವರು ಕೃಷ್ಣನನ್ನು ಪೂಜಿಸಿದ್ರೆ ಕೃಷ್ಣನ ಲೋಕಕ್ಕೆ ಹೋಗ್ತಾರೆ, ಮತ್ತೆ ಅವರು ಮರಳಿ ಇಲ್ಲಿಗೆ ಬರೋದಿಲ್ಲ ಅಂತ ಹೇಳಲಾಗ್ತದೆ. ಹಾಗೆ ಇಲ್ಲಿ ಹೇಳುವಂಥದ್ದು, ಇಲ್ಲಿ ದೇವೋತ್ತಮ ಪರಮಪುರುಷನು ಅವರವರ ಬಹಿರಂಗ ಕರ್ಮಗಳಿಗೆ ಅನುಗುಣವಾಗಿ ಪೂಜಿಸುವ ವಿವಿಧ ಬಗೆಯ ಜನರನ್ನು ವರ್ಣಿಸ್ತಾರೆ. ಸೊ ಧರ್ಮ ಗ್ರಂಥಗಳ ಆದೇಶದ ಪ್ರಕಾರ ದೇವೋತ್ತಮ ಪರಮಪುರುಷನು ಮಾತ್ರ ಪೂಜಾರ್ಹನು, ಭಗವಂತ ಮಾತ್ರ ಪೂಜಾರ್ಹನು. ಆದ್ರೆ ಧರ್ಮ ಗ್ರಂಥಗಳ ಆದೇಶಗಳನ್ನು ಚೆನ್ನಾಗಿ ತಿಳಿಯದವರು ಅಥವಾ ಅದರಲ್ಲಿ ಹೆಚ್ಚು ಶ್ರದ್ಧೆ ಇಲ್ಲದವರು ಐಹಿಕ ಪ್ರಕೃತಿಯ ಗುಣಗಳಲ್ಲಿ ತಮ್ಮ ತಮ್ಮ ವಿಶಿಷ್ಟ ನೆಲೆಗಳಿಗೆ ಅನುಗುಣವಾಗಿ ಬೇರೆ ಬೇರೆ ವಸ್ತುಗಳನ್ನ ಪೂಜೆ ಮಾಡ್ತಿರ್ತಾರೆ. ಅಂದ್ರೆ ಅವರನ್ನು ನಂಬಿಕೊಂಡು ಬಂದಿರ್ತಾರಲ್ಲ, ಅದ್ರ ಪ್ರಕಾರನೇ ಅವರು ಪೂಜೆ ಮಾಡ್ತಾ ಹೋಗ್ತಾರೆ. ಅವರು ಜ್ಞಾನವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋದಿಲ್ಲ. ಹೀಗೆ ಸೊ ರಾಜಸ ಗುಣದವರು ಇಂತಹ ದೇವತೆಗಳನ್ನು ಪೂಜಿಸಿ ಸೃಷ್ಟಿಸುತ್ತಾರೆ. ತಾಮಸ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸ್ತಾರೆ. ದೇವರ ಪೂಜೆ ಇರುವುದು ಪರಿಶುದ್ಧ ಸತ್ವಗುಣದಲ್ಲಿ, ಅದು ಆಧ್ಯಾತ್ಮಿಕದಲ್ಲಿ ನೆಲೆಗೊಂಡವರಿಗೆ ಮಾತ್ರ ಅಂತ. ಸೊ ಮನುಷ್ಯನಿಗೆ ಅವನು ಯಾವಾಗ ಶುದ್ಧ ಸತ್ವದಲ್ಲಿ ಬರ್ತಾನೆ, ಶುದ್ಧ ಸತ್ವದಲ್ಲಿ ನೆಲೆಗೊಂಡಾಗ ಅವನು ವಾಸುದೇವನನ್ನು ಪೂಜಿಸ್ತಾನೆ. ಅಂದ್ರೆ ಈ ಶುದ್ಧ ಸತ್ವ ಅಂತ ಹೇಳಿದ್ರೆ ಈ ಐಹಿಕ ಪ್ರಕೃತಿಯ ಗುಣಗಳು ಏನಿದೆ, ಸತ್ವಗುಣ, ರಜೋಗುಣ, ತಮೋಗುಣ, ಇದನ್ನ ಸಂಪೂರ್ಣವಾಗಿ ಕಳೆದುಕೊಂಡು ಅವರು ಪರಿಶುದ್ಧರಾಗ್ತಾರೆ. ಸೊ ಅವರು ಆಧ್ಯಾತ್ಮಿಕ ನೆಲೆಯಲ್ಲಿರುವವರು, ಅವರು ಭಗವಂತನನ್ನು ಪೂಜೆ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಹಾಗಾಗಿ ಹೇಳ್ತಾರೆ, ಸತ್ವಗುಣದಲ್ಲಿ ಇರುವವರು ಕ್ರಮೇಣ ಅವರು ಭಗವಂತನ ಪೂಜೆ ಮಾಡ್ಲಿಕ್ಕೆ ಆಗ್ತಾರೆ. ಹಾಗೆ ತಮೋ ಗುಣದಲ್ಲಿ ಇರೋರು ರಾಜಗುಣಕ್ಕೆ ಬರೋದು, ರಜೋಗುಣದಲ್ಲಿರೋರು ಮತ್ತೆ ಸತ್ವಗುಣಕ್ಕೆ ಬರೋದು, ಈ ಅವಕಾಶಗಳು ಇರುತ್ತೆ. ಅಂದ್ರೆ ಅವರಲ್ಲಿ ಅವರು ಬದಲಾವಣೆಯನ್ನು ಕಂಡುಕೊಳ್ಬಹುದು. ಆದ್ರೆ ಯಾರು ಸತ್ವಗುಣದಲ್ಲಿರೋರು ಮತ್ತೆ ಕೆಳಗೆ ಬರಬಾರ್ದು ರಜಗುಣಕ್ಕೆ ಅಥವಾ ತಮೋ ಗುಣಕ್ಕೆ, ಇನ್ನು ರಜೋಗುಣದಲ್ಲಿರೋರು ತಮೋ ಗುಣಕ್ಕೆ ಬರಬಾರ್ದು, ಯಾವಾಗ್ಲೂ ಉನ್ನತ ಮಟ್ಟದ ಹತ್ತಿರ ಹೋಗ್ಬೇಕು ಅಂತ ತಿಳಿಬಹುದು. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ದಂಭಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ ಕರ್ಷಯಂತಹ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂ ಚೈವಾಂತ ಶರೀರಸ್ಥಂ ತಾನ್ ವಿದ್ಯಾನುಸುರ ನಿಶ್ಚಯಾನ್. ಅವರು ಶಾಸ್ತ್ರದಲ್ಲಿ ವಿಧಿಸದಿರುವ ಘೋರ ತಪಸ್ಸುಗಳನ್ನು ಆಚರಿಸುತ್ತಾರೆ. ಇವನ್ನು ಅವರು
ಮತ್ತು ಅಹಂಕಾರಗಳಿಂದ ಮಾಡುತ್ತಾರೆ. ಕಾಮ ಮತ್ತು ಮೋಹಗಳೇ ಅವರಿಗೆ ಪ್ರೇರಣೆ. ಅವರು ಮೂರ್ಖರು ಮತ್ತು ದೇಹದ ಭೌತಿಕಾಂಶಗಳನ್ನು ಒಳಗೆ ವಾಸಿಸುವ ಪರಮಾತ್ಮನನ್ನು ಹಿಂಸಿಸುತ್ತಾರೆ. ಇಂಥವರು ನಿಶ್ಚಯವಾಗಿಯೂ ಅಸುರರು. ಅಂದ್ರೆ ಯಾವುದು ಶಾಸ್ತ್ರದಲ್ಲಿ ವಿಧಿಸೋದಿಲ್ಲ ಅಂತ ಘೋರ ತಪಸ್ಸುಗಳನ್ನು ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು ಏನಿದು ಈ ರೀತಿಯಾದ ಒಂದು ಶಾಸ್ತ್ರದಲ್ಲಿ ವಿಧಿಸದಿರುವ ತಪಸ್ಸುಗಳನ್ನು ಮಾಡ್ತಾರೆ. ಇದು ಮಾಡುದು ಯಾಕೆ ಅಂತ ಹೇಳಿದ್ರೆ ಅವರಿಗೆ ಒಂದು ಸ್ವ ಇಚ್ಛೆಗಳು. ಈಗ ರಾವಣ ಎಷ್ಟೊಂದು ಕಠೋರ ತಪಸ್ಸನ್ನು ಮಾಡ್ತಾನೆ. ಹಾಗೆ ಇಲ್ಲಿ ಹಿರಣ್ಯಕಶಿಪು ಕೂಡ ಹಾಗೆ ಎಷ್ಟೊಂದು ಕಠೋರ ತಪಸ್ಸನ್ನು ಮಾಡುವಂಥದ್ದು. ಅಂದ್ರೆ ಅವರ ದೇಹ ಅವರನ್ನು ಅವರು ಹಿಂಸಿಸ್ಕೊಳ್ತಾರೆ ಅಂತ ಹೇಳಲಾಗ್ತದೆ. ಮತ್ತೆ ಅವರ ದೇಹದಲ್ಲಿರುವ ಪರಮಾತ್ಮನನ್ನು ಕೂಡ ಹಿಂಸಿಸ್ಕೊಳ್ತಾರೆ. ಇದು ಈ ರೀತಿಯಾಗಿ ಅಷ್ಟು ಘೋರ ತಪಸ್ಸನ್ನು ಮಾಡಿ ದೇವತೆಗಳನ್ನು ಮೆಚ್ಚಿಸಿ ವರವನ್ನು ಪಡೆದುಕೊಂಡು ಆ ವರ ಕೂಡ ತಾತ್ಕಾಲಿಕವಾಗಿರ್ತದೆ. ಮತ್ತೆ ಭಗವಂತನಿಂದ ಹತರಾಗುವಂಥದ್ದು ನೋಡ್ಬೋದು. ಆದ್ರೆ ತನಗಿಂತ ಮಿಗಿಲಾದವರು ಯಾರು ಇಲ್ಲ, ತಾನು ಶ್ರೇಷ್ಠ ಎಂಬ ಭಾವನೆ ಅವರಲ್ಲಿ ಇರುತ್ತೆ ಅಸುರರಲ್ಲಿ ಅಂತ ಹೇಳಿ ನಾವು ಇಲ್ಲಿ ನೋಡ್ಬೋದು. ಜಂಬ ಮತ್ತು ಅಹಂಕಾರಗಳಿಂದ ಮಾಡ್ತಾರೆ. ಕಾಮ ಮತ್ತು ಮೋಹಗಳೇ ಅವರಿಗೆ ಪ್ರೇರಣೆ. ಅವರು ಮೂರ್ಖರು ಮತ್ತು ದೇಹದ ಭೌತಿಕಾಂಶಗಳನ್ನು ಒಳಗೆ ವಾಸಿಸುವ ಪರಮಾತ್ಮನನ್ನು ಹಿಂಸಿಸ್ತಾರೆ. ಇಂಥವರು ನಿಶ್ಚಯವಾಗಿಯೂ ಕೂಡ ಅಸುರರು. ಇನ್ನು 3 ಗುಣಗಳಲ್ಲಿ ಆಹಾರದ ಕ್ರಮ ಹೇಗಿರುತ್ತೆ ಅಂತ ನೋಡೋಣ. ಆಯುಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ ರಸ್ಯಾಃ ಸ್ನಿಗ್ಧಾಃ ಸ್ಥಿರಾ ಹೃದಯ ಆಹಾರ ಸಾತ್ವಿಕ ಪ್ರಿಯಾಃ ಕಟ್ವಾಮ ಲವಣಾತ್ಯುಷ್ಣ ತೀಕ್ಷ್ಣ ರೋಕ್ಷಾ ವಿದಾಹಿನಃ ಆಹಾರ ರಾಜಸಸ್ಯೇಷ್ವಾ ದುಃಖ ಶೋಕಾಮಯಪ್ರದಾಃ ಯಾತಯಾಮಂ ಗತರಸಂ ಪೂತಿ ಪರ್ಯೂಷಿತಂ ಚ ಯತ್. ಓಕೆ, ಇದೊಂದು ಏನು ಕಾಣಿಸ್ತಾ ಇಲ್ಲ. ಅಫಲಾಕಾಂಕ್ಷಿಭಿರ್ಯುಕ್ತೈ ಸಾತ್ವಿಕಂ ಪರಿಚಕ್ಷತೆ. 70 10 ಯಾತಯಾಮಂ ಗತರಸಂ ಪೂತಿ ಪರ್ಯೂಷಿತಂ ಚ ಯತ್ ಉಚ್ಚಿಷ್ಟಮಪಿ ಚಾಮೇದ್ಯಂ ಭೋಜನಂ ತಾಮಸ ಪ್ರಿಯಂ. ಸಾತ್ವಿಕ ಗುಣದವರಿಗೆ ಪ್ರಿಯ ಹೆಚ್ಚಿಸುತ್ತವೆ. ಮನುಷ್ಯನ ಬದುಕನ್ನು ಪರಿಶುದ್ಧಗೊಳಿಸುತ್ತವೆ. ಬಲ, ಆರೋಗ್ಯ, ಸುಖ ಮತ್ತು ತೃಪ್ತಿಗಳನ್ನು ಹೆಚ್ಚಿಸುತ್ತವೆ. ಅಂತಹ ಆಹಾರಗಳು ರಸಯುಕ್ತವಾಗಿರುತ್ತವೆ, ಜಿಡ್ಡಿನಿಂದ ಕೂಡಿರುತ್ತವೆ, ಆರೋಗ್ಯಕರವಾಗಿರುತ್ತವೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತವೆ. ಈಗ ಸತ್ವಗುಣದಲ್ಲಿರುವವರ ಒಂದು ಆಹಾರ ಕ್ರಮ ಹೇಗಿರ್ತದೆ ನೋಡುವುದಾದ್ರೆ, ಅದು ತುಪ್ಪದಿಂದ ಮಾಡಲಾಗ್ತದೆ. ಮತ್ತೆ ಅದು ಹೃದಯಕ್ಕೆ ಪ್ರಿಯವಾಗಿರುತ್ತೆ. ಅದು ರಸಯುಕ್ತವಾಗಿರ್ತದೆ. ಅಂದ್ರೆ ಡ್ರೈ ಇರೋದಿಲ್ಲ. ನೋಡಿ ಇಲ್ಲಿ ಇದು ಸತ್ವ ಭರಿತ ಆಹಾರ. ಈ ಬಾಳೆ ಎಲೆಯಲ್ಲಿ ಬಡಿಸಿದ್ದಾರೆ ನೋಡಿ, ಇದೆಲ್ಲವೂ ಕೂಡ ಸಾತ್ವಿಕ ಆಹಾರ. ಹೆಚ್ಚು ಹುಳಿ ಇಲ್ಲ, ಹೆಚ್ಚು ಖಾರ ಇಲ್ಲ, ಹೆಚ್ಚು ಸಿಹಿ ಇಲ್ಲ, ಎಲ್ಲವೂ ಕೂಡ ಲಿಮಿಟ್ ಆಗಿರುತ್ತೆ. ಅದನ್ನ ಸೇವಿಸೋದ್ರಿಂದ ಏನಾಗುತ್ತೆ, ಈಗ ಸತ್ವ ಭರಿತವಾದ ಆಹಾರವನ್ನು ಯಾಕೆ ಸೇವಿಸ್ಬೇಕು ಅಂದ್ರೆ ಆಗ ನಮ್ಮ ಇಂದ್ರಿಯಗಳು, ಮನಸ್ಸು ಎಲ್ಲವೂ ಕೂಡ ಒಂದು ಸಂತೋಷವಾಗಿರ್ತದಲ್ವಾ. ಆಗ ನಮಗೆ ಭಗವಂತನ ಒಂದು ಭಕ್ತಿಯನ್ನು ಮಾಡ್ಲಿಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ. ಇನ್ನು ರಜೋಗುಣದ ಆಹಾರಗಳು, ರಾಜಸಿಕ ಆಹಾರ. ಈಗ ಪ್ರೆಸೆಂಟ್ ಈ ಮಕ್ಕಳು ಇಷ್ಟಪಡುವಂಥದ್ದು ಅಲ್ಲ, ಕಹಿ ತಿನ್ನೋದಿಲ್ಲ ಬಿಡಿ ಅವರು. ಹುಳಿಯಾದ, ಉಪ್ಪಾದ, ಉಷ್ಣವಾದ, ತೀಕ್ಷ್ಣವಾದ, ಒಣಕಲಾದ ಮತ್ತು ಸುಡುತ್ತಿರುವ ಆಹಾರಗಳು ರಾಜಸ ಸ್ವಭಾವದವರಿಗೆ ಪ್ರಿಯವಾದವು. ಇಂತಹ ಆಹಾರಗಳು ದುಃಖವನ್ನು, ಶೋಕವನ್ನು, ರೋಗವನ್ನು ಉಂಟು ಮಾಡುವು. ಹೇಗಿರುತ್ತೆ ಆಹಾರ? ತುಂಬಾ ಖಾರ ಇರುತ್ತೆ. ಅದು ತಗೊಂಡ ನಂತರ ಈ ಆಸಿಡಿಟಿ ಸಮಸ್ಯೆ ಇದೆಲ್ಲವೂ ಕೂಡ ಬರುತ್ತೆ. ಯಾಕೆಂದ್ರೆ ಎಲ್ಲವೂ ಸ್ಟ್ರಾಂಗ್ ಇರುತ್ತೆ, ಅದರಲ್ಲಿ ಎಲ್ಲವೂ ಜಾಸ್ತಿ ಅಧಿಕವಾಗಿರುತ್ತೆ. ಉಪ್ಪು, ಹುಳಿ, ಖಾರ ಇಂಥದ್ದು ರಜಗುಣದವರು ಈ ತರಹದ ಆಹಾರವನ್ನು ಇಷ್ಟಪಡ್ತಾರಂತೆ. ತಿನ್ನುವುದಕ್ಕೆ 3 ಗಂಟೆಗಳಿಗೂ ಮೊದಲು ಸಿದ್ಧ ಮಾಡಿದ ಆಹಾರ, ರುಚಿಯಿಲ್ಲದ ಕೆಡುತ್ತಿರುವ ಹಳಸಿದ ಆಹಾರ ಮತ್ತು ಉಚ್ಚಿಷ್ಟವೂ ಅಸ್ಪೃಶ್ಯವೂ ಆದ ಆಹಾರವು ತಾಮಸ ಗುಣದವರಿಗೆ ಪ್ರಿಯವಾದವು. ಈಗ ನಾವು ಭಗವಂತನಿಗೆ ನೈವೇದ್ಯ ಮಾಡಿದ್ರೆ
ಅದು 3 ಗಂಟೆ ಆದ್ರೂ ಕೂಡ ತಿನ್ಬೋದು, ಯಾಕಂದ್ರೆ ಅದು ಪ್ರಸಾದ ಆಗಿರುತ್ತೆ. ಇಲ್ಲ ನೈವೇದ್ಯ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಹಾಳಾಗಿರುತ್ತದೆ ಅಂತ ಹೇಳಲಾಗ್ತದೆ. ಈಗ ಈಗ ಯಾರು ಕೆಲ್ಸಕ್ಕೆ ಹೋಗೋರು ಎಲ್ಲ ನೋಡ್ಬೋದು ನೀವು, ಬೆಳಿಗ್ಗೆ ಅದು ಅಡಿಗೆ ಮಾಡೋದು, ರಾತ್ರಿ ಅದನ್ನ ಫ್ರಿಡ್ಜ್ ಅಲ್ಲಿ ಇಡೋದು, ಮತ್ತೆ ಬಿಸಿ ಮಾಡೋದು, ತಿನ್ನೋದು, ಈ ತರ ಎಲ್ಲ ಮಾಡ್ತಾರಲ್ಲ, ಅದರಿಂದ ಅವರಿಗೆ ಒಬೆಸಿಟಿ ಬರುತ್ತೆ ಅಲ್ವಾ, ಸ್ವಲ್ಪ ಅವ್ರಿಗೆ ಜಾಸ್ತಿ ಏನ್ ಹೇಳ್ತಾರೆ ಫ್ಯಾಟ್, ತುಂಬಾ ಏನ್ ಹೇಳ್ತಾರೆ ಸಣ್ಣಗಿರೋದು, ದಪ್ಪಗಿರೋರು ಹೇಳ್ತಾರಲ್ಲ, ಇದೆಲ್ಲವೂ ಕೂಡ ಆಹಾರದ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಯಾವ ರೀತಿಯಾದ ಆಹಾರವನ್ನು ನಾವು ತೆಗೆದುಕೊಳ್ತೇವೆ ಅದೇ ರೀತಿಯಾಗಿ ನಮ್ಮ ಮನಸ್ಸಿರುತ್ತೆ. ಹೆಚ್ಚು ನಿದ್ರೆ ಬರೋದು, ತಮ್ಮ ಗುಣದಲ್ಲಿರೋದು, ಅದು ಆಹಾರದ ಪ್ರಮಾಣ ಅಧಿಕ ಆದಾಗ ಸಮಸ್ಯೆ ಆಗುತ್ತೆ, ಅಥವಾ ಆಹಾರದ ಪ್ರಮಾಣ ಕಡಿಮೆ ಆದಾಗ ಏನಾಗುತ್ತೆ ಅಲ್ವಾ, ಶಕ್ತಿ ಇಲ್ಲ, ಒಂದ್ ರೀತಿಯ ಅನಾರೋಗ್ಯ ಇದೆಲ್ಲ ಬರುತ್ತೆ. ಹಾಗಾಗಿ ನಾವು ತೆಗೆದುಕೊಳ್ಳುವ ಆಹಾರ ಹೇಗಿರ್ಬೇಕು ಇದು ಬಹಳ ಮುಖ್ಯವಾಗಿರ್ತದೆ ಅಂತ ಹೇಳಲಾಗ್ತದೆ. ಈಗ ನಾವು ಯಾಕೆ ಈ ತರ ಸತ್ವಭರಿತವಾದ ಶುದ್ಧವಾದ ಆಹಾರವನ್ನು ಸ್ವೀಕರಿಸಬೇಕು ಅಂತ ಹೇಳಿದ್ರೆ, ನಾವು ಸೇವಿಸುವ ಆಹಾರ ಹೇಳ್ತಾರಲ್ಲ, ಈಟಿಂಗ್ ಫಾರ್ ಲಿವಿಂಗ್, ಲಿವಿಂಗ್ ಫಾರ್ ಈಟಿಂಗ್ ಅಂತ. ಸೊ ನಾವು ಸೇವಿಸುವ ಆಹಾರ ನಮಗೆ ನಮ್ಮ ದೇಹಕ್ಕೆ ಅದು ಶಕ್ತಿ ಕೊಡಬೇಕು, ಹಾಗೆ ಮನಸ್ಸಿಗೆ ಹಿತವನ್ನು ಕೊಡಬೇಕು. ಹಾಗಿದ್ರೆ ಮಾತ್ರ ನಮಗೆ ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ. ಹೀಗೆ ಅದಕ್ಕೆ ಇಲ್ಲಿ ಪ್ರಭುಪಾದ ಹೇಳ್ತಾರೆ ಏನಂದ್ರೆ, ಈ ಹಾಲು ಉತ್ಪನ್ನಗಳು, ಸಕ್ಕರೆ, ಅಕ್ಕಿ, ಗೋಧಿ, ಹಣ್ಣುಗಳು, ತರಕಾರಿಗಳು, ಇಂತಹ ಆಹಾರ ಈ ಆಹಾರಗಳು ಸಾತ್ವಿಕ ಗುಣದವರಿಗೆ ಬಹುಪ್ರಿಯ. ಬೇಯಿಸಿದ ಧಾನ್ಯ, ಸಕ್ಕರೆ ಪಾಕ, ಹೀಗೆ. ಈಗ ಒಂದು ಕೊಬ್ಬು ಸಿಗ್ಬೇಕಂತ ಹೇಳಿದ್ರೆ ಫ್ಯಾಟ್, ಇದಕ್ಕೆ ಹಾಲನ್ನು ಸೇವಿಸಿದ್ರೆ ಸಾಕು ಹೇಳ್ತಾರೆ ಪ್ರಭುಪಾದ. ಸೊ ಈಗ ಹಾಲಲ್ಲಿ ಆ ಒಂದು ಕೊಬ್ಬು ಇರ್ತದೆ, ಸೊ ಅದನ್ನ ಸೇವಿಸುವುದು. ಹಾಲಿನಿಂದ ವಿವಿಧವಾದ ಪದಾರ್ಥಗಳನ್ನು ಮಾಡ್ತಾರೆ. ಅಂದ್ರೆ ಈಗ ಹಾಲು, ಬೆಣ್ಣೆ, ಗಿಣ್ಣು, ಇಂತಹ ಉತ್ಪನ್ನಗಳು ಇದು ಕೊಬ್ಬನ್ನು ಕೊಡುತ್ತದೆ. ಸೊ ಭಗವದ್ಗೀತೆಯಲ್ಲಿ ಪ್ರಭು ಹೇಳ್ತಾನೆ, ತರಕಾರಿ, ಹಿಟ್ಟು ಮತ್ತು ಹಾಲು ಇವುಗಳಿಂದ ಮಾಡಿದ ಭಕ್ತಿಪೂರ್ವಕಕ್ಕೆ ಅರ್ಪಿಸಿದ ನೈವೇದ್ಯವನ್ನು ಸ್ವೀಕರಿಸ್ತಾನೆ ಅಂತೇಳಿ. ಅಂದ್ರೆ ಪತ್ರಂ ಪುಷ್ಪಂ ಫಲಂ ತೋಯಂ. ಸೊ ಎಲ್ಲವೂ ನಮ್ಗೆ ಏನು ಪ್ರಕೃತಿಯಲ್ಲಿ ಸಿಗುತ್ತೆ ಅದನ್ನ ನಾವು ಭಗವಂತನಿಗೆ ಅರ್ಪಿಸಿ ಸ್ವೀಕರಿಸುವಂಥದ್ದು, ಬೇರೆ ಯಾವುದೇ ಬೇಡ ಅಂತೇಳಿ. ಅಂದ್ರೆ ಈಗ ಏನೋ ಒಂದು ಕೊಲ್ಲುವುದು, ಅಂದ್ರೆ ಈಗ ಪ್ರಾಣಿಗಳನ್ನು ಕೊಲ್ಲುವಂಥದ್ದು ಪ್ರೋಟೀನ್ಗೋಸ್ಕರ ಅಂತ ಹೇಳ್ತಾರಲ್ಲ, ಸೊ ಇದೆಲ್ಲ ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಪ್ರಾಣಿಗಳ ಕೊಬ್ಬು ಹೇಗೂ ಹಾಲಿನ ರೂಪದಲ್ಲಿ ದೊರಕುತ್ತೆ, ಹಾಗೆ ಅದನ್ನ ಸ್ವೀಕರಿಸಿದ್ರೆ ಸಾಕು ಅಂತ ಹೇಳಲಾಗ್ತದೆ. ಮತ್ತೆ ನಿಮಗೆ ಈ ತರಕಾರಿಯಲ್ಲಿ ಕೂಡ ನಾವು ಸರಿಯಾಗಿ ಗಮನಿಸಿದ್ರೆ ಅದರಲ್ಲಿ ಕೂಡ ಕೊಬ್ಬುಗಳು, ಕೊಬ್ಬು ಜಾಸ್ತಿ ಇರುವಂಥದ್ದು, ಪ್ರೋಟೀನ್ ಇರುವಂಥದ್ದೆಲ್ಲ ಸೇವಿಸಬಹುದು. ಅದಕ್ಕೆ ಹೇಳ್ತಾರಲ್ಲ, ನಮ್ಗೆ ಎಲ್ಲದಕ್ಕೂ ಕೂಡ ಆ ಒಂದು ಜ್ಞಾನ ಇರಿದ್ರೆ ಆಗುತ್ತೆ. ಅದಕ್ಕಾಗಿ ನಾವು ಏನ್ ಹೇಳ್ತಾರೆ, ಸಸ್ಯಾಹಾರ ಅಲ್ಲದೆ ಇರುವಂತದನ್ನೆಲ್ಲ ಸ್ವೀಕರಿಸಬೇಕಾಗುವ ಅಗತ್ಯ ಇಲ್ಲ ಅಂತ ಹೇಳಲಾಗ್ತದೆ. ಹಾಗೆ ಸ್ವೀಕರಿಸೋದ್ರಿಂದ ಅದು ನಮಗೆ ತಮ್ಮ ಗುಣ ಹೆಚ್ಚಾಗಿ ಮತ್ತೆ ನಾವು ಈ ಭೂಲೋಕದಲ್ಲಿ ಇರ್ಬೇಕಾಗುತ್ತೆ, ನರಕಲೋಕಕ್ಕೆ ಕೂಡ ಹೋಗ್ಬೇಕಾಗುತ್ತೆ. ಈಗ ಇಲ್ಲಿ ಹೇಳ್ತಾರೆ, ಈ ಯಜ್ಞ ಯಾವ ರೀತಿಯಾದ ಸತ್ವಗುಣದವರು, ರಜಗುಣದವರು, ತಮಗುಣದವರು ಹೇಗೆ ಯಜ್ಞವನ್ನು ಮಾಡ್ತಾ ಇದ್ರು ಅಂದ್ರೆ, ಅಫಲಾಕಾಂಕ್ಷಿ ಬಿರ್ಯಜ್ಞೋ ವಿಧಿ ದೃಷ್ಟೋ ಯ ಇಚ್ಛತೆ ಯಷ್ಟವ್ಯಾಮೇವೇತಿ ಮನಃ ಸಮಾಧಾಯ ಸಾತ್ವಿಕಾಃ. ಯಜ್ಞಗಳಲ್ಲಿ ಧರ್ಮ ಗ್ರಂಥಗಳ ಆದೇಶಕ್ಕನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದವರು ಮಾಡುವ ಯಜ್ಞವು ಸಾತ್ವಿಕವಾದದ್ದು. ಅಂದ್ರೆ ಯಾವುದೇ ಒಂದು ಫಲದ ನಿರೀಕ್ಷೆ ಇಟ್ಕೊಂಡಿಲ್ಲ ಅವರು. ಆ ಧರ್ಮ ಗ್ರಂಥಗಳಲ್ಲಿ ಹೇಗೆ ತಿಳಿಸಿದ್ದಾರೆ ಅದಕ್ಕೆ ಅನುಗುಣವಾಗಿಯೇ, ಆದೇಶಕ್ಕೆ ಅನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಮಾಡ್ತಾರೆ. ಸೊ ಕಲಿಯುಗದ ಯಜ್ಞ ಯಾವುದು? ಹರಿನಾಮ ಸ್ಮರಣೆ, ಹರೇ ಕೃಷ್ಣ ಮಂತ್ರ. ಹರಿನಾಮ ಸ್ಮರಣೆ, ಹರೇ ಕೃಷ್ಣ ಮಂತ್ರ. ವೆರಿ ಗುಡ್. ಸೊ ನಾವು ಸಂಕೀರ್ತನ ಯಜ್ಞವನ್ನು ಮಾಡ್ಬೇಕು. ಅಂದ್ರೆ ಜಪಮಾಲೆ ಹಿಡ್ಕೊಂಡು ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ತರ ಆ ಒಂದು ನಾಮದಲ್ಲಿ ನಮಗೆ ಆ ಒಂದು ಟೇಸ್ಟ್ ಬರಬೇಕು ಹೇಳ್ತಾರೆ. ಯಾಕಂದ್ರೆ ನಾಮ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ನಾಮದಲ್ಲಿ ಭಗವಂತ ಇದ್ದಾನೆ. ಈಗ ನಮಗೀಗ ಈ ಕಣ್ಣುಗಳಿಂದ ಭಗವಂತ ನೋಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ನಾವು ಭಗವಂತನ ಪವಿತ್ರ ನಾಮ ಸ್ಮರಣೆಯನ್ನು ಮಾಡ್ತಾ ಕಿವಿಯಿಂದ ಕೇಳೋದ್ರಿಂದ ನಾವು ಭಗವಂತನ ನೋಡ್ತೇವೆ ಅಂತ ಹೇಳಲಾಗ್ತದೆ. ಹೇಳ್ತಾರೆ, ಈ ಭೂಲೋಕ ಮತ್ತು ಆಧ್ಯಾತ್ಮಿಕ ಲೋಕ ಏನಿದೆ, ಭೌತಿಕ ಪ್ರಪಂಚ ಮತ್ತೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಇಷ್ಟೇ ವ್ಯತ್ಯಾಸ ಅಂತೆ. ಕಿವಿಯಿಂದ ಹೀಗೆ, ಬಾಯಿಂದ ಕಿವಿಗೆ,
ನಾವು ಏನು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತೇವೆ, ಸೊ ಅದು ಗೋಲೋಕಕ್ಕೆ ನೇರವಾಗಿ ಕನೆಕ್ಷನ್ ಇದೆ ಅಂತ ಹೇಳಲಾಗ್ತದೆ. ಸೊ ಹಾಗಾಗಿ ಇದು ನಮ್ಗೆ ಒಂದು ಪವಿತ್ರವಾದ ಮಂತ್ರ, ಮತ್ತೆ ಇದು ನಮ್ಗೆ ಸುಲಭ ಕೂಡ. ಸಣ್ಣ ಮಗುವಿನಿಂದ ಹಿಡಿದು ವೃತ್ತವರವರೆಗೆ ಯಾರು ಕೂಡ ಇದನ್ನ ಜಪಿಸ್ಬೋದು. ತುಂಬಾ ಇದು ಅಗತ್ಯ ಕೂಡ ಕಲಿಯುಗದಲ್ಲಿ ಹರೇ ಕೃಷ್ಣ ಮಹಾಮಂತ್ರನ ಜಪಿಸುವಂಥದ್ದು. ಸೊ ಇದು ಇಲ್ಲಿ ತಿಳಿಸ್ತಾರೆ. ಯಾವ್ದ್ರಲ್ಲಿ 11ನೇ ಶ್ಲೋಕದಲ್ಲಿ ಹೇಳ್ತಾರೆ, ಯಾವುದು ಯಜ್ಞ ಸತ್ವಗುಣದವರು ಈ ಜಪಯಜ್ಞವನ್ನು ಮಾಡ್ತಾರೆ. ಸೊ ಮನಸ್ಸಿನಲ್ಲಿ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸಾಮಾನ್ಯವಾಗಿ ಯಜ್ಞವನ್ನು ಮಾಡ್ತಾರೆ. ಆದ್ರೆ ಇಂತಹ ಯಾವ ಆಸೆಯೂ ಇಲ್ಲದೆ ಯಜ್ಞ ಮಾಡಬೇಕು ಅಂತೇಳಿ ಹೇಳಲಾಗ್ತದೆ. ಈಗ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪಿಸೋದು ಕೂಡ ನಾವು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಬಾರ್ದಂತೆ, ಅಪೇಕ್ಷೆ ಇಲ್ಲದೇನೆ ಮಾಡ್ಬೇಕು. ಈಗ ಹೇಗೆ ನೀವು ನೋಡಿದ್ರಿ, ಸುಧಾಮ ತನಗೆ ಎಲ್ಲವೂ ತಿಳಿದಿರುತ್ತೆ, ಭಗವಂತ ಬೇಕಾದರೆ ಎಲ್ಲವನ್ನು ಕೊಡ್ತಾನೆ. ಈಗ ಅಪರಾಧ ಕೂಡ ಹಾಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಭಗವಂತನ ಸ್ಮರಣೆ ಮಾಡ್ತಾ ಇರ್ತಾರೆ. ಸೊ ಆದ್ರೆ ಭಗವಂತ ಅವರಿಗೆ ಕಾಲಕ್ಕೆ ಹೇಗೆ ಎಲ್ಲೆಲ್ಲಿ ರಕ್ಷಣೆ ಮಾಡ್ಬೇಕು, ಹೇಗೆ ರಕ್ಷಣೆ ಮಾಡ್ಬೇಕು ಮಾಡ್ತಾ ಇರ್ತಾನೆ. ಕೈ ಬಿಡೋದಿಲ್ಲ ಭಗವಂತ. ಹೀಗೆ ಅಂದ್ರೆ ಅವರ ಶುದ್ಧ ಭಕ್ತರು ಹೇಗೆ ಯಾವತ್ತೂ ಕೂಡ ಅವರು ಭಗವಂತನಲ್ಲಿ ಇಷ್ಟು ಉದ್ದ ಪಟ್ಟಿಯನ್ನು ಹೇಳೋದಿಲ್ಲ. ಓ ನನಗೆ ಕಷ್ಟ ಇದೆ, ಇದು ಕಷ್ಟ ಇದೆ, ನನ್ನ ಮಕ್ಕಳನ್ನ ನೋಡ್ಕೋ, ಹಾಗೆ ಹೀಗೆ ಎಂತ ಹೇಳೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಪ್ರೀತಿಯಿಂದ ಭಕ್ತಿಯಿಂದ ಭಗವಂತನ ಸ್ಮರಣೆಯನ್ನು ಮಾಡ್ತಾರೆ. ಯಾಕಂದ್ರೆ ಭಗವಂತ ಭಾವಗ್ರಹಿ ಜನಾರ್ದನ. ನೋಡಿ, ಯಾರು ಅನ್ಮ್ಯೂಟ್ ಆಗಿದ್ದೀರಾ? ಅನ್ಮ್ಯೂಟ್ ಆಗ್ಬೇಡಿ ಆಶಾ ಅವರು. ಇದು ಓಕೆ, ಭಾವಗ್ರಹಿ ಜನಾರ್ದನ ಅಂತ ಹೇಳಿದ್ರೆ ನಮ್ಮಲ್ಲಿ ಯಾವ ರೀತಿಯ ಒಂದು ಭಾವನೆ ಇರುತ್ತೆ ಭಗವಂತನಿಗೆ, ಅದನ್ನ ನೋಡ್ತಾ ಇರ್ತಾನೆ ಭಗವಂತ. ಎಷ್ಟು ನಾವು ಭಗವಂತನ ಮೇಲೆ ಒಂದು ಪ್ರೀತಿ ಇಟ್ಕೊಂಡಿದ್ದೇವೆ ಅವನ ಸೇವೆ ಮಾಡೋದಕ್ಕೆ, ಇದನ್ನೆಲ್ಲ ಗಮನಿಸ್ತಾನೆ ಅಂತ ಹೇಳಲಾಗ್ತದೆ. ಹಾಗೆ ಈಗ ದೇವಸ್ಥಾನಕ್ಕೆ ಹೋಗೋದು, ಇದೆಲ್ಲ ನಾವು ಭಗವಂತನಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಲಾಗ್ತದೆ. ಹಾಗೆ ಹೋಗುವಾಗ ಹೂಗಳನ್ನು, ಇದನ್ನೆಲ್ಲ ಹಣ್ಣುಗಳನ್ನೆಲ್ಲ ತೆಗೆದುಕೊಂಡು ಹೋಗ್ತೇವೆ. ಖಾಲಿ ಕೈಯಲ್ಲಿ ಹೋಗ್ಬಾರ್ದು ದೇವಸ್ಥಾನಕ್ಕೆ ಅಂತ ಹೇಳ್ತಾರೆ, ನೀವು ಕೇಳಿದಿರಲ್ವಾ? ಹಾಗೆ ದೇವರನ್ನು ಪೂಜೆ ಮಾಡೋದಕ್ಕಷ್ಟೇ ದೇವಸ್ಥಾನಕ್ಕೆ ಹೋಗಿ ಪ್ರಯೋಜನ ಇಲ್ಲ ಅಂತೇಳಿ ಎಲ್ಲರೂ ಯೋಚಿಸ್ತಾರೆ. ಆದ್ರೆ ಧರ್ಮ ಗ್ರಂಥಗಳ ಆದೇಶಗಳು ಆರ್ಥಿಕ ಲಾಭಗಳಿಗೆ ಪೂಜೆ ಮಾಡಬೇಕು ಎಂದು ಹೇಳಿಲ್ಲ. ದೇವರಿಗೆ ಗೌರವವನ್ನು ಅರ್ಪಿಸೋದಕ್ಕಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ಈಗ ಹೇಳ್ತಾರಲ್ಲ, ಏನಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು, ಮನೇಲಿ ಕೈ ಮುಗಿದ್ರೆ ಸಾಕಾಗೋದಿಲ್ವಾ? ಇಲ್ಲ, ಹಾಗೆಲ್ಲ. ದೇವಸ್ಥಾನಕ್ಕೆ ಹೋಗೋದು ಯಾಕೆಂದ್ರೆ ಭಗವಂತನಿಗೆ ನಾವು ಗೌರವವನ್ನು ಕೊಡ್ಲಿಕ್ಕೆ ಅಂತೆ. ನೋಡಿ ಎಷ್ಟೆಲ್ಲ ಪ್ರಭುಪಾದ ತಿಳಿಸಿದ್ದಾರೆ ನಮ್ಗೆ. ನಿಮ್ಗೆ ಈ ಮೊದಲು ಇದು ಗೊತ್ತಿರ್ಲಿಲ್ಲ ಅಲ್ವಾ? ಗೌರವವನ್ನು ಅರ್ಪಿಸೋದಕ್ಕಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ಸೊ ಅದರಿಂದ ಮನುಷ್ಯನು ಸಾತ್ವಿಕನಾಗ್ತಾನೆ. ಧರ್ಮ ಗ್ರಂಥಗಳ ಆಜ್ಞೆಯನ್ನು ಪಾಲಿಸಿ ದೇವೋತ್ತಮ ಪರಮಪುರುಷನಿಗೆ ಗೌರವವನ್ನು ಸಲ್ಲಿಸುವುದು ನಾಗರಿಕವಾದ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯವಾಗಿರ್ತದೆ. ಈಗ ಪ್ರತಿಯೊಂದು ಧರ್ಮದಲ್ಲಿ ನಾವು ನೋಡ್ಬೋದು, ಒಂದು ಸ್ಟ್ರಿಕ್ಟ್ ಆಗಿ ಅವರು ಧಾರ್ಮಿಕ ಪಾಲನೆಯೆಲ್ಲ ಮಾಡ್ತಾರೆ. ಬಟ್ ನಮ್ಮದ್ರಲ್ಲಿ ಹೀಗಾಗಿದೆ, ದೇವಸ್ಥಾನಕ್ಕೆ ಹೋಗುದು ನಮ್ಗೆ ಬೇಕಾದ ರೀತಿಯಲ್ಲಿ. ನಾವು ಸ್ಟ್ರಿಕ್ಟ್ ಆಗಿ ಪ್ರತಿದಿನ ಹೋಗ್ಬೇಕು ಅಥವಾ ವಾರಕ್ಕೊಂದಿನ ಹೋಗ್ಲೇಬೇಕು ಅಂತ ನಾವು ನಮ್ಮಲ್ಲಿ ಕಟ್ಟುಪಾಡುಗಳನ್ನೆಲ್ಲ ಇಟ್ಕೊಂಡಿಲ್ಲ ಅಲ್ವಾ? ಹಾಗಾಗಿ ಏನಾಗುತ್ತೆ, ಮಕ್ಕಳಿಗೆ ಒಂದು ಭಕ್ತಿ ಆಗ್ಲಿ, ಭಗವಂತನ ಮೇಲೆ ಪ್ರೀತಿ ಆಗ್ಲಿ, ಇದೆಲ್ಲವೂ ಕೂಡ ತಿಳಿಸಿಕೊಡೋದ್ರಲ್ಲಿ ನಾವು ವಿಫಲರಾಗ್ತೇವೆ. ಇದು ಆಗ್ಬೇಕು. ಅದು ಅಲ್ಲಿ ನಮಸ್ಕಾರ ಮಾಡೋದು, ಭಕ್ತರ ಸಂಘದಲ್ಲಿ ಇರೋದು, ಅದು ಬಹಳ ಮುಖ್ಯ. ಭಗವಂತನ ಮೇಲೆ ಒಂದು ಪ್ರೀತಿ ಬರ್ಬೇಕು ಅಂತೇಳಿ. ಅಭಿಸಂದಾಯ ತು ಫಲಂ ದಂಬಾರ್ಥಮಪಿ ಚೈವ ಯತ್ ಇಜ್ಜತೆ ಭರತ ಶ್ರೇಷ್ಠತಂ ಯಜ್ಞಂ ವಿದ್ಧಿ ರಾಜಸಂ. ಭರತ ವಂಶದ ಶ್ರೇಷ್ಠನೇ ಐಹಿಕ ಲಾಭಕ್ಕಾಗಿ ಅಥವಾ ಅಹಂಕಾರದಿಂದ ಮಾಡುವ ಯಜ್ಞವು ರಾಜಸವೆಂದು ತಿಳಿದುಕೋ. ಸೊ ಈಗ ರಜೋಗುಣದವರ ಯಜ್ಞ ಹೇಗಿರ್ತದೆ, ಈಗ ನೀವೇ ಹೇಳಿ, ಹೇಗಿರ್ತದೆ ಇದು? ರಜೋಗುಣದಲ್ಲಿರೋ ಯಜ್ಞಗಳನ್ನು ಮಾಡ್ತಾರಲ್ಲ, ಅಂದ್ರೆ ಅವ್ರ ಒಂದು ಉದ್ದೇಶ ಇಟ್ಕೊಂಡ್ ಮಾಡಿರ್ತಾರೆ. ಮತ್ತೆ ನಾವು ಮಾಡ್ತೀವಿ ಅಂತ ತೋರಿಸ್ಕೊಂಡು ಸಮಾಜದಲ್ಲಿ ನಾವು ಮಾಡ್ತಾ ಇದೀವಿ ಅಂತ ತೋರಿಸ್ಕೊಳ್ಳೋಕು ಮಾಡಿರ್ತಾರೆ ಮಾತಾಜಿ. ಹೌದು. ಏನಂದ್ರೆ ಕೆಲವೇ ಸ್ವರ್ಗಕ್ಕೆ ಹೋಗ್ಬೇಕು ಅಂತೇಳಿ, ಮತ್ತೆ ಐಶ್ವರ್ಯ ಪ್ರಾಪ್ತಿ ಅಥವಾ ಒಂದು ಒಳ್ಳೆ ಒಂದು ದೊಡ್ಡ ಉದ್ಯೋಗ ಪ್ರಾಪ್ತಿಗಾದ್ರೆ ಹೀಗೆಲ್ಲ ಯಜ್ಞ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಫಲಾಪೇಕ್ಷೆ ಇಟ್ಟುಕೊಂಡು ಮಾಡ್ತಾರೆ. ಇದು ರಾಜಸಾಧ್ಯ. ಯಾವುದು?
ನಮ್ಮ ಕಷ್ಟ ಎಲ್ಲ ನೆರವೇರ್ಲಿ ಬೇಗ ಅಂತ ಹೇಳಿ ಯಜ್ಞವನ್ನು ಆ ಆಸೆಗೋಸ್ಕರನು ಮಾಡ್ತಾರೆ. ಹಾ, ಕಷ್ಟ ಅದೇ ಎಲ್ಲ ಒಂದು ಉದ್ದೇಶ ನೆರವೇರ್ಲಿ ಇಟ್ಕೊಂಡು. ಅಂತೇಳಿ. ಓಕೆ, ಅದೇ ಅದೇ ಒಂದು ಉದ್ದೇಶ ಏನಾದ್ರೂ ಒಂದ್ ಇಟ್ಕೊಂಡು ಮಾಡ್ತಾರೆ. ಇಲ್ಲ ಉದ್ದೇಶ ಇಟ್ಟಿಲ್ಲ ಅಂದ್ರೆ ನಾವ್ ಇಂಥ ತೋರ್ಪಡಿಕೆಗೋಸ್ಕರನು ಮಾಡ್ತಾರೆ. ಹೌದು, ಐಹಿಕ ಲಾಭಕ್ಕಾಗಿ ಯಜ್ಞವು ರಾಜಸವೆಂದು, ಅದೇನ್ ಯಜ್ಞ ಮಾಡ್ತಾರೆ ಅದು ರಾಜಸ ಎಂದು ತಿಳಿಬೇಕು ಅಂತೇಳಿ. ಅಂದ್ರೆ ಈ ರೀತಿಯಾಗಿ ಯಜ್ಞ ಯಾಗಾದಿಗಳನ್ನು ಮಾಡಿ ಮಾಡಿ ಕ್ರಮೇಣ ಅವರು ಮತ್ತೆ ಆ ಒಂದು ಫಲ ಏನು ಸಿಗ್ತಾ ಇರುತ್ತೆ ಅದರಲ್ಲಿ ಕೂಡ ಅವ್ರಿಗೆ ಬರುತ್ತೆ, ಇನ್ನು ಫಲದ ನಿರೀಕ್ಷೆ ಇಲ್ಲ, ಅವರು ಮತ್ತೆ ಭಕ್ತಿ ಮಾಡ್ಲಿಕ್ಕೆ ಬರ್ತಾರೆ ಅಂತ ಹೇಳಿ, ಕೃಷ್ಣನನ್ನು ಆರಾಧಿಸೋದಕ್ಕೆ ಶುರು ಮಾಡ್ತಾರೆ ಅಂತ ಹೇಳಲಾಗ್ತದೆ. ಹಾಗಾಗಿ ಯಾವುದು ನಾವೀಗ ಆಚರಣೆಗಳನ್ನ ಮಾಡ್ತಾ ಇದ್ದೇವೆ ಅದನ್ನ ಹಾಗೆ ಕಂಟಿನ್ಯೂ ಮಾಡಿಕೊಂಡೇ ನಾವು ಹರೇ ಕೃಷ್ಣ ಮಂತ್ರನ ಜಪಿಸ್ಬೇಕು ಅಂತ ಹೇಳಲಾಗ್ತದೆ. ಒಂದೇ ಸಲಕ್ಕೆ ನಾವು ಎಲ್ಲವನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಕ್ರಮೇಣ ನಾವು ಹರೇ ಕೃಷ್ಣ ಮಂತ್ರನು ಜಪಿಸ್ತಾ 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 ನಮ್ಗೆ ತಿಳಿಯುತ್ತದೆ ಅಂತ ಹೇಳಿ. ಸೊ ಈಗ ತಮ್ಮ ಗುಣದಲ್ಲಿರೋರು ಏನ್ ಮಾಡ್ತಾರೆ ಅಂದ್ರೆ, ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಧರ್ಮ ಗ್ರಂಥಗಳ ಆದೇಶಗಳನ್ನು ಲಕ್ಷ್ಯ ಮಾಡದೆ, ಪ್ರಸಾದವನ್ನು ಹಂಚದೆ, ವೇದಗಳ ಸ್ತೋತ್ರಗಳನ್ನು ಹೇಳದೆ, ಪುರೋಹಿತರಿಗೆ ಸಂಭಾವನೆ ಇಲ್ಲದೆ ಮತ್ತು ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞವನ್ನು ತಾಮಸ ಗುಣದ್ದು ಎಂದು ಪರಿಗಣಿಸಲಾಗುತ್ತದೆ. ಸೊ ಇವ್ರು ಯಾರು ಚಿತ್ರದಲ್ಲಿ ಇಲ್ಲ? ಓಕೆ, ಏನಾಗುತ್ತೆ, ಭಸ್ಮಾಸುರನ ಕತೆ ಕೇಳಿದಿರಲ್ವಾ ನೀವು? ಮಾತಾಜಿ, ಯಾರ್ ತಲೆ ಮುಟ್ಟುತ್ತಾರೋ ಅವ್ರು ಭಸ್ಮ ಆಗೋಗ್ಬೇಕು ಅಂತ. ಭಸ್ಮಾಸುರ ಕೊನೆಗೆ ಕೃಷ್ಣ ಪರಮಾತ್ಮ ಅವರು ಮೋಹಿನಿ ಅವತಾರದಲ್ಲಿ ಬಂದು ಅವ್ರ ತಲೆನೇ ಮುಟ್ಸೋದು. ಓಕೆ, ಆಕ್ಚುಲಿ ಅದಕ್ಕೆ ಹೇಳೋದು, ಈಗ ನಾವು ಏನೆಲ್ಲ ಅಂದ್ರೆ ವರಾನೂ ಹೌದು ಶಾಪನೂ ಹೌದು ಆದಂಗ ಆಗ್ಬಿಡುತ್ತೆ ಅದು ಕಡೆಗೆ, ದುರುಪಯೋಗ ಪಡ್ಕೊಂಡ್ರೆ. ಹಾ, ಅಂದ್ರೆ ನಾವು ಏನು ಕೇಳಿದ್ರು ಕೂಡ ದೇವತೆಗಳು ಕೊಡ್ತಾರೆ, ಬಟ್ ಕೃಷ್ಣ ಕೊಡುವಾಗ ಆಲೋಚನೆ ಮಾಡ್ತಾನೆ ಅಂತ ಹೇಳಿ ನಾವಿಲ್ಲಿ ತಿಳಿಬಹುದು. ಸೊ ಅವರು ಕೊಟ್ಟು ಬಿಡ್ತಾರೆ, ಆಮೇಲೆ ನೆಕ್ಸ್ಟ್ ಇಂದ ಅದು ಕೃಷ್ಣ ಅದನ್ನ ಅದಕ್ಕೆ ಒಂದು ಪರಿಹಾರವನ್ನು ಕೊಡುವಂಥದ್ದು, ಇದನ್ನ ನಾವು ಗಮನಿಸಬಹುದು. ಇಲ್ಲಿ ಏನಾಗುತ್ತೆ, ಈ ಭಸ್ಮಾಸುರ ಅವನು ಯಾವುದೇ ಒಂದು ಧರ್ಮ ಗ್ರಂಥಗಳ ಆದೇಶಕ್ಕೆ ಅನುಗುಣವಾಗಿ ಮಾಡ್ತಾ ಇರೋದಿಲ್ಲ, ತನಗಿಷ್ಟ ಬಂದ ರೀತಿಯಲ್ಲಿ ಯಜ್ಞವನ್ನು ಮಾಡ್ತಾನೆ. ಮಾಡಿದ ನಂತರ ಅಲ್ಲಿ ಶಿವ ಪ್ರತ್ಯಕ್ಷನಾಗ್ತಾರೆ. ಕೇಳುವಂಥದ್ದು ಏನಂದ್ರೆ, ನಾನು ಯಾರ ತಲೆ ಮೇಲೆ ಕೈ ಇಡ್ತೇನೆ ಅವರು ಭಸ್ಮ ಸುಟ್ಟೋಗ್ಬಿಡ್ಬೇಕು, ಭಸ್ಮ ಆಗ್ಬೇಕು ಅಂತೇಳಿ. ಹಾಗೆ ಶಿವ ತಥಾಸ್ತು ಅಂತ ಹೇಳ್ತಾರೆ. ಬಟ್ ಭಸ್ಮಾಸುರ ಏನ್ ಮಾಡ್ತಾರೆ ಅಂದ್ರೆ, ಶಿವನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋಗ್ತಾರಂತೆ. ಹಾಗೆ ಮತ್ತೆ ನಿಮ್ಗೆ ಈಗ ಗೊತ್ತಿದೆ ಹೇಗೆ ಉಪಾಯದಿಂದ ಮತ್ತೆ ಭಸ್ಮಾಸುರ ತನ್ನ ಕೈಯನ್ನು ತನ್ನ ತಲೆ ಮೇಲೆ ಇಟ್ಕೊಳ್ಳಿಕ್ಕೆ ಪ್ರೇರಣೆ ಕೊಡ್ತಾರೆ ಅಲ್ವಾ. ಹಾಗೆ ಮಾಡಿದ ನಂತರ ಭಸ್ಮಾಸುರ ಸುಟ್ಟೋಗ್ತಾನೆ. ಹೀಗಿರ್ತದೆ ಅಂತೇಳಿ ತಮ್ಮ ಗುಣದವರ ಒಂದು ಕ್ರಮಗಳು ಯಾವುದು ಕೂಡ ಶಾಸ್ತ್ರಗಳಲ್ಲಿ ಏನ್ ವಿಧಿಸಿದೆ ಅದರ ಮೂಲಕ ಹೋಗುದಿಲ್ಲ, ತನ್ನ ಮನಸ್ಸು ಇಚ್ಛೆ ಹೇಗೆ ನಡೆದುಕೊಳ್ತಾರೆ. ಈಗ ನಾವು ಹೆಚ್ಚಾಗಿ ಕೇಳಿರ್ತೇವಲ್ಲ, ಹೆಚ್ಚಾಗಿ ಹೇಳ್ತಾರೆ ಜನರು, ನಾವು ಮನಸ್ಸಿನಲ್ಲಿ ಭಗವಂತನಿಗೆ ಸ್ಮರಣೆ ಮಾಡಿದ್ರೆ ಸಾಕಾಗ್ತದೆ, ಅದಕ್ಕೆಲ್ಲ ಗಂಟೆಗಟ್ಟಲೆ ಪೂಜೆ ಮಾಡುವ ಅಗತ್ಯ ಏನಿದೆ, ಇಷ್ಟೆಲ್ಲ ಜಪ ಮಾಡುವ ಅಗತ್ಯ ಏನಿದೆ ಅಂತ ಹೇಳಿಕೊಂಡು. ಹೌದು, ನಾವು ಉಪವಾಸ ಮಾಡ್ತೀವಿ ಅಂದ್ರೆ ನಮಗೂ ಹೀಗೆ ಹೇಳ್ತಾರೆ, ನಮ್ಮಲ್ಲೇ ದೇವ್ರಿದ್ದಾರೆ, ನಾವು ಉಪವಾಸ ಮಾಡಿ ಆ ದೇವ್ರಿಗೆ ತೊಂದ್ರೆ ಕೊಡ್ಬಾರ್ದು. ಹಾಗೆ ಹೆಚ್ಚಾಗಿ ಇದು ಕಲಿಯುಗದಲ್ಲಂತೂ ಇದು ಜಾಸ್ತಿ ಆಗ್ಬಿಟ್ಟಿದೆ ಇವಾಗ. ಏನಂತ ಹೇಳಿದ್ರೆ, ನಮ್ಗೆಲ್ಲ ಗೊತ್ತಿದೆ, ನಮ್ಗೆ ಹೇಗೆ ಸರಿ ಕಾಣ್ತದೆ ಹಾಗೆ ಮಾಡ್ಬೇಕು. ನಮ್ದೊಬ್ರು ರಿಲೇಷನ್ ಇದ್ರು, ಅವ್ರು ಹೇಳ್ತಾ ಇದ್ರು, ಅವರು ಹೇಳ್ತಾ ಇದ್ರು ಹೇಗೆಂದ್ರೆ, ನಾವು ಹಸಿದುಕೊಂಡು ಭಕ್ತಿ ಮಾಡಬಾರ್ದಂತೆ, ಹೊಟ್ಟೆ ತುಂಬಾ ತಿಂದ್ಬಿಟ್ಟು ನಾವು ಭಗವಂತನಿಗೆ ಪೂಜೆ ಮಾಡ್ಬೇಕು ಅಂತೇಳಿ. ಅಂದ್ರೆ ಆ ಹಸಿದುಕೊಂಡು ಮಾಡಿದ್ರೆ ಭಕ್ತಿ ಭಗವಂತನಿಗೆ ಅದು ಸಲ್ಲೋದಿಲ್ಲ. ಅಂದ್ರೆ ನಾವು ಹೊಟ್ಟೆ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಲ್ವಾ, ಹಸಿವಾಗ್ತಾ ಇದೆ ಅಂತ ಆ ರೀತಿ ಮಾಡ್ಬಾರ್ದು, ತಿಂದ್ಬಿಟ್ಟು ಮತ್ತೆ ಪೂಜೆ ಮಾಡ್ಬೇಕು ಅಂತ. ಹಾಗೆ ಒಬ್ಬೊಬ್ಬರದು ಒಂದೊಂದು ಕ್ರಮಗಳಿರ್ತದೆ. ಆದ್ರೆ ಇಲ್ಲಿ ನಾವು ಸುಲಭವಾದ ಒಂದು ದಾರಿ ನಮ್ಗೆ ಏನಂತ ಹೇಳಿದ್ರೆ, ಯಾವ ರೀತಿಯಾಗಿ ನಮಗೆ ಗುರುಗಳು ಹೇಳ್ತಾರೆ, ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಏನ್ ಮಾಡ್ಬೋದು ಅದನ್ನ ಅನುಸರಿಸಿದ್ರೆ ನಮಗೆ ಅದರಲ್ಲಿ ಯಾವುದೇ ಒಂದು ಆತಂಕ ಇರೋದಿಲ್ಲ, ಮತ್ತೆ ನಾವು ಮಾಡ್ತಾ ಇರೋದು ಸರಿಯೋ ತಪ್ಪ ರೀತಿ ಗೊಂದಲ ಇರೋದಿಲ್ಲ, ಏನಿರೋದಿಲ್ಲ. ಯಾಕಂದ್ರೆ ಗುರುಗಳು ಹೇಳಿದ್ದಾರೆ, ಜಪ ಮಾಡಿ, ಭಗವದ್ಗೀತೆ ಭಾಗವತ ಓದಿ, ಹರೇ ಕೃಷ್ಣ ಮಂತ್ರ ಜಪಿಸಿ, ಭಗವಂತನಿಗೆ ಪತ್ರಂ ಪುಷ್ಪಂ ಫಲಂ ತೋಯಂ, ಪ್ರತಿದಿನ
ಪ್ರತಿಯೊಂದು ಒಬ್ಬರ ಮನೆಯಲ್ಲೂ ಇರುತ್ತೆ. ಹಣ್ಣು, ಹೂವು, ನೀರು, ಇದನ್ನ ಒಂದು ತುಳಸಿ ಎಲೆ ಹಾಕಿ ಇಡೋದ್ರಿಂದ ಏನಾಗುತ್ತೆ, ಭಗವಂತ ತೃಪ್ತಿ ಹೊಂದುತ್ತಾನೆ. ಹೇಳ್ತಾರಲ್ಲ, ಭಗವಂತನನ್ನ ಚೆನ್ನಾಗಿ ಹೂವಿನಿಂದ ಅಲಂಕಾರ ಮಾಡಿದಾಗ ಅವರಿಗೆ ಹೀಗೊಂದು ಹೇಳೋ ಒಂದು ಹೇಳ್ತಾ ಇದ್ರು ನಾವು ಚಿಕ್ಕದಿರುವಾಗ. ಏನಂದ್ರೆ, ಯಾರು ಭಗವಂತನನ್ನು ತುಂಬಾ ಸುಂದರವಾಗಿ ಹೂವಿಂದ ಅಲಂಕಾರ ಎಲ್ಲ ಮಾಡ್ತಿರ್ತಾರಲ್ಲ, ಅವರಿಗೆ ಸುಂದರವಾಗಿರೋ ಮಕ್ಕಳು ಹುಡ್ತಾರೆ ಅಂತ ಹೇಳ್ತಾರೆ. ಹಾಗೆ ನಾವು ಭಗವಂತನಿಗೆ ಏನು ಮಾಡಿದ್ರು ಕೂಡ ಅದರಲ್ಲಿ ತುಂಬಾ ಇನ್ವಾಲ್ವ್ ಆಗಿ ಮಾಡಿದ್ರೆ ಅದರಲ್ಲಿ ಭಗವಂತ ನಮಗೆ ಗೊತ್ತಿಲ್ಲದಾಗೆ ನಮ್ಗೆ ಭಗವಂತ ಒಂದು ಬ್ಲೆಸ್ಸಿಂಗ್ಸ್ ಇದ್ದೇ ಇರುತ್ತೆ, ಭಗವಂತನ ಅನುಗ್ರಹ ಇದ್ದೇ ಇರ್ತದೆ ಅಂತ ಹೇಳಿ ನಾವಿಲ್ಲಿ ನೋಡ್ಬೋದು. ಹಾಗಾಗಿ ನಾವು ಶಾಸ್ತ್ರಗಳಲ್ಲಿ ಏನ್ ತಿಳಿಸಿದ್ದಾರೆ ಹಾಗೆ ಮಾಡೋದ್ಲಿ ಅನುಸರಿಸ್ಕೊಂಡು ಹೋಗೋಣ. ಈಗ ನಾವಿಲ್ಲಿ ನೋಡ್ತೇವೆ ದೇಹದ ತಪಸ್ಸು, ಮಾತಿನ ತಪಸ್ಸು, ಇದನ್ನೆಲ್ಲ ನೋಡ್ತೇವೆ, ಮನಸ್ಸು ಹೇಗಿರ್ತದೆ ಅಂತ. ಈಗ ದೇಹ ತಪಸ್ಸು ನೋಡ್ದಾದ್ರೆ, ದೇವತ್ವಿಜ ಗುರು ಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಪರಮ ಪ್ರಭುವಿನ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿಯಂತಹ ಹಿರಿಯರ ಪೂಜೆ, ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇವೆಲ್ಲ ಸೇರಿ ದೇಹದ ತಪಸ್ಸು ಎನಿಸಿಕೊಳ್ಳುತ್ತದೆ. ಭಗವಂತನ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ. ಈಗ ಸ್ವತಃ ಕೃಷ್ಣ ಕೂಡ ಸುಧಾಮನ ಒಂದು ಪಾದ ಪೂಜೆ ಮಾಡೋದನ್ನ ನಾವು ನೋಡ್ತೇವೆ ಅಲ್ವಾ. ಹಾಗೆ ಗುರುಗಳ ಪೂಜೆ, ಕೃಷ್ಣ ಸಾಂದೀಪಿನಿ ಗುರುಗಳ ಬಳಿಗೆ ಹೋಗುವಂಥದ್ದು, ಕೃಷ್ಣ ಬಲರಾಮರು. ಹೀಗೆ ತಂದೆ ತಾಯಿಯಂತ ಹಿರಿಯರ ಪೂಜೆ, ಶುಚಿತ್ವ, ಅಂತರಂಗದಲ್ಲಿ ಶುಚಿತ್ವ, ಬಾಹ್ಯದಲ್ಲಿ ಶುಚಿತ್ವ. ಬಾಹ್ಯದಲ್ಲಿ ಶುಚಿತ್ವ ಅಂತ ಹೇಳಿದ್ರೆ ನಾವು ಸ್ನಾನ ಮಾಡುವಂಥದ್ದು, ಮತ್ತೆ ಅಂತರಂಗ ಶುಚಿತ್ವಕ್ಕೆ ಹರೇ ಕೃಷ್ಣ ಮಹಾಮಂತ್ರನ ಜಪಿಸುವಂಥದ್ದು, ಸರಳತೆ, ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್, ಬ್ರಹ್ಮಚರ್ಯ ಮತ್ತು ಅಹಿಂಸೆ. ಅಂದ್ರೆ ಯಾರು ಈ ಭಕ್ತಿಯನ್ನು ಮಾಡ್ತಾರೆ ಅವರಿಗೆ ಪ್ರೋತ್ಸಾಹಿಸುವಂಥದ್ದು, ಯಾರು ಭಕ್ತಿ ಮಾಡೋದಕ್ಕೆ ಅಡ್ಡಿ ಬರ್ತಾರೆ ಅವರು ಹಿಂಸೆ ಮಾಡಿದಾಗೆ ಆಗುತ್ತೆ ಅಂತ ಹೇಳಿ ಹೇಳಲಾಗ್ತದೆ. ಇದೆಲ್ಲವೂ ಕೂಡ ದೇಹದ ತಪಸ್ಸು ಅಂತ ಹೇಳಿ ನೀವು ನೋಡ್ಬೋದು. ಶ್ರೀಲ ಪ್ರಭುಪಾದರು ಹೇಗೆ ಅವರು ಒಂದು ಪ್ರತಿ ಸಲ ಭಗವಂತನಿಗೆ ಒಂದು ನಮಸ್ಕಾರ ಮಾಡುವಂಥದ್ದು, ಹಾಗೆ ಅವರು ನಮ್ಗೆ ತಿಳಿಸಿಕೊಡ್ತಾರೆ ಹೇಗೆ ಯಾವ ರೀತಿಯಾಗಿ ನಾವು ಗುರುಗಳಲ್ಲಿ ಮತ್ತೆ ಭಗವಂತನಲ್ಲಿ ನಾವು ಹೇಗೆ ಅವರಿಗೆ ಯಾವಾಗ್ಲೂ ನಾವು ಎಷ್ಟೇ ಉನ್ನತ ಬಟ್ಟೆಗೆ ಹೋದ್ರು ಕೂಡ ನಮ್ಮ ಹಿಂದಿನ ಆಚಾರ್ಯರುಗಳನ್ನ ನೆನಪು ಮಾಡ್ಬೇಕಂತೆ. ಪ್ರಭುಪಾದರು ಅವರ ಗುರುಗಳು ಅವರಿಗೆ ಹೇಳಿರ್ತಾರೆ, ನೀವು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಈ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ಳಿ ಅಂತ. ಹಾಗೆ ಪ್ರಭುಪಾದರು ಅವರ ಗುರುಗಳ ಆದೇಶವನ್ನು ಶಿರಸ ಪಾಲಿಸ್ತಾರೆ. ಮತ್ತೆ ಅವರು ಹೇಳ್ತಾ ಇದ್ರು ಯಾವಾಗ್ಲೂ ಕೂಡ ಹೀಗೆ, ಇದು ಗುರುಗಳ ಮೂಲಕ ಹೀಗೆ ಆಯ್ತು, ಗುರುಗಳ ಅನುಗ್ರಹ ಅಂತೇಳಿ. ಹೀಗೆ ಯಾವಾಗ್ಲೂ ಕೂಡ ನಾವು ಇದನ್ನ ಸ್ಮರಿಸ್ಬೇಕು. ನಾವು ಪ್ರಭುಪಾದರನ್ನ ಯಾವಾಗ್ಲೂ ಕೂಡ ಸ್ಮರಿಸ್ಬೇಕು ಅಂತ ಹೇಳಲಾಗ್ತದೆ. ಯಾಕಂದ್ರೆ ನಮ್ಗೆ ಇದೆಲ್ಲವೂ ಕೂಡ ಪ್ರಭುಪಾದರು ನೀಡಿರುವಂಥದ್ದು, ನಮಗೆ ಗೊತ್ತಿಲ್ಲ. ಹಾಗೆ ನಮ್ಮ ಹಿರಿಯ ಭಕ್ತರೆಲ್ಲ ಇರ್ತಾರೆ, ಈಗ ನಮಗೆ ಮಾರ್ಗದರ್ಶಕ ಗುರುಗಳಿರ್ತಾರೆ, ಅವರಿಂದ ನಮಗೆ ಇದೆಲ್ಲವೂ ತಿಳಿತಾ ಬರುತ್ತೆ ಹೇಗೆ ನಾವು ಪ್ರತಿನಿತ್ಯ ಭಕ್ತಿ ಸೇವೆಯನ್ನು ಮಾಡ್ಬೇಕು ಅಂತ ಹೇಳಿ. ಹಾಗೆ ಪ್ರತಿ ಹಂತದಲ್ಲಿ ಕೂಡ ನಾವು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಂಥದ್ದು ನಮ್ಮ ಕರ್ತವ್ಯ ಆಗಿರ್ತದೆ. ಆ ಕೃತಜ್ಞತೆ ಹೇಳ್ತಾರಲ್ಲ, ಬೆಳಿಗ್ಗೆ ಮಂಗಳಾರತಿಯನ್ನು ನೀವು ಯಾರಾದ್ರೂ ಟೆಂಪಲ್ ಲಿಂಕ್ ಅಲ್ಲಿ ಅಟೆಂಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ 4:15 ಈ ಗುರುವಂದನವನ್ನು ಹಾಡ್ತಾರೆ. ಅಂದ್ರೆ ಗುರುಗಳಿಗೆ ವಂದನೆಯನ್ನು ಸಲ್ಲಿಸುವಂಥದ್ದು, ಹೀಗೆ ಶ್ರೀಲ ಪ್ರಭುಪಾದರಿಗೆ ವಂದನೆಯನ್ನು ಸಲ್ಲಿಸುವಂಥದ್ದು. ಅಲ್ಲಿ 3 ಬಾರಿ ಭಗವಂತ ಗುರುಗಳಿಗೆ ನಾವು ನಮಸ್ಕಾರ ಮಾಡ್ಬೇಕಂತೆ ದಿನದಲ್ಲಿ 3 ಬಾರಿ. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯ ಅಪ್ರಸಾದಾತ್ ನಗತಿ ಕುತೋಪಿ ಧ್ಯಾಯನ್ಸ್ತುಯನ್ಸ್ತಂಶ್ಚ ಅಂದ್ರೆ ಧ್ಯಾಯನ್ಸ್ತು ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯ ಪ್ರಸಾದಾತ್ ನಗತಿ ಕುತೋಪಿ ಧ್ಯಾಯನ್ಸ್ತುವಂಸ್ತಸ್ಯ ಯಶಸ್ತ್ರಿ ಸಂಧ್ಯಂ ವಂದೇ ಗುರು ಶ್ರೀ ಚರಣಾರವಿಂದಂ. ಅದೇ 3 ಬಾರಿ ನಾವು ದಿನದಲ್ಲಿ 3 ಬಾರಿ ಗುರುಗಳಿಗೆ ನಮಸ್ಕಾರ ಮಾಡ್ಬೇಕು ಅಂತ ಹೇಳಿ. ಯಶಸ್ತ್ರಿ ಸಂಧ್ಯಂ, ಅದರಿಂದ ನಮ್ಗೆ ಯಶಸ್ಸು ಲಭಿಸ್ತದೆ. ಹಾಗೆ ಭಗವಂತನ ಕೃಪೆ ಇದ್ರೆ ನಾವು ಭಕ್ತಿಯಲ್ಲಿ ಮುನ್ನಡೆಯೋದಕ್ಕೆ ಆಗ್ತದೆ. ಯಾಕಂದ್ರೆ ಭಗವಂತನ ಕೃಪೆ ನಮಗೆ, ಗುರುಗಳ ಕೃಪೆ ನಮಗೆ ತುಂಬಾ ಮುಖ್ಯ. ಗುರುವಿನ ಕೃಪೆ ಇದ್ರೆ ನಮಗೆ ಭಗವಂತನ ಕೃಪೆ ಸಿಗುತ್ತೆ, ಭಗವಂತನ ಕೃಪೆ ಇದ್ರೆ ನಮಗೆ ಗುರುವಿನ ಕೃಪೆ ಸಿಗುತ್ತೆ. ಇದನ್ನು ನಾವಿಲ್ಲಿ ತಿಳಿದುಕೊಳ್ಬಹುದು. ಇದು ದೇಹದ ಮಟ್ಟಿಗೆ ವ್ರತ ತಪಸ್ಸುಗಳಾಯ್ತು. ಮತ್ತೆ ಈ ಬ್ರಹ್ಮಚರ್ಯ ಪಾಲನೆ ಅಂತ ಹೇಳಿದ್ರೆ ಅದು ಮದುವೆಯಲ್ಲಿ ಮಾತ್ರ ಈ ಒಂದು ಲೈಂಗಿಕ ರತಿಗೆ ಅನುಮತಿ ಕೊಡುವಂಥದ್ದು, ಬೇರೆ ರೀತಿಯಲ್ಲ ಅಂತ ಹೇಳಿ.
ವೈವಾಹಿಕ ಜೀವನದ ಹೊರಗೆ ಅದೇ ಹೇಳ್ತಾರಲ್ಲ 4 ನಿಯಂತ್ರಣ ತತ್ವಗಳಲ್ಲಿ ಬರುತ್ತೆ. ಅನೈತಿಕ ಸ್ತ್ರೀ ಸಂಬಂಧ ಮಾಡಬಾರ್ದು ಅಂತೇಳಿ, ಈ ರೀತಿಯಾಗಿ ವಿವಾಹದಲ್ಲಿ ಮಾತಾಡಿಕೆ ಅನುಮತಿ ಅಂತ ಹೇಳಿ. ಇದು ಬ್ರಹ್ಮಚರ್ಯ ಆಯ್ತು. ಇದು ದೇಹದ ಮಟ್ಟಿಗೆ ವ್ರತ ತಪಸ್ಸುಗಳು. ಇನ್ನು ಮಾತು ಹೇಗಿರ್ಬೇಕು? ಅನುದ್ವೇಗಾಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಸತ್ಯವಾದ, ಸಂತೋಷಕರವಾದ, ಹಿತವಾದ ಮತ್ತು ಇತರರ ಮನಸ್ಸನ್ನು ಕಲಕದ ಮಾತುಗಳನ್ನಾಡುವುದು, ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನು ವಾಚನ ಮಾಡುವುದು, ಇವೆಲ್ಲ ಸೇರಿ ಮಾತಿನ ತಪಸ್ಸಾಗುತ್ತದೆ. ಸೊ ಉಪದೇಶಾಮೃತದಲ್ಲಿ ಹೇಳ್ತಾರೆ, ಮೊದಲನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ವಾಚೋ ವೇಗಂ ಮನಸಾ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನ್ ಯೋ ವಿಷಹಿತ ಧೀರಃ ಸರ್ವಾಮಪಿ ವಾನ್ ಪೃಥಿವೀನ್ ಸ ಶಿಷ್ಯಾತ್. ಏನ್ ಹೇಳ್ತಾರೆ? ಮಾತಿನ ಚಾಪಲ್ಯವನ್ನು, ಚಿತ್ತ ಚಾಂಚಲ್ಯಗಳನ್ನು, ಕೋಪದ ಕೆಲಸಗಳನ್ನು, ನಾಲಿಗೆ ಚಪಲಗಳನ್ನು, ಹೊಟ್ಟೆಯ ಮತ್ತು ಜನನಾಂಗಗಳ ಪ್ರಚೋದನೆಗಳನ್ನು ನಿಗ್ರಹಿಸಬಲ್ಲ ಸಂಯಮಿಯು ಪ್ರಪಂಚಾದ್ಯಂತ ಶಿಷ್ಯರನ್ನು ತಯಾರು ಮಾಡಲು ಅರ್ಹನು. ಹಾಗಾಗಿ ನಾವು ಮಾತನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಸೇವೋನ್ಮುಖಿ ಜಿಹ್ವಾದ ಅಂತ ಹೇಳಿದ್ರೆ, ಈ ನಾಲಿಗೆ ಅದಕ್ಕೆ ಹೇಳುವಂಥದ್ದು, ನಾವು ಏನು ಪ್ರಸಾದವನ್ನು ಸ್ವೀಕರಿಸ್ತೇವೆ, ಹರೇ ಕೃಷ್ಣ ಮಂತ್ರನ ಜಪಿಸ್ತೇವೆ, ಇದರಿಂದ ನಮ್ಮ ಮಾತು ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂತ ಹೇಳಲಾಗ್ತದೆ. ಯಾವಾಗ ಮಾತಿನ ಒಂದು ಕಂಟ್ರೋಲ್ ಇರುತ್ತೆ, ಮಾತಿನ ಚಪಲ್ಯವನ್ನು ಮತ್ತೆ ಚಿತ್ತ ಚಾಂಚಲ್ಯವನ್ನು, ಮಾತು ಕಂಟ್ರೋಲ್ ಇದ್ದಾಗ ಮನಸ್ಸು ಕಂಟ್ರೋಲ್ ಅಲ್ಲಿ ಇರುತ್ತೆ. ಮನಸ್ಸು ಕಂಟ್ರೋಲ್ ಇದ್ದಾಗ ಈ ಕೋಪದ ಏನು ಪ್ರಚೋದನೆ ಇರುತ್ತೆ ಅದಕ್ಕೆ ನಾವು ಒಳಗಾಗುವುದಿಲ್ಲ. ಹಾಗೆ ಹೊಟ್ಟೆಯ ಮತ್ತು ಜನನಾಂಗಗಳ ಪ್ರಚೋದನೆಗಳನ್ನು ಕೂಡ ನಿಗ್ರಹಿಸಬಲ್ಲ ಇಂಥವರು ಪ್ರಪಂಚಾದ್ಯಂತ ಶಿಷ್ಯರನ್ನು ಪಡಿತಾರೆ. ಸೊ ಇಲ್ಲಿ ನೀವು ಯುಧಿಷ್ಠಿರ ಮಹಾರಾಜ ನೋಡಬಹುದು. ಸತ್ಯ ಯಾವಾಗ್ಲೂ ನೋಡುದು ಸತ್ಯ ಹೇಳುವುದಕ್ಕೆ ಯುಧಿಷ್ಠಿರ ಮಹಾರಾಜರನ್ನ ಒಂದು ಉದಾಹರಣೆಯನ್ನು ನಾವು ನೆನಪು ಮಾಡ್ಬೋದು. ಅವ್ರು ಯಾವತ್ತೂ ಸುಳ್ಳು ಹೇಳೋದಿಲ್ಲ, ಸತ್ಯವಾಗಿ ಹೇಳುವಂಥದ್ದು, ಹಾಗೆ ಹಿತವಾಗಿ ಹೇಳುವಂಥದ್ದು. ಧೃತರಾಷ್ಟ್ರ ಎಷ್ಟೆಲ್ಲ ಒಂದು ತೊಂದರೆಯನ್ನು, ಕಷ್ಟವನ್ನು ಕೊಟ್ಟಿರ್ತಾರೆ ಪಾಂಡವರಿಗೆ. ಧೃತರಾಷ್ಟ್ರ, ದುರ್ಯೋಧನರು, ಕೌರವರೆಲ್ಲ ಆ ಒಂದು ಕುರುಕ್ಷೇತ್ರ ಯುದ್ಧದಲ್ಲಿ ಸತ್ತ ನಂತರ ಧೃತರಾಷ್ಟ್ರನಿಗೆ ಮತ್ತೆ ಗಾಂಧಾರಿಗೆ ಏನ್ ಮಾಡ್ತಾರೆ, ದುರ್ಯೋಧನ ಒಂದು ನೋಡ್ಕೊಳ್ಳುವಂಥದ್ದು. ಇಷ್ಟು ಅಂತ ಹೇಳಿದ್ರೆ, ದೊಡ್ಡಪ್ಪ ನಿಮ್ಗೆ ಏನಾದ್ರೂ ನನ್ನಿಂದ ತೊಂದರೆ ಆಯ್ತಾ, ನಾನು ಮಾಡ್ತಿರೋದು ನಿಮ್ಗೆ ಸರಿ ಆಗ್ತಾ ಉಂಟಾ, ಈ ರೀತಿಯಾಗಿ ಪ್ರತಿಯೊಂದು ವಿಚಾರಣೆಯನ್ನು ಮಾಡ್ತಾ ಇರ್ತಾನೆ. ಅಂದ್ರೆ ಆ ಒಂದು ಮನಸ್ಸಿನಲ್ಲಿ ಬೇಸರನ್ನೇ ಇಟ್ಟುಕೊಂಡಿರೋದಿಲ್ಲ ಯುಧಿಷ್ಠಿರ. ಮತ್ತು ಕೇಳೋದು, ನನ್ನಿಂದ ಏನಾದ್ರೂ ಸರಿ ಆಗ್ತಾ ಇದೆಯಾ, ನಾನು ನಿಮ್ಗೆ ಸೇವೆ ಮಾಡ್ತಿರೋದಿಲ್ಲ, ನಿಮ್ಗೆ ಓಕೆನಾ, ಸ್ಯಾಟಿಸ್ಫೈ ಆಗ್ತಾ ಇದೆಯಾ, ಅಷ್ಟೊಂದು ನಮ್ರತೆ, ಉತ್ತಮ ಗುಣಗಳು ಯುಧಿಷ್ಠಿರನಲ್ಲಿ ಇತ್ತು ಅಂತ ನೋಡ್ಬೋದು. ಹಾಗೆ ಹಿತವಾದ ಮತ್ತು ಇತರರ ಮನಸ್ಸನ್ನು ಕಲಕದ ಮಾತುಗಳನ್ನ ಆಡುವುದು, ಇದೊಂದು ತುಂಬಾ ಇಂಪಾರ್ಟೆಂಟ್ ಅಲ್ಲ. ನಾವು ಹೆಚ್ಚಾಗಿ ಇತರರ ಮನಸ್ಸನ್ನು ಕಲಕೋದಕ್ಕೆ ಯಾಕೆ ಹೋಗ್ಬೋದು ಅಂತ ಹೇಳಿದ್ರೆ, ನಾವು ಸರಿ ಇದ್ದೇವೆ, ಇನ್ನೊಬ್ರು ಸರಿ ಇಲ್ಲ ಅನ್ನೋದು ಇದೊಂದು ಇರುತ್ತೆ ನಮ್ಮ ತಲೆಯಲ್ಲಿ. ಆದ್ರೆ ಅದಕ್ಕೆ ಹೇಳ್ತಾರೆ ಭಕ್ತ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಏನ್ ಹೇಳ್ತಾರೆ, ಪ್ರಭುಪಾದರ ಗುರುಗಳು ಹೇಳ್ತಾರೆ, ನಮ್ಮಲ್ಲಿ ನಾವು ಸ್ಟ್ರಿಕ್ಟ್ ಆಗಿರ್ಬೇಕು. ಆದ್ರೆ ನಾವು ಹೆಚ್ಚಾಗಿ ಏನ್ ಮಾಡ್ತೇವೆ, ನಮ್ಮಲ್ಲಿ ನಾವು ಸ್ಟ್ರಿಕ್ಟ್ ಆಗಿರೋದಿಲ್ಲ, ಇನ್ನೊಬ್ರಿಗೆ ನೋಡುವಾಗ ನಾವು ಸ್ಟ್ರಿಕ್ಟ್ ಆಗಿರೋಕೆ ನೋಡ್ತೇವೆ, ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನೋಡ್ತೇವೆ. ನೀನ್ ಮಾತಾಡ್ತೇವೆ ಸರಿ ಇಲ್ಲ, ನೀನು ಹೀಗೆ ಮಾತಾಡು, ಅಥವಾ ನೀನು ಇಂಡೈರೆಕ್ಟ್ ಆಗಿ ಅವ್ರಿಗೆ ಏನಾದ್ರು ಹೇಳೋದು, ಇದೆಲ್ಲ ಮಾಡ್ತಾ ಇರ್ತೇವೆ. ಅಂದ್ರೆ ಈ ಮಾತಿನ ತಪಸ್ಸೇನು ಅಂತ ಹೇಳಿದ್ರೆ, ಸತ್ಯವಾಗಿರ್ಬೇಕು, ಸಂತೋಷಕರವಾಗಿರ್ಬೇಕು, ಹಿತವಾಗಿರ್ಬೇಕು ಮತ್ತು ಇತರರ ಮನಸ್ಸನ್ನು ಕಲಕದ ಮಾತುಗಳನ್ನಾಡಬೇಕು. ಇದಕ್ಕೊಂದು ಉದಾಹರಣೆ ಕೂಡ ಇದೆ, ಚೆನ್ನಾಗಿದೆ. ಇದು ಸಾಕ್ರೆಟಿಸ್ ಕೇಳಿದಿರಲ್ಲ, ಸಾಕ್ರೆಟಿಸ್ ಅಂತೇಳಿ. ಮಾತಾಜಿ ಸಾಕ್ರೆಟಿಸ್ ಪ್ಲೇಟೋ ಅವರ ಗುರು. ಸಾಕ್ರೆಟಿಸ್ ಹೆಸರಾಂತ ತತ್ವಜ್ಞಾನಿ. ಸೊ ಭಗವಂತನ ಮೇಲೆ ಶ್ರದ್ಧೆ ಇರುವವರಾಗಿದ್ರು ಅವರು. ಓಕೆ, ಒಂದು ದಿನ ಅವರ ಹತ್ತಿರ ಅವರ ಒಬ್ಬ ಗೆಳೆಯ ಓಡೋಡಿ ಬಂದು ಹೇಳ್ತಾನೆ, ನನಗೆ ನಿಮ್ಮ ಹತ್ತಿರ ಒಂದು ವಿಷಯ ಹೇಳ್ಬೇಕು ಅಂತ ಇದೆ. ಆಗ ಸಾಕ್ರೆಟಿಸ್ ಹೇಳ್ತಾರೆ, ನಿಲ್ಲು, 1 ನಿಮಿಷ ನಿಲ್ಲು, ನೀನೀಗ ಹೇಳುತ್ತಿರುವ ವಿಷಯ ಸತ್ಯ ಅಂತ ನಿನಗೆ ಗೊತ್ತಿದ್ಯಾ ಅಂತ ಅವ್ರು ಕೇಳ್ತಾರೆ. ಆಗ ಅವರ ಗೆಳೆಯ ಹೇಳ್ತಾರೆ, ಇಲ್ಲ ಇದು 100ಕ್ಕೆ 100 ಸತ್ಯ ಅಲ್ಲ, ಆದ್ರೂ ಕೂಡ ನಾನ್ ನಿಮ್ಮ ಹತ್ರ ಹೇಳ್ಬೇಕದು ಅಂತ ಹೇಳ್ತಾರೆ. ಆಗ ಮತ್ತೆ ಸಾಕ್ರೆಟಿಸ್ ಹೇಳ್ತಾರೆ, ಎಸ್ ನಿಲ್ಲು, ನೀನ್ ನನಗೆ ಏನ್ ಹೇಳ್ತಾ ಇದೀಯಾ, ಆ ವಿಷಯ ನನ್ನ ಮನಸ್ಸಿಗಾಗ್ಲಿ ಅಥವಾ ನಿನ್ನ ಮನಸ್ಸಿಗಾಗ್ಲಿ ಏನಾದ್ರೂ ಸಂತೋಷ ಕೊಡುತ್ತಾ ಅದು? ಆಗ ಮತ್ತೆ ಅವ್ರ ಗೆಳೆಯ ಹೇಳ್ತಾರೆ, ಇಲ್ಲ ಸಂತೋಷ ಏನ್ ಕೊಡೋದಿಲ್ಲ ಇದು. ಹಾಗಾದ್ರೆ ಇನ್ನೊಮ್ಮೆ ನಿಲ್ಲು, ಏನಂದ್ರೆ ಆಗ ಅವ್ರು ಹೇಳ್ತಾರೆ ಸಾಕ್ರೆಟಿಸ್, ಇದರಿಂದ
ನನಗೇನಾದ್ರೂ ಉಪಯೋಗ ಇದೆಯಾ ಕೇಳೋದ್ರಿಂದ, ಅಥವಾ ಹೇಳೋದ್ರಿಂದ ನಿನಗೇನಾದ್ರೂ ಉಪಯೋಗ ಇದೆಯಾ ಅಂತ. ಆಗ ಅವರ ಗೆಳೆಯ ಹೇಳ್ತಾರೆ, ಇಲ್ಲ ಇಲ್ಲ ಏನು ಉಪಯೋಗ ಏನಿಲ್ಲ. ಹಾಗಾದ್ರೆ ನೀನ್ ನನ್ನ ವಿಷಯ ಹತ್ರ ಹೇಳೋದು ಅಗತ್ಯ ಇಲ್ಲ, ನೀನ್ ಯಾರ ಹತ್ರ ಆದ್ರೂ ಬೇರೆ ಹೇಳ್ಕೊ ಅಂತ ಹೇಳ್ತಾರಂತೆ ಅವರು. ಹಾಗೆ ಅಂದ್ರೆ ನಾವು ಈ ರೀತಿಯಾಗಿ ತುಂಬಾ ಆಲೋಚನೆ ಮಾಡ್ಲಿಕ್ಕೆ ಹೋದ್ರೆ ಆಗೇನಾಗುತ್ತೆ, ಎಷ್ಟೋ ಸಮಸ್ಯೆಗಳಿಂದ ನಾವು ಪಾರಾಗ್ಬೋದು ಅಂತ ಹೇಳ್ತಾರೆ. ಎಷ್ಟೋ ಗಾಸಿಪ್ಗಳಿಗೆ ನಾವು ಫುಲ್ ಸ್ಟಾಪ್ ಹಾಕ್ಬೋದು ಅಂತೇಳಿ. ನಮ್ಮ ಹತ್ತಿರ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅಂತ ಅಂದ್ರೆ ನಾವು ಬರೀ ಸಮಸ್ಯೆಗಳನ್ನು ಹೇಳಿ ಏನ್ ಮಾಡೋದು, ಮನಸ್ಸನ್ನು ಸುಮ್ನೆ ನಕಾರಾತ್ಮಕವಾಗಿ ತುಂಬಿಸ್ಕೊಳ್ಬೇಕಷ್ಟೇ ಅಂತ. ಹಾಗಾಗಿ ನಮ್ಮಲ್ಲಿ ಸಮಸ್ಯೆಗೆ ಪರಿಹಾರ ಇದೆಯಾ, ಸಮಸ್ಯೆ ಬಗ್ಗೆ ಈಗ ಎಲ್ಲರೂ ಮಾತಾಡ್ತಾರೆ, ಪರಿಹಾರದ ಬಗ್ಗೆ ಯಾರು ಮಾತಾಡೋದಿಲ್ಲ. ಸೊಲ್ಯೂಷನ್ ಇಲ್ಲದೆ ಇದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ ಅಂತಾರೆ. ಸೊಲ್ಯೂಷನ್ ಇದ್ರೆ ಇದ್ದವರ ಹತ್ತಿರ ಹೋಗ್ಬೇಕು, ಇದ್ರೆ ಓಕೆ, ಇಲ್ಲದಿದ್ರೆ ಸುಮ್ನೆ ಗಾಸಿಪ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಅಂತ. ಹಾಗಾಗಿ ಯಾವುದೇ ಒಂದು ವಿಷಯವನ್ನು ಕೇಳೋದಕ್ಕಿಂತ ಮುಂಚೆ, ಮಾತನಾಡುವುದಕ್ಕಿಂತ ಮುಂಚೆ ಈ 3 ಅಂಶಗಳನ್ನು ನಾವು ಗಮನಿಸ್ಬೇಕಂತೆ. ಯಾವುದೆಲ್ಲ, ಅದು 100% ಸತ್ಯವಾ, ಮತ್ತೆ ಅದರಿಂದ ಏನಾದ್ರು ಸಂತೋಷ ಕೊಡುತ್ತಾ, ಅಥವಾ ಹೇಳೋದ್ರಿಂದ ಏನಾದ್ರು ಪ್ರಯೋಜನ ಇದೆಯಾ, ಏನಾದ್ರು ಲಾಭ ಇದೆಯಾ. ಸೊ ಇಲ್ಲದಿದ್ರೆ ನಾವೇನ್ ಮಾಡ್ತೇವೆ, ಬೇರೆಯವರ ಮಾತನ್ನು ಕೇಳೋದು, ನಮ್ಮ ಮನಸ್ಸನ್ನು ನೆಗೆಟಿವ್ಸ್ ಇಂದ ತುಂಬಿಸ್ಕೊಳ್ಳೋದು, ಮತ್ತೆ ಆ ಲೈಫನ್ನೇ ಒಂದು ನಕಾರಾತ್ಮಕವಾಗಿ ಮಾಡಿಕೊಳ್ಳುವಂಥದ್ದು. ಇದರಿಂದ ನಮಗೆ ಯಾವುದು ಅದರ ಬದಲು ನಮಗೆ ಯಾವ್ದು ಸಕಾರಾತ್ಮಕ ಯೋಚನೆಯನ್ನು ಕೊಡುತ್ತೆ, ಪಾಸಿಟಿವ್ ಯೋಚನೆಯನ್ನು ಕೊಡುತ್ತೆ, ಯಾವ್ದು ನಮ್ಮ ಜೀವನಕ್ಕೆ ಸರಿ ಆಗುತ್ತೆ, ಅದನ್ನು ನಾವು ಕೇಳಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಕತೆ ಕೂಡ ಹೇಳ್ತಾರೆ, ಏನಂದ್ರೆ ನಮ್ಮ ಮಾತಿನಿಂದ ಕೂಡ ನಮ್ಗೆ ಕರ್ಮ ಬಂಧನ ಉಂಟಾಗತ್ತೆ ಅಂತ ಹೇಳೋದಕ್ಕೆ ಒಂದು ಕತೆ ಇದೆ. ಹೇಗೆಂದ್ರೆ, ಒಬ್ಬ ರಾಜನಿರ್ತಾನೆ, ಅವನಿಗೆ ಒಂದು ಇಚ್ಛೆ ಬರುತ್ತೆ, ಏನಂದ್ರೆ ಎಲ್ಲರಿಗೂ ಕೂಡ ಊಟ ಬಡಿಸ್ಬೇಕು, ಅಡುಗೆಯನ್ನು ಊಟ ಬಡಿಸ್ಬೇಕು ಅಂತೇಳಿ. ಹಾಗೆ ಅವರು ಅಡುಗೆಯವ್ರ ಹತ್ರ ಎಲ್ಲ ತಯಾರಿಸ್ಲಿಕ್ಕೆ ಹೇಳ್ತಾರೆ, ಅಡುಗೆ ತಯಾರಿಸ್ತಾರೆ, ಎಲ್ಲರನ್ನು ಕರೀತಾರೆ ಊಟ ಮಾಡ್ಲಿಕ್ಕೆ. ಮೊದಲಿಗೆ ಬ್ರಾಹ್ಮಣರನ್ನ ಕರೀತಾರೆ ಅಲ್ವಾ, ಬ್ರಾಹ್ಮಣರಿಗೆ. ಪಲ್ಲಿ ಬಿದ್ದು ವಿಷ ಆಗೋಗಿರುತ್ತಲ್ಲ ಮಾತಾಜಿ, ಅದ? ಇಲ್ಲ ಇಲ್ಲ, ಅಲ್ಲಿ ಬಿಡೋದಲ್ಲ, ಕೇಳ್ತಾನೆ ಕೇಳಿ. ಮೊದಲಿಗೆ ಬ್ರಾಹ್ಮಣರಿಗೆ ಊಟವನ್ನು ಬಡಿಸ್ತಾರೆ. ಸೊ ಅದರಲ್ಲಿ ಒಂದು ಬ್ರಾಹ್ಮಣ ಊಟ ಮಾಡಿದ್ದು ಸತ್ತೋಗ್ಬಿಡ್ತಾನೆ. ಏನಾಯ್ತು ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಈ ಒಂದು ಏನ್ ಹೇಳ್ತಾರೆ, ಈ ಒಂದು ಕೇಸ್ ಯಾರ ತಲೆ ಮೇಲೆ ಹಾಕೋದು ಅಂತೇಳಿ ಅಲ್ಲಿ ಇವರಿಗೆ ಚಿತ್ರಗುಪ್ತರಿಗೂ ಕೂಡ ಅದೊಂದು ಸಮಸ್ಯೆ ಆಗುತ್ತೆ. ಯಾರ ಮೇಲೆ ಹಾಕೋದು, ಇದು ಕೇಸ್ ಪೆಂಡಿಂಗ್ ಹಾಗೆ ಇಟ್ಟಿರ್ತಾರೆ ಆಯ್ತಾ, ಕೇಸ್ ಪೆಂಡಿಂಗ್ ಇರ್ತಾರೆ. ಇದಾದ್ಮೇಲೆ ಸ್ವಲ್ಪ ದಿನದ ನಂತರ ಅಲ್ಲಿಗೆ ಒಬ್ಬ ರಾಜ ಬರ್ತಾನೆ. ರಾಜ ಬರುವಾಗ ಅವರಿಗೆ ಅವನು ಒಂದು ಮಹಿಳೆ ಹತ್ರ ಕೇಳ್ತಾನೆ, ಇದು ದಾರಿ ಹೇಗೆ ಅರಮನೆಗೆ ಹೋಗುವಂಥದ್ದು. ಆಗ ಅವಳು ಹೇಳ್ತಾಳೆ, ಇಲ್ಲ ಇಲ್ಲ, ನೀನು ಆ ರಾಜನ ಬಳಿ ಹೋಗ್ಬೇಡ, ಅವ ರಾಜ ವಿಷ ಹಾಕಿ ಸಾಯಿಸ್ತಾನೆ ಅಂತ ಹೇಳ್ಬಿಡ್ತಾಳೆ. ಆಗ ಚಿತ್ರಗುಪ್ತರು ಏನ್ ಮಾಡ್ತಾರೆ, ಆ ಕೇಸನ್ನ ಅವಳ ತಲೆ ಮೇಲೆ ಹಾಕ್ಬಿಡ್ತಾರಂತೆ. ಆರೋಪ ಏನಿದೆ ಅವಳ ತಲೆ ಮೇಲೆ ಹಾಕ್ತಾರೆ. ಹಾಗಾಗಿ ಇಲ್ಲಿ ನಾವು ಏನ್ ತಿಳಿಬಹುದು ಅಂತ ಹೇಳಿದ್ರೆ, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ ಕೇಳಿದಿರಲ್ಲ ನೀವು. ಮಾಡದೇ ಇದ್ದವರ ಪಾಪ 100ಕ್ಕೆ 100 ಯಾರು ಮಾತಾಡ್ತಾರೆ ಅವ್ರ ಮೇಲೆ ಬಂದೇ ಬರುತ್ತಂತೆ. ಹಾಗೆ, ಯಾಕಂದ್ರೆ ಇಲ್ಲಿ ರಾಜನ ತಪ್ಪಿಲ್ಲ. ಆಕ್ಚುಲಿ ಆ ಅಡುಗೆಯನ್ನು ತಯಾರಿಸಿ ಏನಾಗಿರುತ್ತೆ ಅಂದ್ರೆ, ಅಲ್ಲಿ ಈ ಇದಿದೆಲ್ಲ ಹದ್ದು ಏನ್ ಮಾಡುತ್ತೆ, ಒಂದು ಹಾವನ್ನ ಇಟ್ಕೊಂಡು ಹೋಗ್ತಿರುತ್ತಂತೆ. ಅಲ್ಲಿ ಎಲ್ಲಾ ಅಡುಗೆಗೆ ಏನು ಮುಚ್ಚಿಟ್ಟಿರೋದಿಲ್ಲ, ಪ್ಲೇಟ್ ಓಪನ್ ಇರುತ್ತೆ. ಸೊ ಆ ಹಾವನ್ನ ಇಟ್ಕೊಂಡು ಹೋದಾಗ ಅದು ನೋವಿನಲ್ಲಿ ಅದು ಏನ್ ಹೇಳ್ತಾರೆ, ವಿಷವನ್ನು ಕಕ್ಕಿತ್ತಂತೆ. ಅದು ಪಾಯಸಕ್ಕೆ ಬಿದ್ದಿತ್ತು ಅಂತ ಹೇಳಲಾಗ್ತದೆ. ಅಂದ್ರೆ ಇಲ್ಲಿ ಯಾರ್ದು ತಪ್ಪಿಲ್ಲ, ಅಡುಗೆ ಮಾಡಿದವ್ರ ತಪ್ಪಿಲ್ಲ, ರಾಜನ ತಪ್ಪಿಲ್ಲ, ಮತ್ತೆ ಗರುಡಂದು ತಪ್ಪಿಲ್ಲ, ಹಾವಿದು ತಪ್ಪಿಲ್ಲ, ಈ ತರ ಹೇಳ್ಕೊಂಡು ಹೋಗ್ಬೋದು ನಾವು, ತಪ್ಪಿಲ್ಲ ಅಂತ ಹೇಳಿ. ಆದ್ರೆ ಇಲ್ಲಿ ತಪ್ಪಿಲಾರ್ದಂದ್ರೆ ಅದು ವಿಮರ್ಶೆ ಮಾಡದೇನೆ ಅದ್ರ ಬಗ್ಗೆ ಜಡ್ಜ್ಮೆಂಟ್ ಕೊಟ್ಟಿದ್ದಲ್ಲ ಇವ್ರು ಯಾರು ಮಹಿಳೆ, ಅವಳದು ಮಿಸ್ಟೇಕ್ ಆಯ್ತು. ಹಾಗೆ ಹೇಳ್ತಾರೆ, ನಮ್ಮ ಕ್ರಿಯೆಯಲ್ಲಿ ಹೇಗೆ ಕರ್ಮ ಬಂಧನ ಇದೆ, ಹಾಗೆ ಮಾತಿನಲ್ಲಿ ಕೂಡ ಕರ್ಮ ಬಂಧನ ಆಗುತ್ತೆ ಅಂತೇಳಿ. ಅದಕ್ಕೆ ಇನ್ನೊಂದು ಕೂಡ ಕತೆ ಇದೆ. ಅದಕ್ಕೆ ಇನ್ನೊಂದು ಚೆನ್ನಾಗಿರೋ ಕತೆ ಏನಂದ್ರೆ, ಒಬ್ಬ ಬ್ರಾಹ್ಮಣ ಇರ್ತಾನಂತೆ. ಬಾಲ್ಯದಿಂದಲೂ ಕೂಡ ತುಂಬಾ ಒಂದು ಭಕ್ತಿಯನ್ನು ಮಾಡ್ತಾ ಇರ್ತಾನೆ. ಆದ್ರೆ ಅವನು ಒಂದ್ಸಲ ನಾರದರು ಅವರನ್ನು ಭೇಟಿ ಆದಾಗ ನಾರದರ ಬಳಿ ಹೇಳುವಂಥದ್ದು, ಸ್ವಾಮೀಜಿ, ನಾನು ಈ ಜನ್ಮದಲ್ಲಿಯೇ ಭಗವಂತನ ಬಳಿಗೆ ಹೋಗ್ಬೋದಾ ಅಂತೇಳಿ. ಆಗ ನಾರದರು ಹೇಳ್ತಾರೆ, ನೀನು ಈ ಜನ್ಮದಲ್ಲಿ ಹೋಗ್ಲಿಕ್ಕಾಗಲ್ಲ, ನೀನು ತುಂಬಾ ಜನ್ಮ ಕಳಿಬೇಕು ನೀನು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಅಂತ. ಯಾಕೆ ಅಂತ ಅವ್ರು ಕೇಳ್ತಾರೆ. ಯಾಕೆಂದ್ರೆ ನೀನು ಇಷ್ಟು ಭಕ್ತಿ ಮಾಡಿದೀಯಾ, ಆದ್ರೆ ನೀನ್ ಏನ್ ಮಾಡ್ತಾ ಇದೀಯಾ, ಬೇರೆಯವರ ಬಗ್ಗೆ ಮಾತನಾಡ್ತಾ ಇದೀಯಾ. ಹಾಗಾದ್ರೆ ಇದಕ್ಕಿಂತ ಏನು ಪರಿಹಾರ, ಏನು ಇದಕ್ಕೆ ಏನು ಸಮಸ್ಯೆಗೆ, ಇದಕ್ಕೆ ಸೊಲ್ಯೂಷನ್ ಏನು ಅಂತ ಕೇಳ್ತಾರೆ. ಬ್ರಾಹ್ಮಣ ಕೇಳ್ತಾನೆ ನಾರದ ಮನುಷ್ಯರು. ಆಗ ಅವ್ರು ಹೇಳ್ತಾರೆ, ನೀನೊಂದು ಈ
ಹಾಲು ಬಿಡುವ ಒಂದು ಮರ ಇದೆ, ಏನ್ ಹೇಳ್ತಾರೆ ಅದಕ್ಕೆ, ಅದರಿಂದ ಮದ್ಯ ತಯಾರಿಸ್ತಾರೆ ಅಂತ ಹೇಳಲಾಗ್ತದೆ. ಆ ಇಲ್ಲಿ ಈಚಲ ಕೂಡ ಮರ ಅನ್ಸುತ್ತೆ. ಇಲ್ಲಿ ಕಳ್ಳಿ ಏನೋ ಕಳ್ಳಿ. ಈಚಲ ಆ ಮರ ಅಜ್ಜಿ. ಆ ಆ ಮರದ ಕೆಳಗೆ ಕೂತ್ಕೊಂಡು ನೀನು ಪ್ರತಿದಿನ ಒಂದು ಗ್ಲಾಸ್ ಈ ಮನೆಯಿಂದ ಹಾಲು ತಗೊಂಡೋಗಿ ಕುಡಿ ಅಂತ ಹೇಳ್ತಾರೆ. ಹಾಲು ತಗೊಂಡೋಗಿ ಕುಡಿ ಅಂತ ಹೇಳಿದ್ರೆ ಅದನ್ನ ಕುಡಿ ಅಂತ ಹೇಳಿಲ್ಲ. ಸೊ ಇವನ್ ಏನ್ ಮಾಡ್ತಾನೆ, ಸರಿ ಪ್ರತಿದಿನ ಮನೆಯಿಂದ ತಗೊಂಡೋಗಿ ಒಂದ್ ಹೊಟ್ಟೆ ಹಾಲನ್ನ ಅಲ್ಲಿ ಕುಡಿತಾನೆ. ಆದ್ರೆ ಜನ ಬಟೆ ಬೈತಾನೆ, ಏನ್ ಈ ಬ್ರಾಹ್ಮಣ ಹೀಗಾಗಿದ್ದಾನೆ, ಹಾಗೆ ಹೀಗೆ ಅಂತ ಚೆನ್ನಾಗ್ ಬೈತಾರೆ. ಹೆಂಡತಿ ಕೂಡ ಬಂದು ಬೈತಾಳೆ, ನಿಮ್ಗೆ ಏನಾಗಿದೆ, ನಿಮ್ಗೆ ಹೋಗಿ ಹೋಗಿ ಈ ಒಂದು ಮದ್ಯ ಸೇವನೆ ಮಾಡ್ತಾ ಇದ್ದೀರಾ ಅಂತ ಹೇಳಿಕೊಂಡು ಎಲ್ಲ ಬೈದು ಈ ಬ್ರಾಹ್ಮಣ, ಆಗ ನಾರದ ಮಹರ್ಷಿಗಳು ಹೇಳ್ತಾರೆ, ನಿಂಗೆ ಯಾರು ಏನ್ ಹೇಳಿದ್ರು ಕೂಡ ನೀನ್ ಏನು ಹೇಳ್ಬೇಡ ಅಂತ. ಹಾಗೆ ಇವ್ರು ಏನು ಹೇಳೋದಿಲ್ಲ, ಪ್ರತಿಯೊಬ್ರು ಕೂಡ ವಿಮರ್ಶೆ ಮಾಡದೇನೆ ಸುಮ್ನೆ ಆ ಬ್ರಾಹ್ಮಣನಿಗೆ ಬೈತಾ ಇರ್ತಾರೆ. ಆಗ ಆ ಬ್ರಾಹ್ಮಣನ ಕರ್ಮಗಳೆಲ್ಲ ಕಡಿಮೆ ಆಗುತ್ತಂತೆ. ಇಷ್ಟರವರೆಗೆ ಅವನು ಬೇರೆಯವ್ರ ಬಗ್ಗೆ ಮಾತನಾಡ್ತಿದ್ನಲ್ಲ, ಅದೆಲ್ಲವೂ ಕೂಡ ಕಡಿಮೆ ಆಗ್ತಾ ಬಂತು ಅಂತೇಳಿ. ಕೊನೆಗೆ ಹೆಂಡತಿ ಹೇಳ್ತಾಳೆ, ನನ್ಗೆ ನಿಮ್ ಜೊತೆ ಇರ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಅನ್ಕೊಂಡು. ಅಷ್ಟರವರೆಗೆ ಒಂಥರ ಬೇಜಾರಾಗ್ತದೆ. ಪ್ರತಿದಿನ ಇವನು ಅಲ್ಲಿ ಹೋಗಿ ಹಾಲನ್ನು ಕುಡಿತಾ ಇರ್ತಾನೆ ಅಂತೇಳಿ. ಹಾಗೆ ಮತ್ತೆ ನಾರದ ಮಹರ್ಷಿಗಳನ್ನ ಭೇಟಿ ಆದಾಗ ಅವ್ರು ಹೇಳ್ತಾರೆ, ಆಯ್ತು ನಿನ್ನ ಕರ್ಮ ಎಲ್ಲ ಹೋಯ್ತು. ಯಾಕಂದ್ರೆ ಇವ್ರಿಗೆ ಒಂದೂ ಮಾತಾಡೋದಿಲ್ಲ, ಎಲ್ಲವನ್ನ ಸುಮ್ನೆ ಕೇಳಿಸ್ಕೊಳ್ತಾನೆ. ಅದಕ್ಕೆ ಹೇಳ್ತಾರೆ, ನಾವು ಮಾತಿನಿಂದ ಕೂಡ ಕರ್ಮ ಬಂಧನ ಆಗುತ್ತೆ, ಹಾಗಾಗಿ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳಿ. ಹೀಗೆ ಸೊ ಮಾತು ಹೇಳುವಂಥದ್ದು ತುಂಬಾ ಮುಖ್ಯವಾಗಿರ್ತದೆ. ಅದಕ್ಕೆ ಗ್ರಾಮ್ಯ ಕಥಾನ ಕಹಿಬೆ ಗ್ರಾಮ್ಯ ಕಥಾನ ಸುನಿಬೆ ಅಂತೇಳಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ನಾವು ಯಾವಾಗ್ಲೂ ಕೂಡ ಕೃಷ್ಣ ಕಥಾವನ್ನ ಮಾತನಾಡಬೇಕು. ಕೃಷ್ಣನಿಗೆ ಸಂಬಂಧಪಟ್ಟ ಹಾಗೆ ಎಷ್ಟೆಲ್ಲ ಲೀಲೆಗಳಿದೆ, ಕಥೆಗಳಿದೆ, ಇದನ್ನ ನಾವು ಮಾತನಾಡ್ಬೇಕು. ಯಾರಾದ್ರೂ ಒಬ್ರು ಸಿಕ್ಕಿದಾಗ ನಾವ್ ಏನ್ ಕೇಳ್ತೇವೆ, ಓ ಇವತ್ತೇನು ಏನ್ ಅಡುಗೆ ಮಾಡಿದ್ರಿ, ಹೇಗಿದ್ದಾರೆ, ಹಾಗೆ ಹೀಗೆ ಅನ್ಕೊಂಡು ಇದ್ರಲ್ಲೇ ಮುಳುಗಿ ಹೋಗ್ತವೆ. ಅದು ಒಂದಕ್ಕೊಂದು ಲಿಂಕ್ ಎಷ್ಟಂದ್ರೆ ಅದು ಎಂಡ್ಲೆಸ್ ಅಲ್ಲ, ತುಂಬಾ ಸಮಯ ಕೂಡ ವೇಸ್ಟ್ ಆಗುತ್ತೆ, ನಮಗೆ ಗೊತ್ತೇ ಆಗಿರೋದಿಲ್ಲ ಅದ್ರಲ್ಲಿ. ಅಥವಾ ಯಾವ್ದೋ ಒಂದು ಪಿಕ್ಚರ್ ಬಗ್ಗೆ, ಫಿಲಮ್ ಬಂದಿದೆ, ಸಿನಿಮಾ ಬಂದಿದೆ, ಅದ್ರ ಬಗ್ಗೆ ಈ ತರ ಎಲ್ಲ ಮಾತು ನಡೀತಾ ಇರುತ್ತೆ. ಅದ್ರ ಬದಲು ಕೃಷ್ಣನ ಬಗ್ಗೆ ನೋಡಿ, ಭಾಗವತಮಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಲೀಲೆಗಳ ಬಗ್ಗೆ ಇರುತ್ತೆ. ಈಗ ಗೋವರ್ಧನ ಹೀಗೆ ಎತ್ತಿದ ಕೃಷ್ಣ, ಇಷ್ಟು ಚೆನ್ನಾಗಿ ಆ ಒಂದು ಚಿಕ್ಕ 7 ವರ್ಷದ ಬಾಲಕ ಕಿರು ಬೆರಳಿನಲ್ಲಿ ಆ ಗೋವರ್ಧನ ಬೆಟ್ಟವನ್ನು ಎತ್ತಿ ಮತ್ತೆ ಪುನಃ ಇನ್ನೊಂದು ಕೈಯಲ್ಲಿ ಕೊಳಲನ್ನು ಊದಿ ಆ ವ್ರಜ ನಿವಾಸಿಗಳಿಗೆಲ್ಲ ಸಂತೋಷವನ್ನು ಕೊಡ್ತಾ ಇದ್ನಲ್ಲ. ಈ ತರ ಭಗವಂತನ ಬಗ್ಗೆ ನಾವು ಮಾತನಾಡ್ಬೇಕು ಅಂತ ಹೇಳ್ತಾರೆ. ಓಕೆ, ಸೊ ಈಗ ಮನಸ್ಸಿನ ತಪಸ್ಸು ಹೇಗಿರ್ಬೇಕಂದ್ರೆ, ಮನ ಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮ ವಿನಿಗ್ರಹ ಭಾವ ಸಂಶುದ್ಧಿ ರಿತ್ಯೇತ ತಪೋ ಮಾನಸ ಮುಚ್ಯತೆ. ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮ ಸಂಯಮ ಮತ್ತು ಅಸ್ತಿತ್ವದ ಶುದ್ಧಿ ಇವು ಮನಸ್ಸಿನ ತಪಸ್ಸು. ಮನಸ್ಸಿಗೆ ಶಿಕ್ಷಣ, ಇಂದ್ರಿಯ ಭೋಗದಿಂದ ದೂರವಿರುವುದು, ಮನಸ್ಸಿಗೆ ತೃಪ್ತಿ, ಇತರರಿಗೆ ಒಳಿತು ಮಾಡುವಂತೆ ಯೋಚಿಸಲು, ಕೃಷ್ಣ ಪ್ರಜ್ಞೆಯಿಂದ ಹೊರಗೆ ಹೋಗಬಾರದು, ವೈದಿಕ ಸಾಹಿತ್ಯದ ಕಡೆ ಮನಸ್ಸನ್ನು ತಿರುಗುವುದು, ಕಪಟವಿರಬಾರದು. ಸೊ ಈ ಚಿತ್ರದಲ್ಲಿ ನೋಡ್ಬೋದು, ಇವರು ಶುಕ ಗೋಸ್ವಾಮಿ ಅಂದ್ರೆ ಈ ಭಾಗವತಮನ್ನು ಪರಿಷ್ಕೃತನಿಗೆ ಹೇಳುವಂಥದ್ದು. ಶುಕ ಗೋಸ್ವಾಮಿ ಅವರು ವೇದವ್ಯಾಸರ ಪುತ್ರ. ಓಕೆ, ಏನಾಗುತ್ತೆ ಅಂದ್ರೆ ಅವರು ಬಟ್ಟೆಯನ್ನು ಧರಿಸ್ತಾ ಇರೋದಿಲ್ಲ, ಹೀಗೆ ಹೋಗ್ತದೆ. ಅಂದ್ರೆ ಅವರಷ್ಟು ವೈರಾಗ್ಯ ಆಗಿದ್ರು ಅಲ್ವಾ, ಶುದ್ಧ ಭಕ್ತರಾಗಿರ್ತಾರೆ. ಹಾಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಅಲ್ಲಿ ನದಿಯಲ್ಲಿ ಯಾರು ಮಹಿಳೆಯರು ಇರ್ತಾರೆ. ಸೊ ಅವರು ಸ್ನಾನವನ್ನು ಮಾಡ್ತಿರ್ತಾರೆ. ಅವರು ಶುಕ ಗೋಸ್ವಾಮಿ ಹೋಗುವಾಗ ಅವರು ಅಂದ್ರೆ ಅವರು ಕವರ್ ಮಾಡ್ಕೊಳ್ಳೋದಿಲ್ಲ ಅಂತೆ, ಬಟ್ಟೆ ಮುಚ್ಚಿಕೊಳ್ಳೋದಿಲ್ಲ. ಆದ್ರೆ ಯಾವಾಗ ವೇದವ್ಯಾಸರು ಬರ್ತಾರೆ, ಅವರನ್ನ ನೋಡಿ ಇವರು ಬಟ್ಟೆಯನ್ನು ಮುಚ್ಕೊಳ್ತಾರೆ ಅಂತ ಹೇಳಿ ತಿಳಿಬಹುದು. ಅಂದ್ರೆ ಇಲ್ಲಿ ಶುಕ ಗೋಸ್ವಾಮಿ ಅಂದ್ರೆ ಅವರು ಈಗ ವೇದವ್ಯಾಸರು ಅಂದ್ರೆ ಅವರು ಗೃಹಸ್ಥರಾಗಿರ್ತಾರೆ. ಸೊ ಗೃಹಸ್ಥರಾಗಿದ್ದವರು ಈ ಎಲ್ಲಾ ಒಂದು ಕಟ್ಟುಪಾಡುಗಳು ಏನಿದೆ ಇದನ್ನೆಲ್ಲ ಅನುಸರಿಸಬೇಕು ಅಂತ ಹೇಳಲಾಗ್ತದೆ. ಶುಕ ಗೋಸ್ವಾಮಿ ಅವರು ಬ್ರಹ್ಮಚಾರಿ ಆಗಿದ್ರು, ಮತ್ತೆ ಅವರು ಫುಲ್ ಎಲ್ಲವನ್ನು ತ್ಯಜಿಸಿದ್ರು, ವೈರಾಗ್ಯ ಆಗಿದ್ರು ಅವರು. ಹಾಗಾಗಿ ಅಂದ್ರೆ ಜನರು ಕೂಡ ಗುರುತಿಸ್ತಾರೆ ಅಂತ ಹೇಳಲಾಗ್ತದೆ, ಯಾರ ಜೊತೆಯಲ್ಲಿ ನಾವು ಹೇಗೆ ಇರ್ಬೇಕು ಅಂತೇಳಿ ಅಲ್ವಾ, ಇದನ್ನ ಇಲ್ಲಿ ಹೇಳ್ತಾರೆ. ಸೊ ಮನಸ್ಸಿನ ಪ್ರಸಾದತೆ ಅಂದ್ರೆ ಯಾವುದೇ ಒಂದು ಅಲ್ಲಿ ಇದಿರೋದಿಲ್ಲ, ಕಪಟ ಇರೋದಿಲ್ಲ ಅಂತ ಹೇಳಿ ಇಲ್ಲಿ ನೋಡ್ಬೋದು. ಇದರಿಗೆ ಪ್ರಸಾದತೆ, ತೃಪ್ತಿ, ಇತರರಿಗೆ ಒಳ್ಳೆಯದನ್ನು ಮಾಡುವಂತೆ ಯೋಚಿಸಲು ಮನಸ್ಸಿಗೆ ಶಿಕ್ಷಣ ಕೊಡಬೇಕು. ಕೃಷ್ಣ ಪ್ರಜ್ಞೆಯಿಂದ ಹೊರ ಹೋಗಬಾರದು, ಮನಸ್ಸಲ್ಲಿ ಕಪಟವಿರಬಾರದು. ಅಂದ್ರೆ ಎಲ್ಲವೂ ನೇರವಾಗಿರ್ಬೇಕು, ಯಾವುದು ಕೂಡ ಒಳಗೊಂದು ಹೊರಗೊಂದಿರಬಾರ್ದು, ಹಿಪೋಕ್ರೆಟ್ಸ್ ಆಗ್ಬಾರ್ದು ಅಂತ ಹೇಳ್ತಾರಲ್ಲ,
ಅಂದ್ರೆ ಎದುರಿಗೆ ಮಾತ್ರ ನಾವು ಒಬ್ರನ್ನ ಗುಣಗಾನ ಮಾಡ್ತಾ ಇರ್ತೇವೆ, ಆದ್ರೆ ಒಳಗಿಂದ ನಮಗೆ ಅವರ ಮೇಲೆ ದ್ವೇಷ ಇರುತ್ತೆ. ಈ ರೀತಿಯಾಗಿ ಮಾಡಬಾರ್ದು. ನಾವು ಏನು ಮನಸ್ಸಲ್ಲಿದೆ ಅದೇ ರೀತಿಯಾಗಿ ನಾವು ವ್ಯಕ್ತಪಡಿಸ್ಬೇಕು ಅಂತ ಹೇಳ್ತಾರೆ. ಮನಸ್ಸಿನ ಪ್ರಸಾದತೆ, ಸರಳತೆ ಆಯ್ತು. ಮೌನ, ಈಗ ಮೌನ ಹೇಳ್ತಾರೆ ಯಾವಾಗ ಅಲ್ಲಿ ಕೃಷ್ಣನಿಗೆ ಸಂಬಂಧಪಡದ ವಿಷಯಗಳಿರ್ತವೆ ಅಲ್ಲಿ ನಾವು ಮೌನವಾಗಿರ್ಬೇಕು ಅಂತೆ. ಆದ್ರೆ ಕೃಷ್ಣನಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ನಾವೀಗ ಮಾತನಾಡ್ಬೇಕು ಅಂತ ಇದ್ರೆ ನಾವು ಅಲ್ಲಿ ಮಾತನಾಡ್ಲೇಬೇಕು ಹೇಳ್ತಾರೆ, ಮೌನವಾಗಿರ್ಬಾರ್ದು ಅಂತ ಹೇಳ್ತಾರೆ. ಹೀಗೆ ಆತ್ಮ ಸಂಯಮ, ಸೆಲ್ಫ್ ಕಂಟ್ರೋಲ್ ಮತ್ತು ಅಸ್ತಿತ್ವದ ಶುದ್ಧಿ ಇವು ಮನಸ್ಸಿನ ತಪಸ್ಸು. ಇದರಲ್ಲಿ ಬರುತ್ತೆ ನೋಡಿ, ವಾಚೋ ವೇಗಂ ಮನಸಾ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ. ಮನಸಾ ಕ್ರೋಧ ವೇಗಂ, ಸೊ ಮಾತು ಕಂಟ್ರೋಲ್ ಅಲ್ಲಿ ಇರ್ಬೇಕು, ಆಗ ಮನಸ್ಸು ಕಂಟ್ರೋಲ್ ಇರ್ತದೆ. ಮನಸ್ಸು ಕಂಟ್ರೋಲ್ ಇದ್ದಾಗ ಕ್ರೋಧದ ಒಂದು ಏನು ಕ್ರೋಧಕ್ಕೆ ಪ್ರಚೋದನೆ ಉಂಟಾಗುತ್ತೆ, ಅವಾಗ ನಾವು ಅದಕ್ಕೆ ವಿಚಲಿತರಾಗೋದಿಲ್ಲ. ಇದೆಲ್ಲವೂ ಕೂಡ ಬರುತ್ತೆ, ಒಂದಕ್ಕೊಂದು ರಿಲೇಟೆಡ್. ಹೇಳ್ತಾರಲ್ಲ, ಜಡ ವಸ್ತುವಿಗಿಂತ ಇಂದ್ರಿಯಗಳು ಶ್ರೇಷ್ಠ, ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ, ಬುದ್ಧಿಗಿಂತ ಆತ್ಮ ಶ್ರೇಷ್ಠ, ಈ ರೀತಿಯಾಗಿ ಪ್ರತಿಯೊಂದು ಕೂಡ ಒಂದಕ್ಕಿಂತ ಒಂದು ಮೇಲು. ಹಾಗೆ ಹೇಳ್ತಾರೆ, ನಾವು ಕೇಳಿರ್ಬೋದು ನೀವು, ಮನಸ್ಸು ಹೇಳಿದಾಗೆ ಕೇಳ್ಬೇಡ, ಬುದ್ಧಿ ಉಪಯೋಗಿಸು ಅಂತ ಹೇಳೋದನ್ನ ಕೇಳಿದೇವಲ್ಲ. ಸೊ ಬುದ್ಧಿಯನ್ನು ಉಪಯೋಗಿಸ್ಬೇಕಂತ. ಈಗ ಈ ಒಂದು ಉಪವಾಸವನ್ನು ಮಾಡುವಂಥದ್ದು, ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸತ್ಕಾರಮಾನ ಪೂಜಾರ್ಥಂ ತಪೋದಂಭೇನ ಚೈವ ಯತ್ ಕ್ರಿಯತೆ ತದೀಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಡಂಬಕ್ಕಾಗಿ ಮತ್ತು ಗೌರವ ಪೂಜೆಗಳನ್ನು ಪಡೆಯುವುದಕ್ಕಾಗಿ ಮಾಡುವ ತಪಸ್ಸು ರಾಜಸ ಎಂದು ಹೇಳುತ್ತಾರೆ. ಇದು ಸ್ಥಿರವೂ ಅಲ್ಲ, ಶಾಶ್ವತವೂ ಅಲ್ಲ. ಈಗ ರಾಜಕೀಯ ವಿಷಯಗಳಿಗೆ ಉಪವಾಸ ಏನು ಮಾಡ್ತಾರೆ ಅದು ಶಾಸ್ತ್ರಗಳಲ್ಲಿ ವಿಧಿಸಿಲ್ಲ ಅಂತ ಹೇಳ್ತಾರೆ. ಈಗ ಉಪವಾಸ ಅಂತ ಹೇಳಿದ್ರೆ ನಾವೀಗ ಭಗವಂತನಿಗಾಗಿ ಮಾಡುವಂಥದ್ದು. ಈಗ ತಿಂಗಳಲ್ಲಿ 2 ಏಕಾದಶಿ ಬರುತ್ತೆ ಅಲ್ವಾ, ಮಂತ್ಲಿ 2 ಬರುತ್ತೆ ಏಕಾದಶಿ, ಅದನ್ನು ಉಪವಾಸ ಮಾಡ್ತೇವೆ. ಈಗ ಜನ್ಮಾಷ್ಟಮಿ ಎಂದು ಉಪವಾಸ ಮಾಡ್ತೇವೆ. ಹಾಗೆ ಆಚಾರ್ಯರ ಒಂದು ಅಪಿಯರೆನ್ಸ್ ಡೇ, ಡಿಸಪಿಯರೆನ್ಸ್ ಡೇ, ಇದಕ್ಕೆಲ್ಲ ನಾವು ಉಪವಾಸ ಮಾಡ್ತೇವೆ ಮಧ್ಯಾಹ್ನದವರೆಗೆ. ಈ ರೀತಿ ಎಲ್ಲ ಮಾಡ್ತೇವೆ. ಅಂದ್ರೆ ಶಾಸ್ತ್ರಗಳಲ್ಲಿ ಏನು ವಿಧಿಸಿದ್ದಾರೆ ಅದಕ್ಕೆ ಅನುಗುಣವಾಗಿ ಉಪವಾಸ ಮಾಡಿದ್ರೆ ಅದು ನಮಗೆ ಒಳ್ಳೇದಾಗುತ್ತದೆ. ಶಾಸ್ತ್ರಗಳಲ್ಲಿ ಇಲ್ಲದನ್ನೆಲ್ಲ ನಾವು ಮಾಡ್ಲಿಕ್ಕೆ ಹೋದ್ರೆ ಅದರಿಂದ ನಮ್ಗೆ ತೊಂದರೆ ಆಗ್ತದೆ. ಅಂದ್ರೆ ಒಬ್ಬರನ್ನ ನಮ್ಮ ಕಡೆ ನಾವು ಸರಿ ಇದ್ದೇವೆ ಅಂತ ತೋರಿಸ್ಕೊಳ್ಳೋದಕ್ಕೆ ಉಪವಾಸ ಮಾಡ್ತಾರಲ್ಲ, ಅದೆಲ್ಲ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಇದು ರಾಜಸ ಸ್ವಭಾವದವರು ಈ ರೀತಿ ಮಾಡ್ತಾರಂತೆ. ತಮ್ಮ ಕೆಳಗಿನವರು ತಮ್ಮನ್ನು ಪೂಜಿಸಲು, ಕಾಲು ತೊಳೆಯಲು, ಧನವನ್ನು ಅರ್ಪಿಸಲು ಅವಕಾಶ ಕೊಡ್ತಾರೆ. ತಪಸ್ಸಿನ ಆಚರಣೆಯಿಂದ ಹೀಗೆ ಕೃತಕವಾಗಿ ಮಾಡಿದ ಏರ್ಪಾಡುಗಳನ್ನು ರಾಜಸ ಎಂದು ಕರೆಯಲಾಗ್ತದೆ. ಅಂದ್ರೆ ತಮ್ಮನ್ನು ಇತರರು ಗಮನಿಸಬೇಕು, ಗೌರವ ಕೊಡಬೇಕು, ಮಾನ ಪೂಜೆ ಪ್ರತಿಷ್ಠೆ ಅಂತ ಹೇಳ್ತಾರೆ. ಇದು ಡಂಬಕ್ಕಾಗಿ ಮತ್ತೆ ಗೌರವ ಪೂಜೆಗಳನ್ನು ಪಡೆಯುವುದಕ್ಕಾಗಿ ಮಾಡುವ ತಪಸ್ಸು ರಾಜಸ ಎಂದು ಹೇಳಲಾಗ್ತದೆ. ಇದು ಸ್ಥಿರವೂ ಅಲ್ಲ, ಶಾಶ್ವತವೂ ಅಲ್ಲ, ಇದು ಅಶಾಶ್ವತವಾಗಿರುವಂಥದ್ದು ಅಂತ. ಇನ್ನು ತಮ್ಮ ಗುಣದವರು ಏನ್ ಮಾಡ್ತಾರೆ ಅಂದ್ರೆ, ಮೂಢಗ್ರಾಹೇಣಾತ್ಮನೋ ಯತ್ಪೀಡಯ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸಮುದಾಹೃತಂ. ಮೂರ್ಖತನದಿಂದ ತನ್ನನ್ನೇ ಹಿಂಸೆ ಮಾಡಿಕೊಂಡು ಅಥವಾ ಇತರರನ್ನು ನಾಶ ಮಾಡಲು ಅಥವಾ ಅವರಿಗೆ ತೊಂದರೆ ಮಾಡಲು ಮಾಡುವ ತಪಸ್ಸು ತಾಮಸ ತಪಸ್ಸು ಎಂದು ಹೇಳಲಾಗುತ್ತದೆ. ಈಗ ಹಿರಣ್ಯಕಶಿಪು ಕಠಿಣವಾದ ತಪಸ್ಸನ್ನು ಮಾಡ್ತಾ ಇರ್ಬೇಕಾದ್ರೆ ಅವನ ಶರೀರದನ್ನೆಲ್ಲ ಇರುವೆಗಳು ತಿಂದು ಹಾಕಿದ್ವಂತೆ. ಅಷ್ಟೊಂದು ಘೋರ ತಪಸ್ಸನ್ನು ಮಾಡುವಂಥದ್ದು. ಇದರಿಂದ ತನ್ನನ್ನು ಹಿಂಸೆ ಮಾಡಿಕೊಳ್ಳೋದಲ್ಲದೆ ಇತರರನ್ನು ಕೂಡ ನಾಶ ಮಾಡುವಂಥದ್ದು, ಇದೆಲ್ಲ ಅವರ ಉದ್ದೇಶ ಆಗಿರ್ತದೆ. ಇದು ತಾಮಸ ತಪಸ್ಸು ಎಂದು ಹೇಳಲಾಗ್ತದೆ. ಅವರು ದೇವತೆಗಳನ್ನೆಲ್ಲ ಓಡಿಸ್ಬಿಟ್ಟು ಸ್ವರ್ಗಕ್ಕೆ ಹೋಗಿ ಕೂತ್ಕೊಂಡಿದ್ದಂತೆ. ಯಾರು? ಹಿರಣ್ಯಕಶಿಪು. ಇನ್ನು ನಾನು ಅಮರನಾಗ್ತೇನೆ ಅಂದ್ರೆ ಅಷ್ಟೊಂದು ಕಠೋರ ತಪಸ್ ಮಾಡಿ ಬ್ರಹ್ಮನಲ್ಲಿ ಬ್ರಹ್ಮ ಬಂದಾಗ ಬ್ರಹ್ಮನ ಹತ್ರ ಕೇಳೋದೇನಂದ್ರೆ, ನಾನು ಅಮರನಾಗ್ಬೇಕು, ನನಗೆ ಯಾರಿಂದಲೂ ಕೂಡ ಸಾವು ಬರಬಾರ್ದು ಅಂತೇಳಿ. ಆಕಾಶದಿಂದಾಗ್ಲಿ, ಭೂಮಿಯಿಂದಾಗ್ಲಿ, ಗಾಳಿಯಿಂದಾಗ್ಲಿ, ನೀರಿಂದಾಗ್ಲಿ, ಅಗ್ನಿಯಿಂದಾಗ್ಲಿ, ದೇವತೆಗಳಿಂದಾಗ್ಲಿ, ಮನುಷ್ಯರಿಂದಾಗ್ಲಿ, ಆಯುಧಗಳಿಂದಾಗ್ಲಿ, ಪ್ರಾಣಿಗಳಿಂದಾಗ್ಲಿ, ಈ ತರ ಎಲ್ಲವನ್ನು ಹೇಳ್ಬಿಟ್ಟು ಫಸ್ಟಿಗೆ ಬ್ರಹ್ಮನಲ್ಲಿ ಕೇಳುವಂಥದ್ದು ಅಮರನಾಗ್ಬೇಕಂದಾಗ, ಆಗ ಬ್ರಹ್ಮ ಹೇಳ್ತಾರಂತೆ, ನಾನೇ ಅಮರನಲ್ಲ, ನಾನೇ ಹೇಗೆ ನಿನಗೆ ಈ ವನವನ್ನು ಕೊಡ್ಲಿ ಅಂತ. ಆಗ ಇಷ್ಟೆಲ್ಲ ಡಿಮ್ಯಾಂಡ್ ಅನ್ನ ಹೇಳುವಂಥದ್ದು. ಹೀಗೆ ಇಷ್ಟೆಲ್ಲ ಇದೆ, ಇದು ಯಾವ್ದ್ರಿಂದ ಕೂಡ ನನಗೆ ಹೇಗಿದ್ರು ಸಾವು ಬರಬಾರ್ದು ಅಂತ. ಆಯ್ತು, ಬ್ರಹ್ಮ ತಪಸ್ತು ಅಂತ ಕೊಟ್ಬಿಡ್ತಾರೆ. ಆದ್ರೆ ಹಿರಣ್ಯಕಶಿಪು ಏನ್ ತಿರುತ್ತಾನೆ, ಸರಿ ಇನ್ನು ನನ್ನನ್ನು ಯಾರು ಸಾಯಿಸೋದು. ಯಾಕಂದ್ರೆ ಹಿರಣ್ಯಕಶಿಪುಗೆ ವಿಷ್ಣುವಿನ ಮೇಲೆ ಸಿಟ್ಟಿರ್ತದೆ ಅಲ್ವಾ, ಕೃಷ್ಣನ ಮೇಲೆ. ಯಾಕಂದ್ರೆ ವರಾಹ ರೂಪದಲ್ಲಿ ಬಂದು ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿರ್ತಾರೆ ವಿಷ್ಣು. ಯಾಕಂದ್ರೆ ಅಲ್ಲಿ
ಅಂದ್ರೆ ಹಿರಣ್ಯಾಕ್ಷನ ಮೇಲೆ ಅಷ್ಟೊಂದು ಪ್ರೀತಿ ಇರುತ್ತೆ ಹಿರಣ್ಯಕಶಿಪುಗೆ. ಸೊ ಹಾಗಾಗಿ ಆ ಒಂದು ದ್ವೇಷವನ್ನು ಬೆಳೆಸ್ಕೊಂಡ್ ಬರ್ತಾನೆ ವಿಷ್ಣುವಿನ ಮೇಲೆ, ಕೃಷ್ಣನ ಮೇಲೆ ಆ ದ್ವೇಷವನ್ನು ಹಾಗೆ ಬೆಳೆಸ್ಕೊಂಡು ಬಂದು ಈಗ ನಾನು ಎಲ್ಲರನ್ನು ಕೂಡ ಮೀರಿಸುವಂತ ಶಕ್ತಿ ನನ್ನಲ್ಲಿ ಬಂದಿದೆ ಅಂತ ಹಿರಣ್ಯಕಶಿಪು ತಿಳಿತಾನೆ. ಆದ್ರೆ ಭಗವಂತ ಏನ್ ಮಾಡ್ತಾನೆ, ಬ್ರಹ್ಮನ ಒಂದು ವರಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ, ಹಾಗೆ ಪ್ರಹ್ಲಾದನ ಮಾತಿಗೆ, ಅಲ್ಲಿ ಪ್ರಹ್ಲಾದ ಹೇಳ್ತಾನಲ್ಲ, ಈ ಕಂಬದಲ್ಲಿ ಈ ಕಂಬದಲ್ಲಿ ಇವನು ಹಿರಣ್ಯಕಶಿಪುಗೆ ನರಸಿಂಹ ಈ ಕಂಬದಲ್ಲಿ ಇದ್ದಾನ ನಿನ್ನ ದೇವರು ಅಂತ. ಹೌದು ಇದ್ದಾನೆ ಅಂತ ಹೇಳ್ತಾನೆ ಪ್ರಹ್ಲಾದ. ಆ ಮಾತಿಗೆ ಸರಿಯಾಗಿ ಭಗವಂತ ಅಲ್ಲಿ ಕಾಣಿಸ್ಕೊಳ್ತಾನೆ. ಹಾಗೆ ಹಿರಣ್ಯಕಶಿಪುವನ್ನು ಒಂದು ಸಂಹಾರ ಮಾಡ್ತಾರೆ. ಇದೆಲ್ಲವೂ ಕೂಡ ತಾಮಸಿಕವಾದ ಒಂದು ತಪಸ್ಸು, ಬೇರೆಯವರನ್ನ ನಾಶ ಮಾಡ್ಲಿಕ್ಕೆ. ಅದಕ್ಕೆ ಹೇಳ್ತಾರೆ ಇತರರನ್ನು ನಾಶ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈಗ ನಿಮ್ಗೆ ಅದಿತಿ ಕಥೆಯಲ್ಲಿ ನೋಡಿದ್ರಿ ಹೇಗೆ ಅದಿತಿ ಒಂದು ಅಸೂಯೆಯಿಂದ ಯಾವ ಒಂದು ನಿರ್ಧಾರಕ್ಕೆ ಬರ್ತಾಳೆ. ಆದ್ರೆ ಅದಿತಿ ಅದೆಲ್ಲ ಯಾವ್ದನ್ನು ತಲೆಗೆ ಹಾಕೊಳ್ಳೋದಿಲ್ಲ. ತನ್ನ ಒಂದು ಮಕ್ಕಳಿಗೆ ಯಾವ ರೀತಿಯಾಗಿ ಒಳಿತನ ಮಾಡ್ಬೇಕು ಆ ನಿಟ್ಟಿನಲ್ಲಿ ಅಷ್ಟೇ ಅವಳು ಯೋಚನೆ ಮಾಡ್ತಾ ಇದ್ಲು. ಹಾಗೆ ಅದರ ಜೊತೆಯಲ್ಲಿ ಧರ್ಮದ ಪಾಲನೆ ಕೂಡ ಮಾಡ್ತಾ ಇದ್ರು ಅಂತೇಳಿ. ಹೀಗೆ ದಾತವ್ಯಾಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶಕಾಲೆ ಚ ಪಾತ್ರೆ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಪ್ರತಿಫಲದ ನಿರೀಕ್ಷಣೆ ಇಲ್ಲದೆ ಯೋಗ್ಯನಾದವನಿಗೆ ಸರಿಯಾದ ಕಾಲ ಮತ್ತು ದೇಶಗಳಲ್ಲಿ ಕರ್ತವ್ಯವೆಂದು ಮಾಡಿದ ದಾನವು ಸಾತ್ವಿಕ ದಾನ. ನಿನ್ನೆ ಒಬ್ರು ಪ್ರಶ್ನೆ ಕೇಳಿದ್ರಿ ಅಲ್ವಾ, ಮೊನ್ನೆನೇನು ಸಾತ್ವಿಕ ದಾನ ಅಂತ ಹೇಳಿದ್ರೆ ಏನು ಅಂತೇಳಿ ನೋಡಿ. ಯಾವುದೇ ಒಂದು ಪ್ರತಿಫಲದ ನಿರೀಕ್ಷಣೆ ಇಲ್ಲ. ಈಗ ಭಕ್ತರು ಪ್ರತಿಯೊಬ್ಬರಿಗೂ ಕೂಡ ನೀವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ ಮತ್ತೆ ಭಗವದ್ಗೀತಾ ಪುಸ್ತಕವನ್ನು ವಿತರಣೆ ಮಾಡ್ತಾರೆ ಅಲ್ವಾ, ಪ್ರಸಾದವನ್ನು ಹಂಚ್ತಾರೆ. ಇದೆಲ್ಲವೂ ಯಾಕಾಗಿ? ಅಲ್ಲಿ ಯಾವುದೇ ಪ್ರತಿಫಲ ನಿರೀಕ್ಷಣೆ ಇಲ್ಲ. ಅವರನ್ನ ಭಗವಂತನ ಜೊತೆ ಕನೆಕ್ಟ್ ಮಾಡುವಂಥದ್ದು. ಅದಕ್ಕೆ ಹೇಳ್ತಾರೆ, ಈಗ ಒಬ್ಬ ಬಡವನ ಇರ್ತಾನೆ ಅಂತ ಹೇಳಿದ್ರೆ ಅವನಿಗೆ ಕೃಷ್ಣ ಪ್ರಸಾದವನ್ನು ಕೊಡ್ಬೇಕು. ಮನಸ್ಸು, ದೇಹ, ಆತ್ಮ ಈ ಮೂರರಿಂದ ನಾವು ಮಾಡುವಂತ ದಾನ ಅಂತೇಳಿ. ಒಬ್ಬ ಬಡವನಿಗೆ ಈಗ ಕೃಷ್ಣ ಪ್ರಸಾದವನ್ನು ಕೊಟ್ಟಾಗ ಅವನ ಮನಸ್ಸು ಪರಿಶುದ್ಧ ಆಗುತ್ತೆ, ಹೃದಯ ಪರಿಶುದ್ಧ ಆಗುತ್ತೆ. ಸೊ ಮನಸ್ಸು ಮತ್ತು ಆತ್ಮದ ಪೋಷಣೆಯನ್ನು ಹೇಗೆ ಮಾಡ್ಬೋದು ಅಂತ ಕೃಷ್ಣ ಪ್ರಜ್ಞೆಯನ್ನು ಕೊಡುವುದರ ಮೂಲಕ ಅವನಿಗೆ ತಿಳಿಯುತ್ತೆ. ಭಗವದ್ಗೀತೆಯ ಒಂದು ಜ್ಞಾನವನ್ನು ಅವನಿಗೆ ಬೋಧಿಸುವುದರ ಮೂಲಕ, ಯಾಕೆಂದ್ರೆ ಅದು ಅವರನ್ನು ಭಗವಂತನ ಜೊತೆ ಮತ್ತೆ ಆ ಸಂಬಂಧವನ್ನು ಮರುಸ್ಥಾಪಿಸುತ್ತದೆ. ಹೀಗೆ ಇದು ಉತ್ತಮ ದಾನ ಅಂತ ಹೇಳಲಾಗ್ತದೆ. ಇದಕ್ಕೊಂದು ಉದಾಹರಣೆ ಕೂಡ ಕೊಡ್ತಾರೆ. ಹೇಗೆಂದ್ರೆ ಜಾತ್ರೆಯಲ್ಲಿ ಅಪ್ಪ ಮಗ ಜಾತ್ರೆಗೆ ಹೋಗಿರ್ತಾರೆ, ಸಣ್ಣ ಮಗ. ಅಲ್ಲಿ ಏನಾಗುತ್ತೆ, ತುಂಬಾ ರಶ್ ಇರುತ್ತೆ. ಅಂದ್ರೆ ಏನ್ ಹೇಳ್ತಾರೆ ಅದಕ್ಕೆ, ಜನಜಂಗುಳಿ ತುಂಬಾ ಇರ್ತಾರೆ. ಸೊ ಇದು ಮಗ ಏನ್ ಮಾಡ್ತಾನೆ, ತಪ್ಪಿ ಬಿಡ್ತಾನೆ. ಅಂದ್ರೆ ಅವನು ಕಳೆದು ಹೋಗ್ತಾನೆ. ತಂದೆಗೆ ಹುಡುಕಿ ಸಾಕಾಗ್ತದೆ, ಮಗ ಸಿಗೋದೇ ಇಲ್ಲ. ಮತ್ತೆ ಅವರು ಕಂಪ್ಲೇಂಟ್ ಕೊಟ್ಟು ಹೋಗ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಮತ್ತೆ ಇಲ್ಲಿ ಈ ಮಗುವನ್ನ ಒಬ್ರು ಫ್ಯಾಮಿಲಿಯವರು ಅಂದ್ರೆ ನೋಡ್ಕೊಳ್ತಾರೆ. ಅವರು ಆ ಮಗುವಿಗೆ ಕರ್ಕೊಂಡೋಗಿ, ನಾಳೆ ತಂದೆ ಜೊತೆ ನಾವು ಕಳಿಸ್ತೇವೆ, ಈಗ ನೀವು ನಮ್ಮ ಮನೇಲಿ ಇರು ಅಂತೇಳಿ. ಯಾಕಂದ್ರೆ ಅದು ರಾತ್ರಿ ಆಗಿತ್ತಲ್ಲ, ನೋಡ್ಕೊಳ್ಬೇಕು. ಸೊ ಆ ಮಗುವಿಗೆ ಎಲ್ಲವನ್ನು ಕೊಡ್ತಾರೆ ಅವರು, ಬೇಕಾದ ತಿನ್ಲಿಕ್ಕೆ, ಆಟ ಸಾಮಾನು ಎಲ್ಲ ಕೊಟ್ರು ಕೂಡ ಆ ಮಗು ಸುಮ್ಮನೆ ಇರುತ್ತೆ. ಅಂದ್ರೆ ಅದಕ್ಕೆ ಏನಾಗಿದೆ, ಇವಾಗ ಆ ತಂದೆ ಜೊತೆ ಹೋಗ್ಬೇಕಷ್ಟೇ. ಈಗ ಗೊತ್ತಿದೆ ಅದಕ್ಕೆ, ತಾನು ತಂದೆಯ ಒಂದು ಪ್ರೀತಿಯಾಗೆ ಪಾತ್ರನಾದವನು, ನನಗೆ ತಂದೆ ಬೇಕು ಅಂತೇಳಿ ಇರುತ್ತೆ. ನಂತರ ಮರುದಿವಸ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೀಗೆ ಕಂಪ್ಲೇಂಟ್ ಕೊಡುವಾಗ ಮತ್ತೆ ಅವ್ರು ಹೇಳ್ತಾರೆ, ಹೌದು ಅವರ ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಲ್ರೆಡಿ ಅಂತ. ತಂದೆಯನ್ನು ನೋಡಿ ಮಗುವಿಗೆ ಎಷ್ಟು ಸಂತೋಷ ಆಗ್ತದೆ ಜೊತೆ ತಂದೆ ಹತ್ತಿರ ಹೋದಾಗ ಅಂತೇಳಿ. ಅದೇ ಆ ರೀತಿಯಾಗಿ ನಮ್ಮ ಪರಿಸ್ಥಿತಿ ಅಂತೇಳಿ. ನಾವು ಈಗ ಅಷ್ಟೇ ಎಲ್ಲ ಒಂದು ಸಂಬಂಧಗಳು, ಇದಕ್ಕೆ ಸೇವೆಗಳು, ಸಂಬಂಧಿಕರನ್ನು ಖುಷಿಪಡಿಸೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದ್ರು ಕೂಡ, ಆದ್ರೆ ನಮಗೆ ನಿಜವಾದ ಸಂತೋಷ ಯಾವಾಗ ಸಿಗುತ್ತೆ ಅಂದ್ರೆ ಆ ಭಗವಂತನ ಜೊತೆಗೆ ನಮ್ಮ ಸಂಬಂಧ ಮರುಸ್ಥಾಪಿಸಿದಾಗ ಅಂತೇಳಿ. ಯಾಕಂದ್ರೆ ನಾವು ಭಗವಂತನ ಮಕ್ಕಳು ಅಂತೇಳಿ. ಹೀಗೆ ಹಾಗಾಗಿ ಇದು ಉತ್ತಮ ದಾನ ಅಂತ ಹೇಳ್ತಾರೆ. ಯಾಕಂದ್ರೆ ಈ ಒಂದು ಭಗವದ್ಗೀತೆ ಜ್ಞಾನವನ್ನು ಕೊಡುವಂಥದ್ದು. ಅದಕ್ಕೆ ಹೇಳ್ತಾರಲ್ಲ, ಯಾವ ಕಾಲ ದೇಶ ಇದೆಲ್ಲವೂ ನೋಡ್ಬೇಕು ಅಂತೇಳಿ ದಾನ ಕೊಡ್ಬೇಕಾದ್ರೆ. ನಾವು ಹೀಗೆ ದಾನ ಯಾವುದು ಆಲೋಚನೆ ಮಾಡದೆ ದಾನ ಕೊಟ್ರೆ ಏನಾಗುತ್ತೆ. ಹಾಗೆ ಈಗ ಟೆಂಪಲ್ ಕನ್ಸ್ಟ್ರಕ್ಷನ್ಗೆ, ಕೃಷ್ಣ ಪ್ರಜ್ಞೆಯ ಒಂದು ಪ್ರಸಾರ ಕಾರ್ಯದಲ್ಲಿ ತೊಡಗಿಸ್ಕೊಳ್ತಾರೆ, ಅವ್ರಿಗೆಲ್ಲ ದಾನ ಮಾಡೋದು ಶ್ರೇಷ್ಠ ದಾನ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಭಗವಂತ ಏನ್ ಮಾಡ್ತಾನೆ, ನಮ್ಗೆ ಹಣದ ಮೂಲ ಗೊತ್ತಿರೋದಿಲ್ಲ. ಸೊ ಆ ಹಣದ ಮೂಲ ಒಂದು ಪ್ಯೂರಿಫೈ ಆಗ್ಬೇಕಂತ ಹೇಳಿದ್ರೆ ನಾವು ಭಗವಂತನಿಗೆ ಸ್ವಲ್ಪ ಕೊಡ್ಬೇಕು ಅಂತೇಳಿ. ಈಗ ಪ್ರತಿಯೊಬ್ಬರು ಕೂಡ ಈಗ ಟೆಂಪಲ್ಗೆ ಹೋದಾಗ ಹೂವು ತಗೊಂಡೋಗೋದು, ಹಣ್ಣು ತಗೊಂಡೋಗೋದು ನೀವು ಸಹ ಮಾಡ್ತೀರಾ ಅಲ್ವಾ. ಸೊ ಅದನ್ನೆಲ್ಲ ಮಾಡೋದ್ರಿಂದ ಏನಂತ ಹೇಳಿದ್ರೆ ಅದು ನಮ್ಗೆ ಒಳ್ಳೇದೇ ಆಗ್ತದೆ. ಅದರಿಂದ
ಭಗವಂತನ ಅನುಗ್ರಹ ಸಿಗ್ತದೆ ಅಂತೇಳಿ. ಹಾಗೆ ಸಿಗ್ತದೆ ಅಂತೇಳಿಯೇ ನಾವು ಕೊಂಡೋಗುದಲ್ಲ, ನಾವು ಪ್ರೀತಿಯಿಂದ ಭಗವಂತನಿಗೆ ಅರ್ಪಿಸೋದಕ್ಕೆ ಕೊಡೋದು. ಹೇಗೆ ಈಗ ತಂದೆ 10 ಚಾಕ್ಲೇಟ್ ಮಗನಿಗೆ ಕೊಟ್ಟಿದ್ದಾನೆ ಅಂದ್ರೆ ಆ ಮಗ ತೆಗೆದು ಒಂದ್ ಚಾಕ್ಲೇಟ್ ಅನ್ನ ಅಪ್ಪನಿಗೆ ಕೊಡ್ತಾನೆ ಅಂದ್ರೆ ಅಲ್ಲಿ ತಂದೆಗೆ ಅದೇನ್ ಚಾಕ್ಲೇಟ್ ತಿನ್ಬೇಕು ಅಂತ ಇರೋದಿಲ್ಲ, ಆದ್ರೆ ಮಗ ಪ್ರೀತಿಯಿಂದ ಕೊಟ್ಟಾಗ ತಂದೆ ಅದನ್ನು ತೆಗೆದು ತಗೊಳ್ತಾರೆ ಅಂತೇಳಿ. ಅದೇ ರೀತಿ ಭಗವಂತನಿಗೆ ನಾವು ಪ್ರೀತಿಯಿಂದ ಕೊಡುವಂಥದ್ದು. ಹಾಗೆ ಇಲ್ಲಿ ಈ ಒಂದು ದಾನದ ಬಗ್ಗೆ ಹೀಗೆ ಅಂದ್ರೆ ನಂದ ಮಹಾರಾಜ ಕೃಷ್ಣ ಒಂದು ಏನ್ ಹೇಳ್ತಾರೆ, ಈ ಜನ್ಮೋತ್ಸವನೊಂದು ಆಚರಿಸ್ಬೇಕಾದ್ರೆ ಏನಾಗುತ್ತೆ, ಹುಟ್ಟುಹಬ್ಬವನ್ನು ಆಚರಿಸುವಂಥದ್ದು. ಎಲ್ಲರಿಗೂ ಕೂಡ ಯಥೇಚ್ಛವಾಗಿ ದಾನವನ್ನು ಕೊಡ್ತಾನೆ. ನೋಡ್ಬೋದು ನೀವು, ಯಥೇಚ್ಛವಾಗಿ ದಾನವನ್ನು ಕೊಡುವಂಥದ್ದು. ಇದು ಚಾರಿಟಿ ಗಿವನ್ ಔಟ್ ಆಫ್ ಡ್ಯೂಟಿ ವಿದೌಟ್ ಎಕ್ಸ್ಪೆಕ್ಟೇಷನ್ ಆಫ್ ರಿಟರ್ನ್ at the proper time and place and to a worthy person is considered to be in the mode of goodness. ಈಗ ವೈಷ್ಣವರನ್ನ ಕರೆದು ಊಟ ಹಾಕಿಸುವಂಥದ್ದು ಇದೆಲ್ಲವೂ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕೆಂದ್ರೆ ನಮ್ಗೆ ಅಲ್ಲಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದೇನೆ ನಾವು ಸರಿಯಾದ ವ್ಯಕ್ತಿಗಳಿಗೆ ಅಂದ್ರೆ ಯಾರ ಭಕ್ತರಿರ್ತಾರೆ ಅವರಿಗೆ ಮಾಡುವಂಥದ್ದು ಇದು ಸತ್ವದ ಗುಣದಲ್ಲಿ. ಆದ್ರೆ ಇನ್ನು ರಜೋಗುಣದವ್ರು ಏನ್ ಮಾಡ್ತಾರೆ, ಯತ್ತಿ ಪ್ರತ್ಯುಪಕಾರಾರ್ಥಂ ಫಲಮುದ್ದೇಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜ ಸಂಸ್ಮೃತಂ. ಆದರೆ ಪ್ರತ್ಯುಪಕಾರದ ಬಯಕೆಯಿಂದ ಅಥವಾ ಕರ್ಮ ಫಲಾಪೇಕ್ಷೆಯಿಂದ ಅಥವಾ ಇಷ್ಟವಿಲ್ಲದೆ ನೀಡುವ ದಾನವನ್ನು ರಾಜಸ ಎಂದು ಹೇಳುತ್ತಾರೆ. ಈಗ ಯಾರಿಗಾದ್ರೂ ಸಹಾಯ ಮಾಡೋದು ಮತ್ತೆ ಆ ಫೋಟೋ ತೆಗೆದು ಫೇಸ್ಬುಕ್ ಅಲ್ಲೆಲ್ಲ ಹಾಕೋದು ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕೋದು, ಮತ್ತೆ ಅದಕ್ಕೊಂದಷ್ಟು ಲೈಕ್ಸ್ ಬರುತ್ತೆ, ಅವರು ಪ್ರಚಾರಕ್ಕೊಳಗಾಗುವಂಥದ್ದು, ಈ ರೀತಿಯಾಗಿ ಮಾಡುವಂಥದ್ದು ಇದೆಲ್ಲವೂ ಕೂಡ ರಜೋಗುಣದವರು ಮಾಡುವಂತವ್ರು. ಈ ರೀತಿ ರಜೋಗುಣದಲ್ಲಿರೋರು ಹೀಗೆ ಮಾಡ್ತಾರಂತೆ. ಇನ್ನು ತಮೋಗುಣದವರು ಏನ್ ಮಾಡ್ತಾರೆ ಅಂದ್ರೆ ಅದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ ಅವಜ್ಞಾತಂ ತತ್ತಾಮಸಮುದಾಹೃತಂ. ಅಶುಚಿಯಾದ ಸ್ಥಳದಲ್ಲಿ ಅನುಚಿತವಾದ ಕಾಲದಲ್ಲಿ ಅಪಾತ್ರನಿಗೆ ಕೊಟ್ಟ ದಾನ ಅಥವಾ ಯೋಗ್ಯ ಲಕ್ಷ್ಯವಿಲ್ಲದೆ ಗೌರವವಿಲ್ಲದೆ ಕೊಟ್ಟ ದಾನವನ್ನು ತಾಮಸ ದಾನ ಎಂದು ಕರೆಯುತ್ತಾರೆ. ಯಾರೆಲ್ಲ ಸಹಾಯ ಕೇಳಿ ಬರ್ತಾರೆ ಅವ್ರಿಗೆಲ್ಲ ನಾವು ಕೊಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ, ಅದರಿಂದ ನಮಗೆ ಅವ್ರು ಮಾಡಿದ ಪಾಪ ಚಟುವಟಿಕೆಗಳಿಂದ ಬರುವಂತ ಫಲ ಏನಿದೆ 50% ನಮಗೆ ಬರುತ್ತಂತೆ. ಹಾಗಾಗಿ ನಾವು ತುಂಬಾ ಜಾಗರೂಕರಾಗಿರ್ಬೇಕು. ದಾನವನ್ನು ಕೊಡುವಾಗ ಏನ್ ಮಾಡ್ಬೋದು, ನಾವು ಪ್ರಸಾದವನ್ನು ಕೊಡ್ಬೋದು. ಅವರಿಗೆ ಅಡುಗೆಯನ್ನು ತಯಾರಿಸಿ ಭಗವಂತನಿಗೆ ನೈವೇದ್ಯ ಮಾಡಿ ಅದನ್ನ ಕೊಡ್ಬೋದಂತೆ. ಆದ್ರೆ ಈಗ ಏನು ಹಣ ಇದನ್ನೆಲ್ಲ ಕೊಟ್ರೆ ಬಟ್ಟೆ ಅದೆಲ್ಲವೂ ಕೂಡ ಮತ್ತೆ ಸಮಸ್ಯೆ ಆಗ್ತದೆ. ಯಾಕಂದ್ರೆ ಅವರು ಅದನ್ನ ಬೇಡದ ಒಂದು ಇದಕ್ಕೆ ಯೂಸ್ ಮಾಡ್ತಾರೆ. ಯಾರು ಮದ್ಯ ವ್ಯಸನಿಗಳಿರ್ತಾರೋ ಅಥವಾ ಮಾದಕ ದ್ರವ್ಯ ಸೇವನೆ ಮಾಡ್ತಾರೋ ಅವ್ರಿಗೆಲ್ಲ ಸಹಾಯ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತೆ. ಹಾಗೆ ಇಲ್ಲಿ ಯಜ್ಞ ಯಾಗದಿಗಳನ್ನು ಮಾಡ್ತಾ ಇರ್ತಾರೆ ಒಮ್ಮೆ ಈ ಯಾಜ್ಞಿಕ ಬ್ರಾಹ್ಮಣರು. ಸೊ ಯಜ್ಞವನ್ನು ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಈ ಕೃಷ್ಣ ಬಲರಾಮರಿಗೆ ತುಂಬಾ ಹಸಿವಾಗಿರುತ್ತೆ. ಅವರು ಹೋಗಿ ಗೋಪಪಾಲಕರು ಹೋಗಿ ಅವ್ರ ಹತ್ರ ಹೇಳ್ತಾರೆ, ಗೋಪಪಾಲಕರ ಬಳಿ ನೀವು ಹೋಗಿ ಅವರಲ್ಲಿ ಕೇಳಿ ನಮ್ಗೆ ಏನಾದ್ರು ತಿನ್ಲಿಕ್ಕೆ ಕೊಡ್ತಾರಾ ಅಂತೇಳಿ. ಗೋಪಪಾಲಕರು ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ನಾವ್ ಇನ್ನೂ ಯಜ್ಞಕ್ಕೆ ಅರ್ಪಿಸ್ಬೇಕಷ್ಟೇ, ಕೃಷ್ಣನಿಗೆ ನೈವೇದ್ಯ ಮಾಡ್ಬೇಕಷ್ಟೇ, ನಾವು ಈಗ ಕೊಡೋದಿಲ್ಲ, ನಮ್ದು ಆಗ್ಲಿಲ್ಲ ಯಜ್ಞ ಎಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. ಆದ್ರೆ ಮತ್ತೆ ಅವ್ರು ಬಂದು ಕೇಳಿದಾಗ ಕೃಷ್ಣ ಹೇಳ್ತಾರಂತೆ, ನೀವು ಅವರ ಪತ್ನಿಯರಲ್ಲಿ ಹೋಗಿ ಕೇಳಿ ಅಂತ. ಹಾಗೆ ಪತ್ನಿಯರಲ್ಲಿ ಹೋಗಿ ಕೇಳಿದಾಗ ಅವ್ರೇನ್ ಮಾಡ್ತಾರೆ, ಗೋಪಿಕೆಯರು ಅವರು ನಮ್ಮ ಕೃಷ್ಣ ಬಲರಾಮರಿಗ ಹಸಿವಾಗ್ತಿದ್ಯಾ ಅಂತ ತಿಳ್ಕೊಂಡು ಎಲ್ಲ ತಗೊಂಡ್ ಬರ್ತಾರೆ. ನೋಡಿ, ಮಾಡಿದ ಅಡುಗೆನೆಲ್ಲ ಇಟ್ಕೊಂಡ್ ಬರ್ತಾರೆ. ಅವರೇ ಸ್ವತಃ ಕೃಷ್ಣ ಬಲರಾಮರ ಬಳಿ ಬರ್ತಾರೆ ಅಂತೇಳಿ. ಹಾಗೆ ಅವರಿಗೆ ಕೊಟ್ಟು ಮತ್ತೆ ಅವರು ಮತ್ತೆ ಭಗವಂತನ ಧಾಮಕ್ಕೆ ಹೋಗ್ತಾರೆ ಅಂತೇಳಿ. ಯಾಕಂದ್ರೆ ಅವರಿಗೆ ಮುಕ್ತಿಯನ್ನು ಸಿಗುತ್ತೆ. ಹೀಗೆ ಸೊ ನಮ್ಗೆ ಅಂದ್ರೆ ಉದ್ದೇಶ ಗೊತ್ತಿಲ್ಲ, ನಾವು ಏನೋ ಮಾಡ್ತೇವೆ, ಬಟ್ ಅದ್ರ ಉದ್ದೇಶ ಏನು ಅಂತ ನಮಗೆ ಗೊತ್ತಿಲ್ಲ. ಈಗ ಇವರು ಯಾಜ್ಞಿಕ ಬ್ರಾಹ್ಮಣರಿಗೆ ಅವ್ರು ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಒಂದು ಉದ್ದೇಶ ಗೊತ್ತಿಲ್ಲ. ಅಲ್ಲೇ ಸ್ವತಃ ಕೃಷ್ಣ ಬಲರಾಮರು ಬಂದಿದ್ದಾರೆ, ಅವರಿಗೆ ನಾವು ತೃಪ್ತಿ ಪಡಿಸ್ಬೇಕು ಅಂತೇಳಿ ಅವರಿಗೆ ಗೊತ್ತಿಲ್ಲ. ಹಾಗಾಗಿ ಅದಕ್ಕೆ ಹೇಳ್ತಾರಲ್ಲ, ನಾವೀಗ ಒಂದು ಪೂಜೆ ಮಾಡ್ತಾ ಇರ್ಬೇಕಾದ್ರೂ ಕೂಡ ಅಲ್ಲಿ ವೈಷ್ಣವರು ಬಂದ್ರೆ ಅವಾಗ ನಾವು ಕೂಡ್ಲೆ ಅವರಿಗೆ ಸತ್ಕಾರ ಮಾಡ್ಬೇಕಂತೆ, ಅವ್ರಿಗೆ ಅತಿಥಿ ಸೇವೆಯನ್ನು ಮಾಡ್ಬೇಕು ಅಂತ ಹೇಳಲಾಗ್ತದೆ.
ಅಂದ್ರೆ ನಾವು ಯಾವ್ದಕ್ಕೂ ಅದೆಲ್ಲ ಒಂದು ಹೇಳ್ತಾರಲ್ಲ, ಪರೀಕ್ಷೆ ಎಲ್ಲ ಮಾಡ್ತಾ ಇರ್ತಾನೆ ಭಗವಂತ ಆಗಾಗ ನಮ್ಮನ್ನ. ಸೊ ಆ ಪರೀಕ್ಷೆಯಲ್ಲಿ ಅದನ್ನ ನಾವು ಎದುರಿಸ್ಬೇಕಾಗುತ್ತೆ. ನಾವು ಅದಕ್ಕೆ ಹೇಳ್ತಾರೆ ನಿಯಮ ಅಗ್ರಹ ಅಂತ ಹೇಳಿದ್ರೆ, ಯಾವುದೇ ನಿಯಮಗಳಿಗೆ ನಾವು ಹೆಚ್ಚು ಅಂಟಿಕೊಳ್ಳೋದು ಅಥವಾ ನಿಯಮದಿಂದ ನಾವು ದೂರ ಹೋಗೋದು ಎರಡೂ ಕೂಡ ಮಾಡಬಾರ್ದಂತೆ. ಅದನ್ನ ಬ್ಯಾಲೆನ್ಸ್ ಆಗಿ ನಾವು ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಅದು ಈ ಉಪದೇಶಾಮೃತದಲ್ಲಿ ಗೋಸ್ವಾಮಿಗಳು ಹೇಳ್ತಾರೆ. ನಿಯಮ ಆಗ್ರಹ ಹೀಗೆ ಅದನ್ನ ನಾವಿಲ್ಲಿ ನೋಡ್ಬೋದು. ನೋಡಿ, ಯಾಜ್ಞಿಕ ಬ್ರಾಹ್ಮಣರು, ಅದು ಕೃಷ್ಣ ಬಲರಾಮರು ಬಂದ್ರ ಸರಿ, ಅಲ್ಲಿ ನೈವೇದ್ಯ ಅದು ಯಜ್ಞಕ್ಕೆ ಅರ್ಪಿಸದಿದ್ರೆ ಏನಾಯ್ತು? ಕೃಷ್ಣ ಬಲರಾಮ ಸ್ವತಃ ಬಂದು ಕೇಳ್ತಾ ಇದಾರೆ ಅವ್ರಿಗೆ ಕೊಡೋಣ ಅಂದೇಳಿ. ಇದು ನಿಜವಾದ ಒಂದು ಭಕ್ತಿ ಪ್ರೀತಿ ಅಂತ ಹೇಳಿ ನಾವಿಲ್ಲಿ ನೋಡ್ಬೋದು. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣ ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾ. ಸೃಷ್ಟಿಯಾದ ಕಾಲದಿಂದ ಓಂ ತತ್ಸತ್ ಎನ್ನುವ ಪದಗಳನ್ನು ಪರಮ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸಲಾಯಿತು. ವೇದ ಸ್ತೋತ್ರಗಳನ್ನು ಹೇಳುವಾಗ ಮತ್ತು ಪರಮ ಪ್ರಭುವಿನ ಸುಪ್ರೀತಿಗಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನು ಬಳಸುತ್ತಿದ್ದರು. ಈ ತಪಸ್ಸು, ಯಜ್ಞ, ದಾನ, ಆಹಾರಗಳನ್ನು ಸಾತ್ವಿಕ, ರಾಜಸ, ತಾಮಸ ಈಗ 3 ವರ್ಗಗಳಾಗಿ ವಿಭಾಗಿಸಲಾಗಿದೆ ಎಂದು ವಿವರಿಸಲಾಯಿತು. ಸೊ ಆದ್ರೆ ಈ ಮೊದಲನೇ ವರ್ಗವಾಗ್ಲಿ, 2ನೇ ವರ್ಗ ಆಗ್ಲಿ ಅಥವಾ 3ನೇ ವರ್ಗ ಆಗ್ಲಿ, ಅವೆಲ್ಲ ಐಹಿಕ ಸೋಂಕಿನಿಂದ ಬದ್ಧವಾಗಿದೆ ಅಂತೇಳಿ. ಯಾವುದು? ಈಗ ರಜೋಗುಣ, ತಮೋಗುಣ, ಸತ್ವಗುಣದಲ್ಲಿ ಮಾಡುವಂತ ಯಜ್ಞ, ದಾನ, ತಪಸ್ಸು ಇದೆಲ್ಲವೂ ಕೂಡ ಶುದ್ಧ ಸತ್ವದಲ್ಲಿ ಮಾಡೋದು ಅಂತ ಹೇಳಿದ್ರೆ ನೇರವಾಗಿ ಭಗವಂತನಿಗೆ ಮಾಡುವಂಥದ್ದು, ಅದು ಉತ್ತಮವಾದದ್ದು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಧರ್ಮ ಗ್ರಂಥಗಳನ್ನು ನಿಯಮಗಳನ್ನು ಅನುಸರಿಸದೆ ಕರ್ಮ ಮಾಡುವವನು ಪರಮ ಸತ್ಯವನ್ನು ಪಡೆಯಲಾರ. ಅವನಿಗೆ ಅಲ್ಪಕಾಲದ ಒಂದಿಷ್ಟು ಫಲ ದೊರೆಯುತ್ತದೆ, ಆದ್ರೆ ಬಾಳಿನ ಕಟ್ಟಗಡೆಯ ಗುರಿ ಅವನಿಗೆ ಲಭ್ಯ ಆಗುವುದಿಲ್ಲ. ಇದರ ನಿರ್ಣಯವೇನಂದ್ರೆ ಯಜ್ಞ, ದಾನ, ತಪಸ್ಸುಗಳನ್ನು ಸತ್ವಗುಣದಲ್ಲಿ ಮಾಡಬೇಕು. ರಾಜಸವಾಗಿ ಅಥವಾ ತಾಮಸವಾಗಿ ಮಾಡಿದಾಗ ನಿಶ್ಚಯವಾಗಿ ಅವುಗಳ ಗುಣಮಟ್ಟವು ಕ್ಷೀಣಿಸ್ತದೆ. ಆದ್ರೆ ಓಂ ತತ್ಸತ್ 3 ಪದಗಳನ್ನು ಪರಮ ಪ್ರಭುವಿನ ಪಾವನ ನಾಮವಾದ ಓಂ ತದ್ವಿಷ್ಣೋಹೋ ಎನ್ನುವುದರೊಂದಿಗೆ ಉಚ್ಚರಿಸ್ತಾರೆ. ಹಾಗಾಗಿ ಈ 3 ಪದಗಳನ್ನು ವೇದದ ಸ್ತೋತ್ರಗಳಿಂದ ತೆಗೆದುಕೊಂಡಿದೆ. ಹಾಗಾಗಿ ಇಲ್ಲಿ ಹೇಳುವಂಥದ್ದು ಗುರು ಶಿಷ್ಯ ಪರಂಪರೆಯಲ್ಲಿ ಇದೇ ತತ್ವವನ್ನು ಯಾವಾಗಲೂ ಅನುಸರಿಸಿದೆ. ಅಂದ್ರೆ ನೇರವಾಗಿ ನಾವು ಕೃಷ್ಣನಿಗೆ ಅರ್ಪಿಸುವಂಥದ್ದು. ಓಕೆ, ನಿಮ್ಗೆ ಹೇಗೆ ತಿಳಿಬಹುದು ಅಂದ್ರೆ ಓಂ ತತ್ಸತ್ ದೇವೋತ್ತಮ ಪರಮಪುರುಷ ಶಾಶ್ವತವಾಗಿರುವ ಪರಮ ಪ್ರಭುವನ್ನು ಉದ್ದೇಶಿಸಿ ತಪಸ್ಸು, ಯಜ್ಞ, ದಾನ, ಜ್ಞಾನಗಳನ್ನು ಬೆಳೆಸಿದಾಗ ಅವು ಆಧ್ಯಾತ್ಮಿಕ ಉನ್ನತಿಯ ಸಾಧನಗಳಾಗ್ತವೆ. ಧರ್ಮ ಗ್ರಂಥಗಳ ಆದೇಶಗಳಲ್ಲಿ ಇಂತಹ ಗುರಿಯನ್ನು ಸೂಚಿಸಿದೆ. ಓಂ ತತ್ಸತ್ ಈ 3 ಪದಗಳು ವಿಶೇಷವಾಗಿ ದೇವೋತ್ತಮ ಪರಮಪುರುಷನಾದ ಪರಮ ಸತ್ಯವನ್ನು ಸೂಚಿಸುತ್ತದೆ. ಇದು ಭಗವಂತನನ್ನು ಸೂಚಿಸುತ್ತದೆ. ತಸ್ಮಾದೋ ಮಿತ್ಯದಾಹೃತ್ಯ ಯಜ್ಞದಾನ ತಪಕ್ರಿಯಾ ಪ್ರವರ್ತಂತೆ ವಿಧಾನೋಕ್ತ ಸತತಂ ಬ್ರಹ್ಮವಾದಿನಾಂ. ಆದುದರಿಂದ ಧರ್ಮ ಗ್ರಂಥಗಳ ನಿಯಮಗಳಿಗೆ ಅನುಗುಣವಾಗಿ ಯಜ್ಞ, ದಾನ ಮತ್ತು ತಪಸ್ಸುಗಳ ಆಚರಣೆಯನ್ನು ಕೈಗೊಳ್ಳುವ ಆಧ್ಯಾತ್ಮವಾದಿಗಳು ಪರಮ ಸತ್ಯವನ್ನು ಪಡೆಯಲು ಯಾವಾಗಲೂ ಓಂನಿಂದ ಪ್ರಾರಂಭಿಸುತ್ತಾರೆ. ಓಂ ಇತಿ ಏತದ್ ಬ್ರಹ್ಮಣೇ ನಿರ್ದಿಷ್ಟಂ ನಾಮ. ಓಂ ಅಂದರೆ ವಿಷ್ಣು. ಓಂ ಅನ್ನು ವೇದ ಮಂತ್ರಗಳ ಶುರುವಿಗೆ ಸೇರಿಸಲಾಗುತ್ತೆ. ಇದು ಮಂತ್ರಗಳ ಪರಮೋಚ್ಚ ಗುರಿಯನ್ನು ಸೂಚಿಸುತ್ತದೆ. ಈಗ 10ನೇ ಅಧ್ಯಾಯದಲ್ಲಿ ಐಶ್ವರ್ಯದ ಸಿರಿಗಳ ಬಗ್ಗೆ ಹೇಳ್ತಾ ಹೋಗ್ಬೇಕಾದ್ರೆ ಓಂ ಅಂತ ಇರ್ತದೆ, ಭಗವಂತನ ಪ್ರತಿನಿಧಿ ಅಂತ ಕೇಳಿದ್ದೇವೆ ನಾವು. ಸೊ ಸೃಷ್ಟಿಯಾದ ಕಾಲದಿಂದ ಓಂ ತತ್ಸತ್ ಎನ್ನುವ ಪದಗಳನ್ನು ಪರಮ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸಲಾಯಿತು. ವೇದ ಸ್ತೋತ್ರಗಳನ್ನು ಹೇಳುವಾಗ ಮತ್ತು ಪರಮ ಪ್ರಭುವಿನ ಸುಪ್ರೀತಿಗಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನು ಬಳಸ್ತಾ ಇದ್ರು, ಓಂ ತತ್ಸತ್ ಅಂತೇಳಿ. ಹಾಗಾಗಿ ಧರ್ಮಗ್ರಂಥಗಳ ನಿಯಮಗಳಿಗೆ ಅನುಗುಣವಾಗಿ ಯಜ್ಞ, ದಾನ, ತಪಸ್ಸುಗಳ ಆಚರಣೆಯನ್ನು ಕೈಗೊಳ್ಳುವ ಆಧ್ಯಾತ್ಮವಾದಿಗಳ ಪರಮ ಸತ್ಯವನ್ನು ಪಡೆಯಲು ಯಾವಾಗಲೂ ಓಂನಿಂದ ಪ್ರಾರಂಭಿಸುತ್ತಾರೆ. ತದಿತ್ಯಾನಭಿಸಂಧಾಯ ಫಲಂ ಯಜ್ಞ ತಪಕ್ರಿಯಾ ದಾನಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಮನುಷ್ಯನು ಯಾವ ಫಲಾಪೇಕ್ಷೆ ಇಲ್ಲದೆ ತತ್ ಎಂಬ ಪದವನ್ನು ಉಚ್ಚರಿಸಿ ವಿವಿಧ ಬಗೆಗಳ ಯಜ್ಞ, ತಪಸ್ಸು ಮತ್ತು ದಾನಗಳನ್ನು ಮಾಡಬೇಕು. ಇಂತಹ ಆಧ್ಯಾತ್ಮಿಕ ಕರ್ಮಗಳ ಉದ್ದೇಶ ಮೋಕ್ಷವನ್ನು ಪಡೆಯುವುದು.
ತತ್ ಮುಕ್ತಿಗಾಗಿ ನಡೆಸುವ ನಿಷ್ಕಾಮ ಕರ್ಮದ ಪ್ರತೀಕ ಆಗಿದೆ. ಈ ಕರ್ಮಗಳು ಲೌಕಿಕ ಲಾಭಗಳನ್ನು ಬಯಸದೆ ಸಾಧಕನಿಂದ ಮಾಡಲ್ಪಡುತ್ತದೆ. ಮನುಷ್ಯನು ಯಾವ ಫಲಾಪೇಕ್ಷೆ ಇಲ್ಲದೆ ತತ್ ಎಂಬ ಪದವನ್ನು ಉಚ್ಚರಿಸಿ ವಿವಿಧ ಬಗೆಗಳ ಯಜ್ಞ ತಪಸ್ಸು ದಾನಗಳನ್ನು ಮಾಡಬೇಕು. ಅಂತಹ ಆಧ್ಯಾತ್ಮಿಕ ಕರ್ಮಗಳ ಉದ್ದೇಶ ಮೋಕ್ಷವನ್ನು ಪಡೆಯುವುದು. ಸದ್ಭಾವೆ ಸಾಧುಭಾವೆ ಚ ಸದಿತ್ಯೇ ತತ್ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಶಬ್ದಃ ಪಾರ್ಥ ಯುಜ್ಯತೆ ಯಜ್ಞೆ ತಪಸಿ ದಾನೆ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಅರ್ಜುನನೇ, ಭಕ್ತಿ ಸೇವೆಯ ಗುರಿಯು ಪರಿಪೂರ್ಣ ಸತ್ಯ. ಅದನ್ನು ಸತ್ ಎನ್ನುವ ಪದವು ಸೂಚಿಸುತ್ತದೆ. ಇಂತಹ ಯಜ್ಞಗಳನ್ನು ಮಾಡುವಾತನನ್ನು ಮತ್ತು ಪರಮ ಪುರುಷನ ಸುಪ್ರೀತಿಗಾಗಿ ದಿವ್ಯ ಸ್ವಭಾವಕ್ಕೆ ನಿಷ್ಠವಾಗಿ ನಡೆಸುವ ಎಲ್ಲಾ ಯಜ್ಞ ತಪಸ್ಸು ಮತ್ತು ದಾನಗಳನ್ನು ಸತ್ ಎಂದು ಕರೆಯುತ್ತಾರೆ. ಸದ್ ಏವ ಸೌಮ್ಯ. ಸತ್ ಪೂರ್ಣ ಆಧ್ಯಾತ್ಮದ ಅರಿವಿಗಾಗಿ ನಡೆಸುವ ಪರಮಾತ್ಮನ ಸೇವೆಯ ಪ್ರತೀಕ. ಈ ಕಾರ್ಯದಲ್ಲಿ ಕರ್ಮಿಯು ನಿತ್ಯನಾಗುತ್ತಾನೆ. ಈ ಕರ್ಮಗಳು ನಿತ್ಯತೆಯನ್ನು ಸೂಚಿಸುತ್ತದೆ ಹಾಗೂ ಇದರ ಫಲವು ನಿತ್ಯತೆಯನ್ನು ಸೂಚಿಸುತ್ತದೆ. ಭಕ್ತಿ ಸೇವೆಯ ಗುರಿಯು ಪರಿಪೂರ್ಣ ಸತ್ಯ. ಅದನ್ನು ಸತ್ ಎನ್ನುವ ಪದವು ಸೂಚಿಸುತ್ತದೆ. ಇಂತಹ ಯಜ್ಞಗಳನ್ನು ಮಾಡುವಾತನನ್ನು ಮತ್ತು ಪರಮಪುರುಷನ ಸುಪ್ರೀತಿಗಾಗಿ ದಿವ್ಯ ಸ್ವಭಾವಕ್ಕೆ ನಿಷ್ಠವಾಗಿ ನಡೆಸುವ ಎಲ್ಲಾ ಯಜ್ಞ ತಪಸ್ಸು ಮತ್ತು ದಾನಗಳನ್ನು ಸತ್ ಎಂದು ಕರೆಯುತ್ತಾರೆ. ಸರಿ, ಓಂ ಬಗ್ಗೆ ಆಯ್ತು. ಈಗ ಸತ್ ಆಯ್ತು, ತತ್. ಓಕೆ, ತತ್ ಆಯ್ತು, ತತ್ ಸತ್. ಈಗ ಏನ್ ಮಾಡ್ತಾರೆ? ಅಶ್ರದ್ಧೆಯ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್ ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ಪ್ರೇತ್ಯನೋ ಇಹ. ಅರ್ಜುನನೇ, ಪರಮ ಪ್ರಭುವಿನಲ್ಲಿ ಶ್ರದ್ಧೆ ಇಲ್ಲದೆ ಮಾಡಿದ ಯಾವುದೇ ಯಜ್ಞ, ದಾನ ಅಥವಾ ತಪಸ್ಸು ಅಶಾಶ್ವತ. ಅದನ್ನು ಅಸತ್ ಎಂದು ಕರೆಯುತ್ತಾರೆ. ಸೊ ಇಲ್ಲಿ ಭಗವಂತನಲ್ಲಿ ನಂಬಿಕೆ ಇಲ್ಲದೇನೆ ಯಾವುದೇ ಯಜ್ಞ, ದಾನ, ತಪಸ್ಸು ಮಾಡಿದ್ರೆ ಅದನ್ನು ಅಸತ್ ಎಂದು ಕರೆಯಲಾಗ್ತದೆ. ಯಾವ ಕರ್ಮವನ್ನೇ ಆಗಲಿ ಓಂ ತತ್ಸತ್ಗಾಗಿ ಎಂದರೆ ದೇವೋತ್ತಮ ಪರಮಪುರುಷನಾಗಿ ಮಾಡುವುದು ಯೋಗ್ಯ ಎಂದು ಭಗವದ್ಗೀತೆ ಸೂಚಿಸುತ್ತದೆ. ಈ ಮೂರು ಪದಗಳೊಡನೆ ಮನುಷ್ಯನು ತಪಸ್ಸು, ದಾನ, ಯಜ್ಞಗಳನ್ನು ಮಾಡಿದಾಗ ಅವನು ಪ್ರಜ್ಞೆಯಲ್ಲಿ ಕರ್ಮ ತಪಸ್ಸು, ದಾನ, ಯಜ್ಞಗಳನ್ನು ಮಾಡಿದಾಗ ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡ್ತಿದ್ದಾನೆ. ಕೃಷ್ಣ ಪ್ರಜ್ಞೆಯು ಆಧ್ಯಾತ್ಮಿಕ ಕರ್ಮಗಳ ವೈಜ್ಞಾನಿಕ ನಿರ್ವಹಣೆ. ಅದು ಮನುಷ್ಯನು ಮರಳಿ ಭಗವದ್ಧಾಮಕ್ಕೆ ಹಿಂದಿರುಗುವುದನ್ನು ಸಾಧ್ಯ ಮಾಡ್ತದೆ. ಹಾಗಾಗಿ ನಾವು ಓಂ ತತ್ಸತ್ ಅಂತ ಹೇಳಿದ್ರೆ ಅದು ಭಗವಂತನಲ್ಲಿ ಶ್ರದ್ಧೆ ಇಟ್ಟು ನಾವು ಮಾಡ್ಬೇಕು ಯಜ್ಞ, ದಾನ, ತಪಸ್ಸನ್ನು ಅಂತ ಹೇಳಲಾಗ್ತದೆ. ಸೊ ಪರಪರನಲ್ಲಿ ಶ್ರದ್ಧೆ ಮತ್ತೆ ಶ್ರದ್ಧೆಯಿಂದ ಕೃಷ್ಣ ಪ್ರೇಮ. ಬದುಕಿನ ಗುರಿ ಏನಂದ್ರೆ ಭಗವಂತನ ಪ್ರೇಮ ಗಳಿಸುವಂಥದ್ದು. ಅನಧಿಕೃತ ಆರಾಧನೆಯ ಬಗ್ಗೆ ಅರ್ಜುನರ ವಿಚಾರಣೆ. ಭಗವಾನ್ ಕೃಷ್ಣ ಉತ್ತರ. 3 ವಿಧಾನಗಳು ಒಬ್ಬರ ನಂಬಿಕೆ ಮತ್ತು ಆರಾಧನೆಯನ್ನು ನಿರ್ಧರಿಸುತ್ತದೆ. 3 ವಿಧಾನಗಳಲ್ಲಿ ಆಹಾರಗಳು, 3 ವಿಧಾನಗಳಲ್ಲಿ ಯಜ್ಞ, 3 ರೀತಿಯ ತಪಸ್ಸು, 3 ವಿಧಾನಗಳಲ್ಲಿ ತಪಸ್ಸು, 3 ವಿಧಾನಗಳಲ್ಲಿ ದಾನ. ಓಂ ತತ್ಸತ್. ಯಜ್ಞ, ದಾನ, ತಪಸ್ಸನ್ನು ಪರಮ ಪುರುಷನಿಗೆ ಅರ್ಪಿಸಬೇಕು. ಇದು ಇವತ್ತಿನ ಅಧ್ಯಾಯದ ಸಾರಾಂಶ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव की जय. नामाचार्य हरदास ठाकुर की जय. श्रील प्रभुपाद की जय. हरे कृष्णा कृष्ण कृष्ण हरे हरे, हरे राम 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 हरे हरे. हरे कृष्ण. ಇವತ್ತಿನ ಅಧ್ಯಾಯಕ್ಕೆ ಸಂಬಂಧಪಟ್ಟ ಕೇಳಿ.